luminaries, one of my most favorite people in the industry, Murli sir for Mr. and Mrs. Ramachari. Yo, ಬರ್ಕೋಯ ಪೇಪರ್ ಮುಂದಗಡೆ ಬರ್ಕೋ ಬೆಂಗಳೂರು ನಂದು. ಕರಿಯ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಎಲ್ಲ ಹೀರೋಗಳು ನಮಗೆ ಹೆಸರು ಗಣೇಶ್ ಅವ್ರ ಸಿನಿಮಾ ಹೆಸರುಗಳು ಬೇರೆ ಸಿನಿಮಾ ಹಿಡಿತಾ ಇದ್ದಾನೆ. ಹೋದರೆ ಅವ್ರ ಮನೆ ಮುಂದೆ ಹೋದರೆ ನನಗೆ ಇಲ್ಲ ಅನ್ನಲ್ಲ, ಡೈರೆಕ್ಷನ್ ಮಾಡ್ತಾರೆ, ಬೇಡ ಕರಿಬೇಡ ಅನ್ನೋ ಕರೆಯೋದು ಬಿಟ್ಬಿಡ್ತಾರೆ. ಆಮೇಲೆ ಏನು ಇಲ್ಲ ಬಿಡುತ್ತೆ ಅಂದ್ಬಿಟ್ಟು ಯಶ್ವರ್ ಹೇಳೋರು ಏನು ಪೇಮೆಂಟ್ ತೊಗೊತಾ ಇದ್ದೆ, ಅವಾಗಲೂ 30,000 ರೂಪಾಯಿನೇ ತೊಗೊತಾ ಇದ್ದೆ. ನಾನು ತುಂಬ ಸಾಫ್ಟ್ ಆಗಿದ್ರೂ ತಪ್ಪಾಗುತ್ತೆ, ತುಂಬ ರ್ಯಾಶಾಗಿ ಮಾತಾಡಿದ್ರೂ ತಪ್ಪಾಗುತ್ತೆ. ಸೆಟ್ಟಲ್ಲಿ ಕೆಲಸ ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗೋದು ನನ್ನ ಕೆಲಸನೇ ಹಂಗೇನೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SSTV, ನಾನು ಅಶ್ವಿನಿ. ಸಿನಿಮಾ ಅನ್ನೋದು ಮಾಯಾಜಾಲ. ಈ ಸಿನಿಮಾ ಕ್ಷೇತ್ರಕ್ಕೆ ಶಾರದೆ ಎಲ್ಲರನ್ನೂ ಕೈ ಬೀಸಿ ಕರೀತಾಳೆ. ಆದರೆ ಆಯ್ಕೆ ಮಾಡ್ಕೊಳ್ಳೋದು ಎಲ್ಲೋ ಕೆಲವೊಬ್ಬರನ್ನ ಮಾತ್ರ. ಇದೇ ಥರ ಆಯ್ಕೆ ಮಾಡ್ಕೊಂಡಂಥ ಶಾರದೆಯ ಪುತ್ರ, ಇವರನ್ನ ಶಾರದೆಯ ಪುತ್ರ ಅಂತ ಯಾಕೆ ಕರಿತಾ ಇದ್ದೀವಿ ಅಂದರೆ, ಹೌದು, ಇವರು ಮಾಡದೇ ಇರೋಂಥ ಕೆಲಸ ಇಲ್ಲ. ಕೊರಿಯೋಗ್ರಾಫರ್ ಆಗಿ, ಡೈರೆಕ್ಟರ್ ಆಗಿ, ನಿರ್ಮಾಪಕ ಆಗಿ, ಡೈಲಾಗ್ ರೈಟರ್ ಆಗಿ, ಹಾಗೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಮುರಳಿ ಮಾಸ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್, ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಆರಾಮ್, ಸೂಪರ್. 25ನೇ ವರ್ಷಕ್ಕೆ 25 ವರ್ಷ ಕಂಪ್ಲೀಟ್ ಮಾಡಿ 26ಕ್ಕೆ ಕಾಲಿಡ್ತಾ ಇದ್ದೀರಾ, ಮುನ್ನುಗ್ತಾ ಇದ್ದೀರಾ, ಒಳ್ಳೆ ಸಕ್ಸಸ್ಸಲ್ಲಿದ್ದೀರಾ. ಹೇಗೆ ಅನ್ನಿಸ್ತಾ ಇದೆ ಸರ್? ಖುಷಿ ಆಗ್ತಾ ಇದೆ. ಯಾಕೆಂದರೆ ಇಷ್ಟು ಕೊರಿಯೋಗ್ರಾಫರ್ಗೆ ಜರ್ನಿ ಸಿಗೋದೇ ಭಾಳ ಕಷ್ಟ. ನೀವು ಟಿಲ್ಟು ನೋಡ್ತಾ ಹೋದರೆ ಮಿನಿಮಮ್ ಕೊರಿಯೋಗ್ರಾಫರ್ಸ್ಗೆ ಒಂದು 5 ವರ್ಷ 10 ವರ್ಷ ಹಂಗಿರುತ್ತೆ ಅಷ್ಟೇ. ಅದ್ರ ಮೇಲೆ ತಡೆಯೋದಿಲ್ಲ. ಯಾಕಂದರೆ ನಿಮಗೆ ಈ ತಲೆಯಲ್ಲಿರೋದೆಲ್ಲ ಖಾಲಿ ಆಗಿಬಿಡುತ್ತೆ ಅನ್ಕೊತಾರೆ. ಬಟ್ ಇಲ್ಲಿವರೆಗೂ ನಾವು ಬಂದಿದ್ದೀವಲ್ಲ, 25 ವರ್ಷ ದಾಟ್ಕೊಂಡು ಹೋಗ್ತಾ ಇದ್ದೀವಲ್ಲ, ಅದೊಂದು ಖುಷಿ ಕೊಡುತ್ತೆ. ಅದು ಈ 25 ವರ್ಷದಲ್ಲಿ ಎಲ್ಲೂ ಯಾವುದು ನೀವು ಮಾಡಿದಂಥ ಸಾಂಗು ಹಿಟ್ ಆಗೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಮಾಡಿದಂಥ ಪ್ರತಿಯೊಂದು ಸಾಂಗು ಕೂಡ ಹಿಟ್ ಆಗಿದೆ, ಒಳ್ಳೆ ಹೆಸರನ್ನು ಕಂಡಿದೆ. ಹಾಗೆ ಸತತವಾಗಿ ಹಿಟ್ ಸಾಂಗ್ಗಳನ್ನ ಕೊಡ್ತಾನೆ ಇದ್ದೀರಾ. ಹೇಗೆ ಸರ್ ಇದೆಲ್ಲ ನಿಮಗೆ ಹೇಗೆ ಸಾಧ್ಯ? ಪ್ರತಿಯೊಂದು ಸಾಂಗಿಗೂ ಯಾವ ಥರ ಪ್ರಿಪೇರ್ ಆಗಿರ್ತೀರಾ ನೀವು? ಇಲ್ಲ, ಇದರಲ್ಲಿ ಸಕ್ಸಸ್ಗೆ 3 ಜನ ಇಬ್ಬರು ಕಾರಣ ಇರ್ತಾರೆ. ಒಬ್ಬರು ಡೈರೆಕ್ಟ್ರು, ಇನ್ನೊಬ್ಬ ಲಿರಿಕ್ಸ್ ರೈಟು, ಮ್ಯೂಸಿಕ್ ಡೈರೆಕ್ಟ್ರು. ಬಟ್ ಇವ್ರ ಜೊತೆಗೆ ನಮ್ಮದೊಂದು ಅದೊಂದು ಸೇರುತ್ತೆ. ಏನಕ್ಕೆ ಅಂದರೆ ಬರೀ ಕೊರಿಯೋಗ್ರಾಫಿಂದನೇ ಆಗೋದಿಲ್ಲ, ಬರೀ ಲಿರಿಕ್ಸಿಂದನೇ ಆಗೋದಿಲ್ಲ, ಬರೀ ಮ್ಯೂಸಿಕ್ಕಿಂದನೇ ಬರೋದಿಲ್ಲ. ಯಾಕಂದರೆ ಎಲ್ಲ ಸೇರಿದ್ರೇ ವಿಜುವಲಾಗಿ ನೋಡೋದು ಚೆನ್ನಾಗಿ ಕಾಣ್ದಾಗ್ಲೇ ಅದು ಸಕ್ಸಸ್ ಅಂತ ಬರೋದು. ಬರೀ ಆಡಿಯೋ ಸಕ್ಸಸ್ಸನ್ನೇ ಸಪ್ರೇಟ್ ಇರುತ್ತೆ, ಆಡಿಯೋ ಅಂತಲೇ ಒಂದು ಸಪ್ರೇಟ್ ಬಂದ್ಬಿಡುತ್ತೆ. ಬರೀ ಆಡಿಯೋ ಕೇಳಿದ್ರೆ ಸಕ್ಸಸ್ ಕೊಡೋದೇ ಬೇರೆ ಇರುತ್ತೆ. ಬಟ್ ವಿಜುವಲಾಗಿ ಸಕ್ಸಸ್ ಕೊಡೋದು ತುಂಬ ರೇರ್, ತುಂಬ ಕಮ್ಮಿನೇ. ಅಂಥದ್ರಲ್ಲಿ ನಾವು ಇದನ್ನೇನು ಮಾಡ್ತೀವಿ ಅಂದರೆ, ಒಬ್ಬ ಡೈರೆಕ್ಟ್ರು ನಮಗೆ ಅವಕಾಶ ಕೊಟ್ಟಾಗ, ಅದು ಕಾನ್ಸೆಪ್ಟ್ ಹೇಳಿದಾಗ, ಸಿಚುವೇಶನ್ ಹೇಳಿದಾಗ, ಕೆಲವು ಟೈಮಲ್ಲೇ ಫ್ರೀ ಬಿಟ್ಬಿಡ್ತಾರೆ. ಅಂದರೆ ಸರ್ ಇದೇನಿಲ್ಲ, ಇದು ರ್ಯಾಂಡಮ್ ಸಾಂಗ್ಸು, ನೀವು ಒಂದು ಇಂಟ್ರೊಡಕ್ಷನ್ ಸಾಂಗ್ಸು ಇದನ್ನ ಈ ಥರ ತಗೊಡಿ ಅಂತಾರೆ, ಡ್ಯುಯೆಟ್ ಸಾಂಗು, ಲವ್ ಸಾಂಗ್ ಹಿಂಗೆ ತೆಗೀರಿ ಅಂತ ಹೇಳ್ತಾರೆ. ಅಂದರೆ ಕಾನ್ಸೆಪ್ಟ್ ಹೇಳ್ತಾರೆ, ಸಿಚುವೇಶನ್ಸ್ ಹೇಳ್ತಾರೆ. ಇಲ್ಲಿ ಆ ಹೀರೋ ಲಿಮಿಟ್ಸ್ ಇಷ್ಟೇ ಇರುತ್ತೆ, ಇವನು ಇಷ್ಟೇ ಇದ್ರ ಮೇಲೆ ನಗಂಗಿಲ್ಲ, ಇದ್ರ ಮೇಲೆ ಮಾತಾಡೋಂಗಿಲ್ಲ, ಇವ್ರು ಇಷ್ಟೇ ಈ ಕ್ಯಾರೆಕ್ಟರ್ ಹಿಂಗೆ ಇರುತ್ತೆ ಅಂತಾರೆ. ಕೆಲವು ಹೀರೋಗಳದ್ದು ಜಾಲಿ ಇರುತ್ತೆ ಕ್ಯಾರೆಕ್ಟ್ರು. ನಾವು ಅದನ್ನ ಮೈಂಡ್ ಇಟ್ಕೊಂಡು ನಾವೊಂಥರ ಡೈರೆಕ್ಟರ್ ಏನು ಸಿನಿಮಾ ಪೂರ್ತಿ ಮಾಡ್ತಾರೋ, ನಾವು ಇದೊಂದು ಸಾಂಗ್ನ ನಾವು ಒಂದು ಡೈರೆಕ್ಷನ್ ಥರನೇ ಮಾಡೋದು ನಾವು ಇದನ್ನು. ಇವಾಗ ನೀವೇ ಹೇಳ್ದಂಗೆ ಒಂದು ಸಿನಿಮಾಗೆ ಎಲ್ಲವೂ ಮುಖ್ಯ. ಇವಾಗ ಕತೆ ಆಗಿರಬಹುದು, ಫೈಟ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದೂ ಎಷ್ಟು ಮುಖ್ಯನೋ ಹಾಗೆ ಕೂಡ ಒಂದು ಡ್ಯಾನ್ಸು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ನೀವು ಆ ಪಾತ್ರನ ನಿಭಾಯಿಸಿದ್ದೀರಾ ಅಷ್ಟೇ ಅಚ್ಚುಕಟ್ಟಾಗಿ, ಅದ್ರ ಬಗ್ಗೆ ಮಾತೇ ಇಲ್ಲ ಸರ್, ಯಾರು ಹೇಳೋಗಿಲ್ಲ. ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ಅಂದರೆ ಎಕ್ಸ್ಟ್ರಾ ಮಾತಾಡೋಂಗೆ ಇಲ್ಲ. ಇಂಥ ಸಕ್ಸಸ್ಸನ್ನು ಕೊಟ್ಟಂಥ ಸಾಂಗ್ಗಳಂತೂ ಬೆರಳೆಣಿಕೆಯಲ್ಲಿ ಎಣ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಸಾಂಗ್ಗಳಿದೆ. ಸತತವಾಗಿ ನಾವು ನೋಡ್ತಾನೆ ಇದ್ದೀವಿ. ನೀವು ಫಸ್ಟ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಒಬ್ಬ ಡ್ಯಾನ್ಸರ್ ಆಗಿ, ಇವಾಗ ಒಂದು ಒಳ್ಳೆ ಮಾಸ್ಟರ್ ಆಗಿ ಬೆಳೆದಿದ್ದೀರಾ. ಈ ಜರ್ನಿ ಹೇಗಿತ್ತು ಸರ್? ನಾನು ಅವಾಗ ಸ್ಟ್ರೀಟ್ ಡ್ಯಾನ್ಸರ್ಸ್. ನಾನು ಆ್ಯಕ್ಚುಲಿ ರೋಡ್ ಸೈಡಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಗಣೇಶ ಹಬ್ಬಗಳಿಗೆ ನಮ್ಮ ಏರಿಯಾದಲ್ಲಿ, ಮಂಜುನಾಥ್ ನಗರ ನಮ್ಮ ಏರಿಯಾದಲ್ಲಿ ವರ್ಷನೂ ಅಣ್ಣಮ್ಮ ಕೂರಿಸ್ತಾಯಿದ್ರು, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಬಟ್ ಇಲ್ಲಿಗೆ ಬರ್ತೀನಿ ಅನ್ನೋದು ನಿಜವೂ ನನಗೆ ಗೊತ್ತಿರಲಿಲ್ಲ. ಅದೆಲ್ಲ ನಮ್ಮ ಸಕ್ಸಸ್ ಎಲ್ಲ ನಮ್ಮ ಫ್ಯಾಮಿಲಿನೇ, ನಮ್ಮ ಸಿಸ್ಟರ್ಸು, ನಮ್ಮ ಬ್ರದರ್ಸೇ, ಅವರ ಒಂದು ಆಶೀರ್ವಾದದಿಂದನೇ ನಾನು ಇವತ್ತು, ಯಾಕಂದರೆ ಅವರೇ ನಾನು ಕರ್ಕೊಂಡು ಹೋಗ್ತಾ ಇದ್ದು ಡ್ಯಾನ್ಸ್ಗೆಲ್ಲ. ಬರಲ್ಲ ಒಂದು ಇದೆ ಅಂತೆಲ್ಲ, ಆಡುವಂತೆ ಬಾ, ಅಲ್ಲಿ ಸ್ಟೇಜ್ ಮೇಲೆ ಆಡು. ನನಗೆ ಶೈ ಅವಾಗ ಆಡೋಕ್ಕೂ, ಅಷ್ಟು ಜನ ಮುಂದೆ ಆಡೋದು ಹೆಂಗೆ, ಡ್ರೆಸ್ ಎಲ್ಲ ಹೊಲ್ಸ್ಕೊಂಡು ನಮ್ಮ ತಾಯಿ ಎಲ್ಲ ಹೋಗಿ ಬಟ್ಟೆ ತಗೊಂಬಂದು ಅದು ಹೊಲಿಸಿ ಎಲ್ಲ ಮಾಡೋರು. ಅವಾಗ ಅಲ್ಲಿ ಜರ್ನಿ ಸ್ಟಾರ್ಟ್ ಆಗಿದ್ದು. ಅದು ಆಗ್ತಾ ಹೋಗ್ತಾ ಅದು ಅದೇನಂತೀರ, ಸ್ವಲ್ಪ ಇಂಟ್ರೆಸ್ಟೆಡ್ ಹಂಗೆ ಡ್ಯಾನ್ಸ್ ಮೇಲೆ ಜಾಸ್ತಿ ಆಗೋಯ್ತು ನನಗೆ.
ಅವಾಗ ಸ್ವಲ್ಪ ದಿವಸಗಳಾದಮೇಲೆ ಈ ಬರೀ ಆರ್ಕೆಸ್ಟ್ರಾಗಳು ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಬರೀ ಈ ಥರ ಸ್ಟೇಜ್ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದ ಟೈಮಲ್ಲಿ ನಮಗೆ ಅಸೋಸಿಯೇಷನ್ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಕನ್ನಡ ಒಕ್ಕೂಟ ಅಂತ ಒಂದಿದೆ ಅಂತ ಗೊತ್ತಾಯಿತು ನನಗೆ. ಅವಾಗ ಅಲ್ಲಿ ಹೋಗಿ ನಾನು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡೆ ನಾನಲ್ಲಿ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಜರ್ನಿ ನಂದು. ಅಂದರೆ ಅಲ್ಲಿವರೆಗೂ ಬರೀ ನಾವು ಸ್ಟೇಜ್ಗಳಲ್ಲಿ ಅಲ್ಲಿ ಇಲ್ಲಿ ಕಾಂಪಿಟೇಷನ್ಸ್ಗಳಲ್ಲಿ ಈ ತುಂಬ ಕಾಂಪಿಟೇಷನ್ಸ್ಗಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ವಿ. ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾ ಕಾಂಪಿಟೇಷನ್ಸ್ ಮಾಡ್ತಾಯಿದ್ವಿ. ಅವಾಗೆಲ್ಲ ಟಿ ವಿ ಚಾನಲ್ಸ್ ಇರಲಿಲ್ಲ, ತುಂಬ ಕಮ್ಮಿ ಇದ್ದಿದ್ದು. ಬರೀ ಈ ಥರ ಕಲಾಮಂದಿರಗಳಲ್ಲೇ ಇರುತ್ತದಿದ್ದು, ಬರೀ ಆ ಥರ ಇದು. ಅಲ್ಲಿಂದ ನಾವು ಅಲ್ಲಿಗೆ ಜಂಪ್ ಆದ್ವಿ. ಅಂದರೆ ಇಲ್ಲಿಂದ ಇನ್ನೊಂದು ಇದಕ್ಕೆ ಕ್ಯಾಟಗರಿಗೆ ಬಂದಿದ್ದು. ಅಲ್ಲಿ ಡ್ಯಾನ್ಸರಾಗಿ ಮಾಡ್ಬೇಕಾದ್ರೆ 5 ಸ್ಟಾರ್ ಗಣೇಶ್ ಅವ್ರ ಹತ್ರ ನಾನು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಕರಿಯಾ ಇರ್ಬೋದು, ಮೆಜೆಸ್ಟಿಕ್ ಇರ್ಬೋದು, ಆಮೇಲೆ ಅದು ನಮ್ಮ ಫ್ರೆಂಡ್ಸ್ ಸಿನಿಮಾ, ಕುಟುಂಬ, ಮೆಜೆಸ್ಟಿಕ್, ಕೋತಿಗಳ ಸಾರಿ ಕೋತಿಲ್ಕೆ, ಇವೆಲ್ಲ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ನಾನು ಒಂದು 5-6 ವರ್ಷ ತುಂಬ ಬ್ಯುಸಿಯಾಗಿ ಕೆಲಸ ಮಾಡಿದೆ ನಾನು. ಅಲ್ಲಿ ಬ್ಯುಸಿಯಾಗಿ ಕೆಲಸ ಆದಮೇಲೆ ನಾನು ಬಂದಿದ್ದೆ ಮಾಸ್ಟಾಗಿ ತೊಗೊಳಕ್ಕೆ. ಅದು ನಾನು ಮಾಸ್ಟಾಗಿ ತೊಗೋಬೇಕು ಇರಲಿಲ್ಲ, ನನಗೆ ಐಡಿಯಾ ಇರಲಿಲ್ಲ. ಬಟ್ ನಮ್ಮ ಬ್ರದರು ನನ್ನ ಜೊತೆಗೆ ಇದ್ದಿದ್ದು ಅವಾಗ, ನಮ್ಮ ರಘು ಅಂತ ನಮ್ಮ ಅಣ್ಣ. ಅವರು ಅರೇಂಜರಾಗಿ ಕೆಲಸ ಮಾಡ್ತಾಯಿದ್ರು. ಅವರು ಇದಕ್ಕಿಂತ ಶೂಟಿಂಗ್ ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ರು ಅವರು. ಅವಾಗ ಅವ್ರು ಹೋದ್ಮೇಲೆ ನಮಗೇನೋ ಅಲ್ಲಿ ಏನೋ ಒಂಥರ ಕೈಕಾಲು ಮುರಿದಂಗೆ ಆಯಿತು ನಮಗೆ. ಅಲ್ಲಿ ಸ್ವಲ್ಪ ಏನೋ ಅವ್ರ ಜೊತೆಗೆ ಇದ್ದಿದ್ದು, ಅಲ್ಲಿ ಪಳಗಿದ್ದಿದ್ದಲ್ವಾ, ಸರಿ ಸಾಕು, ಸರಿ ಮಾಸ್ಟರ್ ಆಗಿಬಿಡೋಣ ಅಂತೇಳಿ ಸರಿ ಮಾಸ್ಟರ್ ಕಾರ್ಡ್ ತೊಗೊಂಡು ಅವಾಗ ಅವಕಾಶ ಹುಡ್ಕೊಂಡು ಬಂದಿದ್ದು. ಮಾಸ್ಟರ್ ತೊಗೊಂಡ್ಮೇಲೆ ನಾನು 1 ವರ್ಷ ಸ್ಟ್ರಗಲ್ ಮಾಡಿದೆ ನಾನು. ಯಾವುದೂ ಅವಕಾಶ ಸಿಗಲಿಲ್ಲ ನನಗೆ. ಅಂದರೆ ಸುಮ್ಮನೆ ಜಸ್ಟ್ ಹಾಗೇನೆ ಹೋಗ್ತಾ ಇದ್ದೆ, ಯಾರು ಅವಕಾಶಗಳು ಹೋದ್ರೂ ಸಿಗ್ತಾ ಇರಲಿಲ್ಲ, ಯಾರು ಕೊಡ್ತಾನೆ ಇರಲಿಲ್ಲ. ಯಾಕಂದರೆ ಎಷ್ಟು ಮುಖ ಪರಿಚಯ ಇದ್ದರೂ ಏನೇ ಇದ್ದರೂ ನಮ್ಗೆ ಅವಕಾಶ ಕಮ್ಮಿ ಇತ್ತು. ಆ ಟೈಮಲ್ಲಿ ನಮಗೆ ಡೈರೆಕ್ಟರ್ ದಯಾಳ್ ಬಂದ್ಬಿಟ್ಟು ಅಸೋಸಿಯೇಟ್ ಆಗಿದ್ರು ಅವಾಗ. ಅವ್ರ ಪರಿಚಯ ಚೆನ್ನಾಗಿತ್ತು ಅವಾಗ. ಅವ್ರು ಒಂದು ಮಾತು ಹೇಳಿದ್ರು ಅಷ್ಟೇ, ಈ ಥರ ನೀನು ಡ್ಯಾನ್ಸ್ ಏನಾದರೂ ಆದರೆ ನಿಮ್ಗೆ ಒಳ್ಳೆ ಪ್ರೊಡಕ್ಷನ್ ಇದೆ ನಿನಗೆ, ನೀನಾದರೂ ಆದರೆ ನಾನೇನೋ ಡೈರೆಕ್ಟರ್ ಆದರೆ ನಿಮ್ಗೊಂದು ಅವಕಾಶ ಕೊಡ್ತೀನಿ ನಾನು ಅಂತ ಹೇಳಿದರು. ಸರಿ, ಅದು ನೆನಪಾಯಿತು ನಮಗೆ. ಸರಿ ಹೋದ್ವಿ, ಅವ್ರನ್ನ ಕೇಳಿದ್ವಿ, ಅವಕಾಶ ಕೊಟ್ಟರು ನಮಗೆ. ಅವಾಗೇ ಮುರಳಿ ಅವ್ರದ್ದು ಯಶವಂತ್ ಸಿನಿಮಾ ಮಾಡಿದ್ದು ನಾನು. ಅಲ್ಲಿ ಒಂದು ಕೊರಿಯೋಗ್ರಾಫರ್ ಆಗಿ ಸ್ಟಾರ್ಟ್ ಮಾಡಿದ್ದು ಅಲ್ಲಿ. ನಾನು ಸ್ಟಾರ್ಟ್ ಮಾಡಿದ್ದು ಅಲ್ಲಿ. ನನಗೆ ಅದು ಚೆನ್ನಾಗಿ ಅಲ್ಲಿ ಒಂದು ರೆಕಗ್ನೈಸ್ ಸಿಕ್ತು ನನಗೆ ಆ ಟೈಮಲ್ಲಿ. ಅವ್ನಿಗೊಂದು ಕಾರ್ಡ್ ಬೇಕಾಗಿತ್ತು ನನಗೆ. ಅಂದರೆ ಮಾಸ್ಟ್ರಾಗಿ ಏನು ಕೆಲಸ ಮಾಡಿ ಹೋದ್ರೆ ಕೇಳ್ತಾರೆ, ನೀನು ಅಷ್ಟೆಂಟು 1000 ಮಾಡಿರ್ಬೋದು, ಸರಿ ಯಾವ್ದಾದ್ರು ಮಾಡಿದೀನಿ ಅಂತ ಕೇಳ್ತಾರೆ. ಕೇಳೋದಕ್ಕೆ ಇದೊಂದು ನನಗೆ ಇನ್ವಿಟೇಷನ್ ಕಾರ್ಡ್ ಥರ ಆಯಿತು. ಇದನ್ನು ತೋರಿಸಿದಾಗ ನನಗೆ ಅಲ್ಲೆಲ್ಲ ಹೋಗಿ ಸ್ಟಾರ್ಟ್ ಆಯಿತು. ನೀವು ಅಂದ್ಕೊಂಡಿದ್ದೀರಾ ಸರ್, ನಾನು ಇಂಡಸ್ಟ್ರಿನಲ್ಲಿ ಒಬ್ಬ ಮಾಸ್ಟರ್ ಆಗಿ ನಾನು ಬೆಳಿತೀನಿ, ಡ್ಯಾನ್ಸ್ ಮಾಸ್ಟರ್ ಆಗಿ, ಕೊರಿಯೋಗ್ರಾಫರ್ ಆಗಿ ಅಂತ ಯಾವಾಗಾದರೂ ಅಂದ್ಕೊಂಡಿದ್ರಾ? ಖಂಡಿತ ನಾನು ಅವಾಗ ಅಂದ್ಕೊಂಡಿರಲಿಲ್ಲ. ಏನಕ್ಕೆ ಬಿಗಿನಿಂಗ್ ಸ್ಟೇಜಲ್ಲಿ ಏನಕ್ಕೆ ಹೇಳ್ತೀನಿ ಅಂದರೆ, ಇಲ್ಲಿ ಹೆಂಗಿತ್ತು ಅಂದರೆ ಎಲ್ಲ ಚೆನ್ನೈಯಿಂದನೇ ಬರ್ತಾ ಇದ್ದಿದ್ದು. ಚೆನ್ನೈಯಿಂದ, ಅಂದರೆ ತೆಲುಗುಯಿಂದ ಆ ಕಡೆನೇ ಬರ್ತಾಯಿದೆ, ಮುಂಬೈಯಿಂದ ಬರ್ತಾಯಿದ್ರು ಎಲ್ಲ. ಇಲ್ಲಿ ಟೆಕ್ನಿಷಿಯನ್ಸ್, ಕೊರಿಯೋಗ್ರಾಫರ್ಸ್ ಇರಲಿಲ್ಲ ಇಲ್ಲಿ. ಬಟ್ ನಮಗೆಲ್ಲ ಇಲ್ಲಿ ಅವಕಾಶ ಎಲ್ಲಿ ಸಿಗುತ್ತೆ, ಇಲ್ಲಿ ನಮಗೆಲ್ಲ ಆಗತ್ತಾ ಇಲ್ಲಿ, ಯಾಕಂದ್ರೆ ಅಲ್ಲಿ ಬೆಳೆಯೋಕ್ಕಾಗತ್ತಾ ಅಂದಾಗ ಆವಾಗ ದೇವ್ರ ಪುಣ್ಯಕ್ಕೇನೋ ನಾವು ಆ ಬಿಗಿನಿಂಗ್ ಸ್ಟೇಜಲ್ಲಿ ನಾವು ಅಸಿಸ್ಟೆಂಟಾಗಿ ಕೊರಿಯೋಗ್ರಾಫರ್ ಮಾಡಿದ್ದಕ್ಕೆ ನಾವು, ಯಾಕಂದ್ರೆ ತುಂಬ ಜನ ಡ್ಯಾನ್ಸ್ ಮಾಸ್ಟರ್ಸ್ ಇದ್ದಾರೆ ನಿಜವಾಗ್ಲೂ ಹೇಳ್ಬೇಕಾದ್ರೆ. ನಮ್ಗಿನ್ನ ಒಳ್ಳೆ ಟ್ಯಾಲೆಂಟೆಡ್ ಡ್ಯಾನ್ಸ್ ಮಾಸ್ಟರ್ಸ್ಗಳು ಇದ್ದಾರೆ ಅವಾಗ, ಆಗಿನ ಪೀರಿಯಡಲ್ಲಿ. ಬಟ್ ಅವರೆಲ್ಲ ಏನಾಗೋಯ್ತು ಅಂದರೆ, ಅವರು ಅಸಿಸ್ಟೆಂಟ್ಸ್ ಆಗಿ ಎಲ್ಲೂ ಹೋಗಲಿಲ್ಲ. ಅವರೆಲ್ಲ ಏಕ್ದಮ್ ಮಾಸ್ಟರ್ಗಳಾಗ್ಬಿಟ್ರು ಅವರೆಲ್ಲ. ಅವ್ರಿಗೆ ಮುಖ ಪರಿಚಯ, ಆಮೇಲೆ ನಿಮಗೆ ವರ್ಕಿಂಗ್ ಸ್ಟೈಲ್ಸು ಇದೆಲ್ಲ ಇನ್ನೂ ಅವ್ರಿಗೆ ಇದಾಗಿರಲಿಲ್ಲ. ಬಟ್ ನಮಗೇನು ಲಕ್ಕಿ, ನಾವೇನಾಯ್ತಂದ್ರೆ ನಾವು ಕಲ್ತೀವಿ. ನಾವು ಹೋಗಿ ಒಂದು 5-6 ವರ್ಷ ಕಲ್ತೀವಿ. ಅಂದರೆ ಇಂಡಸ್ಟ್ರಿಯಲ್ಲಿ ಹೇಗಿರುತ್ತೆ ಅಂತ ಕಲ್ತೀವಲ್ಲ, ಅದರಿಂದ ನಮಗೆ ಇದೊಂದು ಅದು ನಮ್ಗೆ ಬೆನಿಫಿಟ್ ಆಯಿತು ನಮಗೆ. ನಾವು ಮಾಸ್ಟರ್ ಆಗ್ಬೋದು, ನಮಗೊಂದು ಕೆಲಸ ಸಿಗುತ್ತೆ, ಓಕೆ ನಮಗೂ ಆ ಟ್ಯಾಲೆಂಟ್ ಇದೆ ಅನ್ನೋದು ಅಲ್ಲಿ ಗೊತ್ತಾಯಿತು ನಮ್ಗೆ ಇದರಲ್ಲಿ. ನೀವು ನಮ್ಮ ಕನ್ನಡದಲ್ಲಿ ಯಾವ ಹೀರೋಗಳಿಗೂ ಮಾಡದೇ ಇರೋವಂಥ ಕೆಲಸ ಈ ಹೀರೋ ಜೊತೆ ನೀವು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡಿದರೆ ಹೊಸಬ್ರಿಗೂ ಕೂಡ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಕೆಲಸ ಮಾಡಿನೂ ಎಲ್ಲೋ ನಿಮಗೆ ಸಿಗಬೇಕಾಗಿರುವಂಥ ಗೌರವ ಸಿಗಲಿಲ್ಲ ಅನ್ನೋ ಒಂದೇನಾದರೂ ಕೊರಗಿದೆಯಾ? ಈ ಇಂಡಸ್ಟ್ರಿ ಅಂದಮೇಲೆ ನಮಗೆ ಇದ್ದೇ ಇರುತ್ತೆ. ಕೆಲವು ಟೈಮಲ್ಲಿ ನಾವು ಹೇಳೋಕ್ಕಾಗಲ್ಲ. ಅಂದರೆ ಸಕ್ಸಸ್ ಜೊತೆಗೆ ಸಕ್ಸಸ್ ಸಿಗುತ್ತೆ, ಇಲ್ಲ ಅಂತಲ್ಲ. ಬಟ್ ಏನಂದರೆ ರೆಕಗ್ನೈಸ್ ಅನ್ನೋದು ಬೇರೆ. ಈಗ ನಿಮಗೆ ತೆಲುಗು ತಮಿಳಲ್ಲಿ ಏನಾಗುತ್ತೆ ಅಂದರೆ, ನಾನು ಇದೇ ರೆಕಗ್ನೈಸ್ ತಮಿಳಲ್ಲಿ ತೆಲುಗಲ್ಲೂ ಮಾಡಿದಿದ್ರೆ ರೆಡ್ ಕಾರ್ಪೆಟಾಗಿ ಇಲ್ಲಿ ಕರೀತಾರೆ ಇಲ್ಲಿ. ಬಟ್ ನಮ್ಮಲ್ಲಿ ಈಗ ಸ್ವಲ್ಪ ಅದೇನೋ ಗೊತ್ತಿಲ್ಲ ನನಗೆ, ನನಗೆ ಅನಿಸ್ತಾ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಏನಂದರೆ, ಇಷ್ಟೊಂದು ಸಕ್ಸಸ್ ಸಾಂಗ್ ನೀವು ತಗೊಳ್ಳಿ, ನಾನು ಮಾಡಿರೋ ಸಿನಿಮಾಗಳು ನೀವು ನೋಡಿದ್ರೆ ಸಾಂಗ್ಸ್ಗಳು ತುಂಬ ಸಕ್ಸಸ್ ಇರೋ ಸಾಂಗ್ಸ್ ಇರುತ್ತೆ. ಒಂದೊಂದು ಸಿನಿಮಾದಲ್ಲಿ RRR ಇಟ್ಕೊಟ್ಟಿರ್ತೀವಿ, ಒಂದು ಸಿನಿಮಾದ ಫುಲ್ ಸಾಂಗ್ ನಾವು ಮಾಡಿರ್ತೀವಿ, ಈ ಥರಗಳು ಮಾಡಿರ್ತೀವಿ ನಾವು. ಬಟ್ ಏನಂದರೆ, ನಿಮಗೆ ನಮ್ಮ ಮೆಸ್ಸುಗಳು ಇರಲ್ಲ ಅಲ್ಲಿ. ಇಲ್ಲಿ ಏನಂತೀರ, ನಿಮ್ಮ ಟೈಟಲ್ ಕಾರ್ಡಲ್ಲಾಗಲಿ ಆಮೇಲೆ ಇದರಲ್ಲಾಗಲಿ ನಮ್ಮ ಹೆಸರುಗಳು ಒಂದೊಂದು ಸರಿ ಇರೋದಿಲ್ಲ. ನಮ್ಗೆ ಅದೇ ಒಂದು ಸರಿ ಬೇಜಾರಾಗಿರುತ್ತೆ ಒಂದೊಂದು ಸರಿ. ಎಲ್ಲರೂ ಹಂಗೆ ಮಾಡೋದಿಲ್ಲ, ಎಲ್ಲರೂ ಇಲ್ಲ. ನಾನು ಹೇಳ್ತಾ ಇರೋದು, ಕೆಲವರು ಏನಾಗುತ್ತೆ ಅಂದರೆ,
ಈ ಸಕ್ಸಸ್ ಬಂದಾಗ ಬೇರೆಯವರೇ ಅವರೇ ಅದನ್ನು ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಅವರವರೇ ಇದು ಮಾಡ್ಕೊಂಡ್ಬಿಡ್ತಾರೆ. ನಾವು ಅದ್ರ ಬಗ್ಗೆ ಹೋಗೋದೇ ಇಲ್ಲ. ಅಂದರೆ ನನ್ನ ಕೆಲಸ ಆಯಿತು ಮುಗೀತು, ನಾನು ಬಂದ್ಬಿಡ್ತೀನಿ. ನಮ್ದು ಮೈನಸ್ ಪಾಯಿಂಟ್ ಅದೇ ನಂದು. ನಾವು ಅದನ್ನು ಇದನ್ನ ಮಾಡೋಕ್ಕೆ ಹೋಗೋದಿಲ್ಲ. ಅಂದ್ರೆ ಏನಂತೀರಾ ನೀವು, ಅದೇನೋ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬೇರೆಲ್ಲ ಮಾಡ್ಕೊತಾರೆ, ನಾವು ಅದನ್ನು ಮಾಡ್ಕೊಂಡಿಲ್ಲ. ಅವಾಗಿಂದ ಹಂಗೆ ಬಂದ್ಬಿಟ್ವಿ ನಾವು. ವಿಡಿಯೋಸ್ ಮಾಡ್ಕೊಳ್ಳೋದಾಗಲಿ ಇದಾಗಲಿ ಯಾವುದೂ ಇರಲಿಲ್ಲ. ನಾವು ಏನು ಮಾಡಿ, ಶೂಟಿಂಗ್ ಮುಗೀತಾ, ಸಾಂಗ್ಸ್ ಚೆನ್ನಾಗಾಯ್ತಾ, ಓಕೆ ನಾ ಸಿನಿಮಾ ಸಕ್ಸಸ್ ಆಯಿತಾ, ಓಕೆ ಅಂತ ಹಂಗಿದ್ಬಿಡ್ತಾ ಇದ್ವಿ. ಬಟ್ ಆಮೇಲೆ ನಮಗೆ ಗೊತ್ತಾಗೋದು, ನಾವು ನಮ್ಮವರೇ ಹೇಳ್ತಾರೆ ನನಗೆ, ಈ ಸಿನಿಮಾದಲ್ಲಿ ನೀನು ಮಾಡಿ, ಈ ಸಾಂಗ್ ನೀನೇ ಮಾಡಿದ್ದ ಅಂತ ಕೇಳ್ತಾರೆ. ನನಗೆ ಅವಾಗ ಎಷ್ಟು ನೋವಾಗುತ್ತೆ ಅಂದರೆ, ಅಯ್ಯೋ ಹೌದಾ, ನಮ್ಮ ಹೆಸರು ಇನ್ನೂ ಗೊತ್ತಾಗಿಲ್ವಾ ಅನ್ನೋ ಥರ ಅಷ್ಟು ಒಂದೊಂದು ಸರಿ ಅನ್ಸುತ್ತೆ ಅವಾಗ. ಬಟ್ ಅದು ದೇವ್ರ ಪುಣ್ಯಕ್ಕೆ ಎಲ್ಲೋ ಒಂದು ಕಡೆ ಯಾರೋ ಒಬ್ರ ಮುಖಾಂತರ, ಏನೋ ಒಂದು ಮುಖಾಂತರ ನಮಗೆ ಹೆಸರು ತಕ್ಕೊಡುತ್ತೆ ಇದರಲ್ಲಿ. ಯಾವ ಸಿನಿಮಾ ವಿಷಯದಲ್ಲಿ ಈ ತರ ತುಂಬಾ ಹರ್ಟ್ ಆಗಿದ್ದೆ ಇರೋದು? ಇಲ್ಲ, ಆ ಥರ ಏನಿಲ್ಲ, ಹರ್ಟ್ ಅಂತೇನಿಲ್ಲ. ಬಟ್ ಸಿನಿಮಾಗಳಲ್ಲಿ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಇವಾಗ ಬರ್ತಾರೋ ಇದರಲ್ಲಿ ಏನಾಗುತ್ತೆ ಅಂದರೆ, ಕೆಲವರು ಹಾಕೋದೇ ಇಲ್ಲ ಅಂತಾರೆ, ಇದರಲ್ಲೂ ಹಾಕೋದಿಲ್ಲ. ಯಾವುದೋ ನಿಮಗೆ ಇದ್ರಲ್ಲಿ ನೋಡ್ತಾರಲ್ಲ ಯೂಟ್ಯೂಬ್ಸಲ್ಲಿ, ಯಾರಿದು ಮಾಡಿರೋದು ಅಂತ, ಅದೆಲ್ಲ ಗೊತ್ತಾದ್ರೇ ಜನಕ್ಕೆ ಗೊತ್ತಾಗೋದು ಯಾರು ಇದು ಮಾಡಿದ್ದಾರೆ ಅಂತ. ಬಟ್ ಅದೆಲ್ಲ ಮಾಡಬೇಕು ಕನ್ನಡ ಇಂಡಸ್ಟ್ರಿಯಲ್ಲಿ. ಅದೆಲ್ಲ ನಾನು ಹೇಳೋದು, ಎಲ್ಲರೂ ಅದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ನಮಗೆ ಅಂತಲ್ಲ, ಬೇರೆ ಮುಂದೆ ಬರೋ ಪೀಳಿಗೆ ಕೊರಿಯೋಗ್ರಾಫರ್ಸ್ಗೂ ಅದೊಂದು ಇದಾಗುತ್ತೆ. ಅಂದ್ರೆ ಇವಾಗ ಹೆಸರು ಹಾಕದೇ ಇರೋದಕ್ಕೆ ಏನಾದ್ರೂ ಮೇನ್ ರೀಸನ್ ಇರುತ್ತಾ, ಅಥವಾ ಏನೋ ಒಂದು ಪಾಲಿಟಿಕ್ಸ್ ಇರ್ಬೋದು? ಇಲ್ಲ, ಹೆಸರು ಹಾಕ್ತಾರೆ. ಅಂದ್ರೆ ನಿಮಗೆ ಸಿನಿಮಾದಲ್ಲಿ ಇರುತ್ತೆ, ನಿಮಗೆ ಈ ಯೂಟ್ಯೂಬ್ಸಲ್ಲಿ ಹಾಕ್ತಾರಲ್ಲ, ಅಂಥದ್ರಲ್ಲಿ ಕೆಲವು ಟೈಮಲ್ಲಿ ಇರೋದಿಲ್ಲ. ಇದರಲ್ಲಿ ನಾವೇ ಕೇಳಿ ಹಾಕ್ಸ್ಕೊಂತೀವಿ, ಸರ್ ನೋಡಿ ನಮ್ಮ ಹೆಸರು ಹಾಕಿಲ್ಲ ಅದ್ರಲ್ಲಿ, ನೋಡಿ ಹಾಕ್ಸಿ ಅಂತ ಹೇಳಿ ಹಾಕ್ಸ್ಕೊಂಡಿರ್ತೀವಿ ನಾವು. ಆ ಥರ ಇದರಲ್ಲಿ ಮಾಡಿರೋ ಕೆಲಸ ಅಂದಾಗ ಸ್ವಲ್ಪ ಒಂದು ಹೆಮ್ಮೆ ಇರುತ್ತೆ, ಯಾರಾದ್ರೂ ಗುರುತಿಸ್ ಇವ್ರು ಮಾಡಿದ್ದಾರೆ ಅಂತ 4 ಜನ ನೋಡ್ಲಿ ಅನ್ನೋ ಹೆಮ್ಮೆ ಇರುತ್ತೆ. ಹಾಗಾಗಿ ಹೇಳ್ತೀರಾ, ನೀವು ಮಾಡಿರೋಂಥ ಸಿನಿಮಾದಲ್ಲಿ ಅಧ್ಯಕ್ಷ ಸಾಂಗ್ ಆಗಿರ್ಬೋದು, ಸಖತ್ತಾಗಿ ಹಿಟ್ ಆಗಿತ್ತು. ಮತ್ತು ಅದು ಕಂಟಿನ್ಯೂಸ್ ಆಗಿ ನೀವು ಹಿಟ್ ಕೊಡ್ತಾನೆ ಬಂದ್ರಿ. ಆದರೂ ಕೂಡ ನಿಮಗೆ ಇವಾಗ ರಾಕಿಂಗ್ ಸ್ಟಾರ್ ಯಶ್ ಸರ್ ಆಲ್ಮೋಸ್ಟ್ ಮೂವಿಗಳನ್ನು ನೀವು ಮಾಡಿದ್ದೀರಾ, ಬಟ್ KGF ಅಲ್ಲಿ ನೀವು ಇರಲಿಲ್ಲ. ಬಟ್ ಅದು ಗೊತ್ತಿಲ್ಲ, ಅದು ನನಗೆ ಅದನ್ನು ಅದ್ರ ಬಗ್ಗೆ ಆ್ಯಕ್ಚುಲಿ ನನಗೆ ಬಂದಿದ್ದು ಅವಾಗ ಏನಂದರೆ, ಡೈರೆಕ್ಟ್ರೇ ಮಾಡ್ಕೊತಾರೆ ಸಾಂಗು ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಸುಮ್ಮನೆ ಹೋಗಿದ್ದೆ. ಬಟ್ ಅದು ಏನೋ ಅವಕಾಶ, ಅದೇ ನೀವು ಕೇಳಿದ್ರೆ ಎಲ್ಲರೂ ಕೇಳ್ತಾರೆ. ಇವಾಗ ಹಿಂಗೆ ಮನೇಲೇ ಕೇಳ್ತಾರೆ, ನನ್ನ ಮಕ್ಕಳೇ ಕೇಳ್ತಾರೆ, ಯಾಕೆ ನೀನು ಆ ಸಿನಿಮಾ ಮಾಡಲಿಲ್ಲ ನೀನು ಯಾಕೆ ಅಂತ ಕೇಳ್ತಾರೆ. ನಾನೇನು ಹೇಳಿ, ಯಾಕಂದರೆ ಕೆಲವು ಟೈಮಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಕೆಲವು ಟೈಮಲ್ಲಿ ಯಾರು ಒತ್ತಡ ಆಯ್ತು ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಆ ಸಿನಿಮಾದಲ್ಲಿ ಮಾಡೋ ಅವಕಾಶ ಸಿಗಲಿಲ್ಲ. ಬಟ್ ಅದರಿಂದ ನಾನು ಸ್ವಲ್ಪ ಡೌನ್ ಆಗಿದ್ದೆ. ಅಂದರೆ ಯಾಕೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದಮೇಲೆ, ಅಯ್ಯೋ ಎಷ್ಟೋ ಎಲ್ಲೋ ಕಷ್ಟಪಟ್ಟು ಈ ಸಿನಿಮಾದಲ್ಲಿ ನಾವು ಮಾಡ್ಬಿಟ್ಟಿದ್ರೆ ಚೆನ್ನಾಗಿದ್ದಿರೋದೇನೋ, ಯಾಕೆ ಆಗಲಿವಲ್ಲ ಅಂತ ನನಗೂ ಒಂಥರ ಬೇಸರ ಇತ್ತು ಆ ಟೈಮಲ್ಲಿ. ಬಟ್ ಆಮೇಲೆ ಹೋಗ್ತಾ ಅದು ಪಳಗ್ಬಿಡ್ತು ನಮಗೆ. ಈ ಥರ ಎಷ್ಟೋ ತುಂಬಗಳು ಆಗಿದೆ ಬಿಡು, ಇದೇನು ದೊಡ್ಡ ವಿಷಯ ಅಲ್ಲ ಅಂತೇಳಿ ನಾವು ಸುಮ್ಮನೆ. ಬಟ್ ಏನಕ್ಕಾಯ್ತು ನನಗೂ ಗೊತ್ತಿಲ್ಲ ಮೇಡಮ್, ನಿಜವಲ್ಲ. ಅದ್ರ ಸಿನಿಮಾದಲ್ಲಿ ಏನಕ್ಕೆ ಮಾಡೋಕ್ಕಾಗಿಲ್ಲ ಅಂತ ನನಗೂ ಅಷ್ಟೊಂದು ಇದಿಲ್ಲ ಅದರಲ್ಲಿ. ಬಟ್ ಆಮೇಲೆ ನನಗೂ ಬಂತು ಸಿನಿಮಾಗಳು, ಬೇರೆ ದೊಡ್ಡ ಸಿನಿಮಾಗಳು. ಇವತ್ತು ದೊಡ್ಡ ಸಿನಿಮಾ ಮಾಡಿದ್ದೀನಿ, ಮಾರ್ಟಿನ್ ಅನ್ನೋ ಸಿನಿಮಾ ಮಾಡಿದ್ದೀನಿ. ಎಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಆ ಸಿನಿಮಾ ನನ್ನ ಕೆರಿಯರಲ್ಲೇ ಬೆಸ್ಟ್ ಆಗುತ್ತದು. ಯಾಕಂದರೆ ಎಷ್ಟೋ ಮಾಡಿದ್ದೀನಿ, ಇಲ್ಲ ಅಂತೆಲ್ಲ. ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಸಾಂಗ್ಸ್ಗಳು ಮಾಡಿದ್ದೀನಿ, ಎಲ್ಲ ನನ್ನ ಬೆಸ್ಟೇ. ಬಟ್ ಒಂದು ಏನೋ ದುಡ್ಡು ತುಂಬ ಖರ್ಚು ಮಾಡಿ ನಾವು ಮಾಸ್ಟರ್ ಪೀಸಲ್ಲಿ ನನಗೆ ದೊಡ್ಡ ಸಾಂಗ್ ಅಂತ ನನಗೆ ಇದ್ದಿದ್ದು. ಯಾವುದೋ ದೊಡ್ಡ ಕ್ರೌಡ್ ಹಾಕಿ 1,000, 2,000 ಜನ ಹಾಕಿ ಫುಲ್ಲು 4 ದಿವಸದಲ್ಲೇ ಸಾಂಗ್ ಮಾಡಿದ್ದು ನಾವು. ಅದು ತುಂಬ ಚಾಲೆಂಜಿಂಗಲ್ಲಿ ಮಾಡಿದ್ದು. 4 ಡೇಸಲ್ಲಿ ಮಾರ್ಕೆಟೆಲ್ಲ ಇಟ್ಕೊಂಡು ಆ ಸಾಂಗ್ನ ಮಾಡಿದ್ವಿ. ಆ ಸಾಂಗು ಚೆನ್ನಾಗಾಯಿತು, ನಮಗೆ ಇದು ಬಂತು, ಹೆಸರು ಬಂತು ಇದರಲ್ಲಿ. ಬಟ್ ಅದಾದಮೇಲೆ ನನಗೆ ಅದಕ್ಕಿಂತ ದೊಡ್ಡದಾಗಿ ಅಂದರೆ ಈಗ ಮಾರ್ಟಿನ್ ಸಿನಿಮಾನೇ. ಈ ಸಿನಿಮಾದಲ್ಲಿ ನಮಗೆ ಧ್ರುವ ಸರ್ಜಾ ಅವರು ಹ್ಯಾಟ್ಸ್ ಆಫ್ ಹೇಳ್ಬೇಕು ನನಗೆ. ನಾನು ಹೇಳ್ಬೇಕು ಅವ್ರಿಗೆ, ಯಾಕಂದರೆ ನನಗೆ ಇದೇ ಹೇಳಿದ್ನಲ್ಲ, ಡೌನ್ ಆಗಿದ್ದಾಗ, ಸ್ವಲ್ಪ ಡೌನ್ ಆಗಿ ನನಗೆ ಇದ್ದಾಗ, ಸರಿ ಬೇಡ ಬಿಡಪ್ಪ ನಾವು ಇಂಡಸ್ಟ್ರಿ ಏನಕ್ಕೆ ಅನ್ನೋ ಥರ ಇದ್ದಾಗ ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಧ್ರುವ ಅವರು. ನನಗೆ 2 ಸಾಂಗ್ ಪೊಗುರು ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ರು ನನಗೆ. ಯಾಕಂದ್ರೆ ದೊಡ್ಡ ಸಿನಿಮಾಗಳು ಸ್ವಲ್ಪ ಕಮ್ಮಿ ಆಗಿತ್ತು ನನಗೆ. ಅಂದರೆ ನಾನು ಸಕ್ಸಸ್ ಕೊಟ್ಟಿದ್ದೆ ಹೊಸಬ್ರದ್ದೇ ಸಿನಿಮಾಗಳು. ಅವಾಗಿದ್ದೀವರೆಗೂ ಹೊಸಬ್ರ ಜೊತೆಗೆ ಸಿನಿಮಾ, ಹೊಸ ಡೈರೆಕ್ಟರ್ ಜೊತೆಗೆ ಸಿನಿಮಾಗಳೇ ಜಾಸ್ತಿ ನಾನು ಸಕ್ಸಸ್ ಆಗಿರೋದೆಲ್ಲ ಅದರಲ್ಲಿ. ಬಟ್ ದೊಡ್ಡವ್ರ ಸಿನಿಮಾ ಅಂತ ಮಾಡಬೇಕು ಅಂತ ನನಗೂ ಒಂದು ಇದಿತ್ತು, ಯಾವ್ದಾದ್ರು ಮಾಡಬೇಕು. ಈಗ ಇದರಲ್ಲಿ ಮತ್ತೆ ನಾವು ಇದನ್ನ ಜರ್ನಿ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಸಿನಿಮಾ ಬೇಕು ಅಂತ ಇದ್ದಾಗ ನನಗೆ ಸಿಕ್ಕಿದ್ದೇನೆ ಪೊಗುರು ಸಿನಿಮಾ. ಪೊಗುರಲ್ಲಿ 2 ಸಾಂಗೂ ನನಗೆ ತುಂಬ ಹೈಲೈಟ್ ಆಯಿತು ನನಗೆ ಆ ಸಾಂಗ್. ಯಾಕಂದರೆ ಆ ಕೊರೋನಾ ಟೈಮ್ ಇರಲಿಲ್ಲ ಅಂದಿದ್ರೆ, ನಿಜ ಹೇಳ್ತೀನಿ ಕೇಳಿ, ನನಗೆ ಇನ್ನೂ ಸ್ವಲ್ಪ ದೊಡ್ಡ ಮೈಲೇಜ್ ಸಿಕ್ಕಿರೋದು. ಬಟ್ ಆದ್ರೂ ಇವತ್ತು ನಮ್ಮ ಕನ್ನಡ ಇದರಲ್ಲಿ ಒಂದು ಮಿಲಿಯನ್ಸ್ ಗಟ್ಟಲೆ ಹೋಗಿರೋದು ಅಂದರೆ ಪೊಗುರು ಸಾಂಗ್ಸೇನೆ. ಅದಕ್ಕೆ ಎಲ್ಲ ಕ್ರೆಡಿಟ್ಸು ನಮ್ಮ ಧ್ರುವ ಸರ್ಗೆ ಹೋಗಬೇಕು, ಅವ್ರಿಗೆ ಸಲ್ಲಬೇಕು ಅದು. ಯಾಕಂದರೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತವರೆಗೂ ನಾವು ಇನ್ನೂ ಎಲ್ಲ ಹೀರೋಗಳು ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಇವಾಗ ಎಲ್ಲ ಒಂದು ಕಡೆ ಇದ್ದಾಗ ಅದನ್ನು ನಮ್ಮ ಪುಷಪ್ ಮಾಡಿದ್ರು ಆ ಟೈಮಲ್ಲಿ ನನಗೆ ಇದರಲ್ಲಿ.
ಇವತ್ತು ಮಾರ್ಟಿನ್ ಮಾಡೋಕ್ಕೂ ಅವರೇ ಕಾರಣ ನನಗೆ. ಒಂದು ದೊಡ್ಡ ಸಾಂಗ್ ನೀವು ಒಳ್ಳೆ ಇದು ನಿಮಗೆ ವಿಜುವಲ್ಸ್ ಹಂಗಿರುತ್ತೆ ಆ ಸಿನಿಮಾದಲ್ಲಿ. ನೀವು ಒಂದು ಹೀರೋ ಜೊತೆ ವರ್ಕ್ ಮಾಡಿದ್ರೆ ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ಹಿಟ್ ಆಗ್ತಾ ಹೋಗುತ್ತೆ. ಖಂಡಿತ ಮೇಡಮ್. ಇವಾಗ ನೋಡಿ, ಈಗ ಮುರಳಿ ಅವ್ರದ್ದೇ ತಗೊಳ್ಳಿ. ನಾನು ಉಗ್ರಂ ಮಾಡಿದೆ, ಉಗ್ರಂ ಸಿನಿಮಾ ಮಾಡಿದೆ. ಉಗ್ರಂ ಆದಮೇಲೆ ಅವ್ರದ್ದು ಮಫ್ತಿ ಮಾಡಿದೆ, ರಥಾವರ ಮಾಡಿದೆ, ಮದಗಜ ಮಾಡಿದೆ, ಭರಾಟೆ ಮಾಡಿದೆ. ಅವ್ರದ್ದು ನೋಡಿ ಎಲ್ಲ ಸಿನಿಮಾಗಳ ಜೊತೆಗೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದೀನಿ. ಅಂದರೆ ಎಲ್ಲ ಹಿಟ್ ಸಿನಿಮಾ ಜೊತೆಗೆ ನಾನು ಕೆಲಸ ಮಾಡಿದ್ದು ನನಗೊಂದು ಖುಷಿ ಆ ಥರ. ಈಗ ಶರಣ್ ಅವ್ರದ್ದು ಹಂಗೇನೆ. ಈಗ ಅವ್ರ ಫಸ್ಟ್ ಸಿನಿಮಾ ನಾನು ಅವ್ರ ಜೊತೆ ಮಾಡಿದ್ದು ವಿಕ್ಟ್ರಿ, ಕ್ವಾಲಿ ಕೊಟ್ಟರು ಸಾಂಗು. ಆ ಸಾಂಗ್ ಆಗಿದ ತಕ್ಷಣವೇ ನನಗೆ ಅಧ್ಯಕ್ಷ ಬಂತು, ಆಮೇಲೆ ರ್ಯಾಂಬೋ 2 ಬಂತು, ಆಮೇಲೆ ಇನ್ನೊಂದು ಬುಲೆಟ್ ಬಸ್ಸಿಯಾ, ಆಮೇಲೆ ಆ ಥರ 4-5 ಸಿನಿಮಾ ಅವ್ರ ಜೊತೆಗೆ ಎಲ್ಲ ಸಿಂಗಲ್ ಕಾರ್ಡ್ಗಳೇ, ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಕಾರ್ಡ್ಗಳೆಲ್ಲ ಮಾಡಿದ್ದ. ಆ ಥರದಲ್ಲೇ ಈ ಥರ ಎಲ್ಲ ಹೀರೋಗಳ ಜೊತೆನೆ ಮಾಡ್ಕೊಂಬಂದಿದ್ಯಾ ಇದರಲ್ಲಿ. ಅದು ಹೇಗೆ ಸರ್, ಒಂದು ಹೀರೋಗೆ ನೀವು ಈ ತರ ಒಂದು ಕೊರಿಯೋಗ್ರಫಿ ಮಾಡಿ ಹಿಟ್ ಆಗುತ್ತೆ ಅಂದಾಗ ನೀವು ಅವ್ರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿರ್ತೀರಾ ಅನ್ಸುತ್ತೆ. ಅವ್ರ ಕಡೆಯಿಂದ ನಾವು ಏನು ಮಾಡ್ಸಕ್ ಸಾಧ್ಯ, ಏನು ಮಾಡಿಸ್ಬಹುದು ಅನ್ನೋದನ್ನ. ಹಾಗಾಗಿ ಇದು ವರ್ಕ್ ಆಗ್ತಿದೆ ಅಂತ ಏನೋ ಅನ್ನಿಸ್ತಿದೆ ನನಗೆ. ಇಲ್ಲ ಮೇಡಮ್, ಇದು ಜೊತೆಗೆ ಏನಂದರೆ ನಮಗೆ ಡೈರೆಕ್ಟ್ರು ಸಪೋರ್ಟ್ ಮಾಡಬೇಕು, ಈ ಕಡೆ ಹೀರೋಗಳು ಸಪೋರ್ಟ್ ಮಾಡಬೇಕು. ಮಾಡಿದ್ರೆ ಮಾತ್ರನೇ ನಾವು ಬರೋಕ್ಕಾಗೋದು. ನೀವು ಏನೇ ಟ್ಯಾಲೆಂಟ್ ಇರಲಿ ಮೇಡಮ್, ಎಷ್ಟೇ ಇರಲಿ, ಏನೇ ಇರಲಿ, ಬಟ್ ಯಾರಾದರೂ ಒಬ್ಬರು ನಮಗೆ ನಿಮ್ಗೆ ಎಷ್ಟೇ ಟ್ಯಾಲೆಂಟ್ ಇದ್ರೂ ಕರೀಲಿ ಅಂದ್ರೆ ಏನು ಮಾಡ್ತೀರಾ? ಈಗ ಇವಾಗ ಎಷ್ಟೋ ಸಿನಿಮಾಗಳು ಮಾಡಿರ್ತೀವಿ, ಬಟ್ ಕರೆಯೋದಿಲ್ಲ ಒಂದೊಂದು ಸರಿ. ಅವಕಾಶ ನಮ್ಗೆ ತಪ್ಪೋಗುತ್ತಲ್ಲ, ಅದು ಸಿಕ್ಕಿದ್ರೆ ಬೇರೆ ಎಲ್ಲೋ ಹೋಗ್ಬಿಡ್ತೀವಿ, ಎಲ್ಲೋ ಇನ್ನೊಂದೇನೋ ಒಂದು ಇದಾಗತ್ತಲ್ವ. ಆ ಥರದಲ್ಲೇ ನಮ್ಮ ಕೆಲಸ ಆಯಿತು, ನಾವು ಹೋಗ್ತೀವಿ. ಇವತ್ತವರೆಗೂ ಅಷ್ಟೇ ಹೀರೋಗಳ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ನಮ್ಮ ಕೆಲಸ ಮುಗೀತಾ ಆಯಿತು, ಓಕೆ, ನಾವು ಬರ್ತಾ ಇರ್ತೀವಿ. ಅದೇ ಇವತ್ತವರೆಗೂ ನಾವು ಕಾಪಾಡ್ಕೊಂಡು ಬಂದಿರೋದು. ನಾವು ಹೋಗಿ ಬೇರೆ ಬೇರೆ ವಿಷಯಗಳು ಏನಾಗಲಿ ಅದೆಲ್ಲ ಯಾವುದೇ ಇರಲ್ಲ. ಅವ್ರು ಎಷ್ಟು ಕೊಡ್ತಾರೋ ಅದು ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿರ್ತೀನಿ, ಅಲ್ಲಿ ಅವ್ರ ಜೊತೆಗೆ ಸ್ಪಂದಿಸಿರ್ತೀನಿ. ಆಮೇಲೆ ರಿಹರ್ಸಲ್ ಮಾಡಿಸಿರ್ತೀವಿ, ಎಲ್ಲನೂ ಮಾಡಿಸ್ತೀವಿ. ಎಲ್ಲನೂ ಮುಗಿಸ್ಕೊಂಡು ಆ ಸಾಂಗ್ ಚೆನ್ನಾಗಾಯಿತು ಅಂದರೆ ಒಂದು ಖುಷಿ ನಮಗೆ ಅಷ್ಟೇ. ಅವ್ರನ್ನ 4 ಮಾತು ಮಾತಾಡ್ಬಿಟ್ರೆ ನಮ್ಗೊಂದೊಂದು ಖುಷಿ. ಓಕೆ, ಮಾಡಿದ್ದಾರೆ ಮಾಸ್ಟರ್, ಈ ಥರ ಮಾಡಿದ್ದಾರೆ, ಸಾಂಗ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ಅದೇ ನಮಗೊಂದು ಖುಷಿ. ಮುರಳಿ ಮಾಸ್ಟ್ರೇ ಬೇಕು ನನಗೆ ಈ ಸಿನಿಮಾ ಕೊರಿಯೋಗ್ರಫಿ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡಿಸಿರೋಂಥ ಯಾವುದಾದ್ರು ಇದೆ ಮೇಡಮ್, ತುಂಬ ಇದೆ ಆ ಥರದ್ದೆಲ್ಲ. ಎಲ್ಲ ಹೀರೋಗಳು ಅಷ್ಟೇ, ನನಗೆ ಎಲ್ಲ ಒಬ್ಬರೇ ಅಂತೆಲ್ಲ. ಎಲ್ಲ ಹೀರೋಗಳು ಬಿಗಿನಿಂಗ್ ಸ್ಟೇಜಿಂದ ನಾವು ಒಂದು ಸಿನಿಮಾ ಚೆನ್ನಾಗಿ ಕೊಟ್ಟಾಗ ಇಲ್ಲ ಈ ಮುರಳಿ ಮಾಸ್ಟೇ ಮಾಡಲಿ ಅಂತೇಳಿ ಎಲ್ಲ ಹೀರೋಗಳು ಮೇಡಮ್ ಒಬ್ಬರ ಹೆಸರು ಹೇಳಿದ್ರೆ ಅದು ತಪ್ಪಾಗತ್ತೆ. ಅದು ಎಲ್ಲ ಹೀರೋಗಳು ನಮಗೆ ಕರೆದು ಎಲ್ಲ ಸಿನಿಮಾಗಳಲ್ಲೂ ಅವರು ನಮ್ಗೆ ಅವಕಾಶ ಕೊಟ್ಟು, ಹೀರೋಗಳು ಜಾಸ್ತಿ ನನಗೆ ಪುಷಪ್ ಮಾಡಿರೋದೆ. ಎಲ್ಲ ಹೀರೋಗಳು ನನಗೆ ಜಾಸ್ತಿ ಮಾಡಿದ್ದಾರೆ. ಡೈರೆಕ್ಟರ್ಸು ನನಗೆ ಇದು ಮಾಡಿಕೊಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ನನ್ನ ಡೈರೆಕ್ಟರ್ಸು ಹೀರೋಗಳೇ ಜಾಸ್ತಿ ನನಗೆ ಪುಷ್ ಮಾಡಿರೋದು. ಮುರಳಿ ಮಾಡಲಿ ಅಂತಲೇ ಕರೆಸಿರೋದು ನನಗೆ. ಡ್ಯಾನ್ಸರ್ ಆಗಿ ಕೊರಿಯೋಗ್ರಾಫರ್ ಆಗಿ ಗುರುತಿಸ್ಕೊಂಡ್ರಿ. ನೀವು ಆರ್ಟಿಸ್ಟ್ ಆಗಿನೂ ಕೂಡ ರಂಜಿಸಿರೋದು ವಿಷಯ ಉಂಟು ಸರ್ಕಸ್ ಮೂವಿನಲ್ಲಿ ಗಣೇಶ್ ಸರ್ ಜೊತೆ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಮೇಡಮ್, ನನಗೆ ಬಿಗಿನಿಂಗ್ ಸ್ಟೇಜಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರೇ ನನಗೆ ತುಂಬ ಹೆಲ್ಪ್ ಆಗಿದ್ದು. ನನಗೆ ಬಿಗಿನಿಂಗ್ ಸ್ಟೇಜಲ್ಲಿ ಅಂದರೆ ಗೋಲ್ಡನ್ ಸ್ಟಾರ್ಸ್ ಅವರು ಅವಾಗ ಮುಂಗಾರು ಮಳೆ ಆದಮೇಲೆ ದೊಡ್ಡ ಪೀಕಲ್ಲಿ ಇದ್ದಂಥ ಹೀರೋ ಅವರು. ಅವ್ರ ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಬಿಟ್ರೆ ಸಾಕಲ್ವ ನನಗೆ ಅನ್ನಿಸ್ತಾ ಇತ್ತು ನನಗೆ ಆ ಟೈಮಲ್ಲಿ. ಯಾಕಂದ್ರೆ ನಮಗೊಂದು ಸಕ್ಸಸ್ ಬೇಕಲ್ಲ, ಯಾವ್ದಾರು ಬೇಕಲ್ಲ ಅಂತಾಗ್ಲೇ ನನಗೆ ಅವ್ರ ಜೊತೆಗೆ ಕಂಟಿನ್ಯೂ ಅವ್ರ ಸಿನಿಮಾಗಳು ಸರ್ಕಸ್ಸು, ಸಂಗಮ, ಆಮೇಲೆ ಅದ್ರ ಜೊತೆಗೆ ಈಗ ಶ್ರಾವಣಿ ಸುಬ್ರಹ್ಮಣಿ, ಆಮೇಲೆ ಮಳೆಯಲ್ಲಿ ಜೊತೆಯಲ್ಲಿ, ಈ ಥರ ಸಿನಿಮಾಗಳು ಅವ್ರ ಜೊತೆಗೆ ಒಳ್ಳೆ ಸಕ್ಸಸ್ ಸಾಂಗ್ಸ್ಗಳು. ಅವರು ನನಗೆ ತುಂಬ ಚೆನ್ನಾಗಿ ಇದು ಮಾಡೋರು. ಯಾಕಂದರೆ ಅವಾಗಿಂದನೂ ನಾವೆಲ್ಲ ಜೊತೆಗೆ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಆ ಬೇಸ್ ಮೇಲೆ ನಮಗೆ ಅವರು ಒಳ್ಳೆ ಸ್ಪಂದನೆ ಕೊಡ್ತಾಯಿದ್ರು. ಅವ್ರ ಸಿನಿಮಾ ಹೆಸರು ಗಣೇಶ್ ಅವ್ರ ಸಿನಿಮಾ ಹೆಸರುಗಳು ಬೇರೆ ಸಿನಿಮಾ ಹಿಡಿತಾ ಇದ್ದೆ ನಾನು. ಅಂದರೆ ಗಣೇಶ್ ಅವ್ರ ಸಿನಿಮಾ ಮಾಡಿದ್ದೀನಿ ನಾನು, ಗೋಲ್ಡನ್ ಸ್ಟಾರ್ ಗಣೇಶ್ ಸಿನಿಮಾ ಮಾಡಿದ್ದೀನಿ ನೋಡಿ ಸಾಂಗ್ಸ್ ಅಂತ ಹೇಳ್ಬಿಟ್ಟು ಬೇರೆ ಸಿನಿಮಾ ಅವಾಗ ಸಾಂಗ್ಸ್ಗಳು ಹಿಡಿತಾ ಇದ್ದೆ ನಾನು. ಅಂದರೆ ನಮಗೆ ಸಿಗ್ತಾಯಿತ್ತು, ಅವಕಾಶಗಳು ಸಿಗ್ತಾಯಿತ್ತು ನನಗೆ. ಅವರು ನನಗೆ ಭಾಳ ದೊಡ್ಡ ಹೆಲ್ಪ್ ಆಗಿದೆ ಬಿಗಿನಿಂಗ್ ಸ್ಟೇಜಲ್ಲ ಅವರಿಂದ. ಅದಾದ್ಮೇಲೆ ನೆಕ್ಸ್ಟ್ ಗೋವಿಂದ ಏನಮ್ಮ ಅಂತ ಬಂದರೆ ಪ್ಯಾರ್ಗೆ ಆಗ್ಬಿಟ್ಟಿದೆ. ಸಾಂಗ್ ಅಂತೂ ಎಲ್ಲ ಕಡೆ ಹಿಟ್ಟು ಸರ್. ಚಿಕ್ಕ ಮಕ್ಕಳಾದ್ರೂ ಹಾಡು ಹೇಳೋರು, ಎಲ್ಲರೂ ಬಾಯಲ್ಲೂ ಗುನುಗ್ತಾ ಇದ್ದಂಥ ಸಾಂಗ್ ಅದು. ಅಂತ ಹಿಟ್ಟು ಸಾಂಗನ್ನು ಕೊಟ್ಟವರು. ಅದ್ರ ನೆಕ್ಸ್ಟು ಕೋಮಲ್ ಸರ್ಗೆ ಡೈರೆಕ್ಷನ್ ಕೂಡ ಮಾಡಿದವರು. ಅದು ಕೋಮಲ್ ಸರ್ ಬಗ್ಗೆ ಹೇಳಲೇಬೇಕು. ಯಾಕಂದರೆ ಕೋಮಲ್ ಸರ್ಗೆ ನಾನು ಫಸ್ಟ್ ಸಿನಿಮಾ ಅದೇನೇ ಗೋವಿಂದ ಏನಮ್ಮ ಆ ಸಾಂಗು. ಅದು ಆ ಸಾಂಗ್ ಮಾಡಬೇಕಂದ್ರೆ ತುಂಬ ಹೋಮ್ವರ್ಕ್ ಮಾಡಿದ್ದೀವಿ ಮೇಡಮ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿತ್ ಕಾಸ್ಟ್ಯೂಮ್ಸಿಂದ ಹಿಡಿದು ಆಮೇಲೆ ಲೊಕೇಶನ್ಸು ಎಲ್ಲ ನಾವು ಹೋಗಿ ಫೈನಲ್ ಮಾಡಿ ಇದರಲ್ಲೇ ಇಲ್ಲಿ ಮಾಡೋಣ, ಒಂದು ಸ್ಟೋರಿ ಬೋರ್ಡ್ ಮಾಡಿಕೊಂಡು ಆ ಸಾಂಗ್ನ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ಗೆ ಬರಬೇಕು ಅನ್ನೋದು ಡೈರೆಕ್ಟರ್ ಐಡಿಯಾ. ಅದು ಅಂದರೆ ಫಸ್ಟ್ ಓಪನಿಂಗ್ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಹಂಗೇನೆ ಕಲರ್ಸ್ ಬರಬೇಕು ಅಂತ ಪವನ್ ಅಡಿಯವರು ಹೇಳಿದರು. ಆ ಥರ ಮಾಡಿದ್ರೆ ಚೆನ್ನಾಗಿ ಆ ಸಾಂಗ್ ಇರೋದು ಹಂಗೇನೆ ಕೇಳಿದ್ರೆ ಹಂಗೆ ಅನಿಸ್ತಾಯಿತ್ತು. ಬಟ್ ಅದನ್ನು ನಾನೇನು ಮಾಡಿದ್ವಿ, ಅದಕ್ಕೊಂದಷ್ಟು ಕಾಸ್ಟ್ಯೂಮ್ಸ್ ಎಲ್ಲ ರೆಡಿ ಮಾಡಿ ಇದನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತೇಳಿ
ಪ್ರತಿಯೊಂದನ್ನು ಹೋಮ್ವರ್ಕ್ ಮಾಡಿ ಮಾಡಿದಾಗ ಅದು ನನಗೆ ರಾತ್ರಿ ನನಗೆ ಕಾಲ್ಸ್ ಬರ್ತಾಯಿತ್ತು. ಸಾಂಗ್ ರಿಲೀಸ್ ಆದಮೇಲೆ ಆ ಸಾಂಗ್ ಏನೋ ಅಷ್ಟು ಚೆನ್ನಾಗಿದೆ, ಏನು ಆಗಿದೆ ಹೀಗಿದೆ ಅಂತ ನನಗೆ ಈಗಲೂ ನೆನಪಿದೆ. ನೈಟಲ್ಲಿ ಫೋನ್ ಬಂದಾಗ ನಾನು ಹೋಗಿ ಮಾತಾಡಿದ್ದು, ಪ್ರೊಡ್ಯೂಸರ್ ನನ್ನ ಹತ್ರ ಅರ್ಧ ಗಂಟೆ 1 hour ಮಾತಾಡಿದ್ದು. ಆ ಸಾಂಗ್ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ, ತುಂಬ ಎಲ್ಲರೂ ಮೆಚ್ಕೊತಾ ಇದ್ದಾರೆ ಆ ಸಾಂಗು ಅಂತ. ನನಗೆ ಹೋಯ್ತು, ಆಯ್ತು ಬಿಡಪ್ಪ, ನನಗೂ ಒಂದು ಸಕ್ಸಸ್ ಸಿಗತ್ತೆ ಅಂತ ಅನ್ಕೊಂಡೆ. ಅದೇ ಥರನೇ ಅದೊಂದು ಸಕ್ಸಸ್ ಸಿಕ್ತು. ಅದೇನಕ್ಕೆ ಎಲ್ಲ ಕೋಮಲ್ ಸಾರೇ ಅದಕ್ಕೆ ಕಾರಣ. ಯಾಕಂದರೆ ಅವ್ರು ಕೊಟ್ಟಂಥ ಎಕ್ಸ್ಪ್ರೆಷನ್ಸು, ಅವ್ರ ಫೇಸ್, ಬಾಡಿ ಲ್ಯಾಂಗ್ವೇಜು, ಕೋಮಲ್ ಅವ್ರು ಮಾಡ್ದಂಥ. ಯಾಕಂದರೆ ನಾವು ಮಾಡ್ತೀವಿ, 1000 ಮಾಡ್ತೀವಿ ಎಲ್ಲ, ಅದು ಮಾಡೋರು ಇರಬೇಕು ಆ ಥರ. ಅಂದರೆ ಅದನ್ನ 1ಕ್ಕೆ 2ರಷ್ಟು ಮಾಡಬೇಕು, ಅದನ್ನು ಅದ್ಭುತವಾಗಿ ಮಾಡ್ಬೇಕು. ಅದನ್ನು ಅವ್ರು ಮಾಡಿದ್ರು. ಬಟ್ ಅಲ್ಲಿಂದ ಅವರು ನನ್ನ ಮೇಲೆ ತುಂಬ ಪ್ರೀತಿ ಇಟ್ಬಿಟ್ರು. ಯಾರು? ಕೋಮಲ್ ಸರ್. ಎಷ್ಟು ಅಂದರೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಬಿಟ್ರು ಅವರು. ಇವನು ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಇವನು ಅಂತೇಳಿ. ಬಟ್ ಅವ್ರ ಸಿನಿಮಾಗಳು ಎಲ್ಲದರಲ್ಲೂ ನನಗೆ ಅವಕಾಶ ಕೊಡ್ಕೊಂಬಂದರು. ಇವತ್ತವರೆಗೂ ಇವತ್ತೇನಿದೆ, ಇವತ್ತುವರೆಗೂ ನಾನು ಹೋದರೆ, ಅವ್ರ ಮನೆ ಮುಂದೆ ಹೋದರೆ ನನಗೆ ಇಲ್ಲ ಅನ್ನಲ್ಲ ಕೋಮಲ್ ಅವರು. ನಾನು ಬೇರೆ ಬಗ್ಗೆ ಹೇಳಲ್ಲ, ಬಟ್ ಇವ್ರನ್ನ ಮಾತ್ರ ಹತ್ರ ಮನೆಗೆ ಹೋದ್ರು ನನಗೆ ಆಯಿತು ಮಾಡೋಣ ಅಂತ ಹೇಳಿದ್ರು. ಇವಾಗ ನಾನು ಡೇಟ್ ಕಳೆದು ಕೊಡ್ತಾರೆ ನನಗೆ ಡೇಟ್, ಕೋಮಲ್ ಸರ್. ಅಷ್ಟು ಯಾಕಂದರೆ ಅವ್ರನ್ನ ನಾನು ಉಳಿಸ್ಕೊಂಡಿದ್ದೀನಿ ಅವ್ರನ್ನ, ಕೋಮಲ್ ಸರ್ನ. ಯಾಕಂದ್ರೆ ನನಗೆ ಫಸ್ಟ್ ಅವರೇ ಅವಕಾಶ ಕೊಟ್ಟಿದ್ದು ಡೈರೆಕ್ಷನ್ ಮಾಡೋದಕ್ಕೆ. ಅದು ನಮಭೂತಾತ್ಮ ನನಗೆ ತುಂಬ ಪೀಕಲ್ಲಿದ್ದೀನಿ ಅವಾಗ ನಾನು. ಅಂದರೆ ಕೊರಿಯೋಗ್ರಫಿಯಲ್ಲಿ ಸಿಕ್ಕಾಬಿಟ್ಟೆ ಪೀಕ್. ಅಂದರೆ ಟೈಮ್ ಇಲ್ಲ ಕೊರಿಯೋಗ್ರಾಫಿ, ಡೇ ನೈಟ್ ಶೂಟಿಂಗ್ ಮಾಡ್ತಾಯಿದ್ದೀನಿ. ಬಟ್ ಆ ಟೈಮಲ್ಲಿ ನನಗೆ ಕೋಮಲ್ ಸರ್ ಫೋನ್ ಮಾಡಿಬಿಟ್ಟು, ಈ ಥರ ಒಂದು ಸಿನಿಮಾ ಇದೆ ಮಾಡಿ, ಇದು ತುಂಬ ಚೆನ್ನಾಗಿ RR ಮೂವಿ ಮಾಡೋದು ಚೆನ್ನಾಗಿದೆ ಅಂತ ಹೇಳಿದ್ರು. ಅಂತ ಒಪ್ಕೊಂಬಿಟ್ಟೆ ಫಸ್ಟು ನಾನು. ಸರಿ ಅಂತ ಹೋಗಿ ಎಲ್ಲ ಡಿಸ್ಕಷನ್ ಆಯಿತು, ಎಲ್ಲ ಮುಗೀತು, ಎಲ್ಲ ಆಯಿತು. ಮುಗಿಸ್ಕೊಂಡು ಇನ್ನೇನು ಶೂಟಿಂಗ್ ಒಂದು 10 days ಇರುತ್ತೆ, ಹೋಗಬೇಕು. ಬಟ್ ಅವಾಗ ನನಗೆ ನಡ್ಕ ಶುರು ಆಯಿತು. ಅಯ್ಯೋ ಇದು ಯಾವ್ದು ನಾನು ಇಲ್ಲಾವುದೋ ನಾನು ಹೋಗ್ತಾ ಇದ್ದೀನಿ, ಇದೊಂದು ಜರ್ನಿ ನಂದು ಹೋಗ್ತಾ ಇದೆ. ಜೊತೆಗೆ ಇವಾಗ ಇದನ್ನು ನಾನು ತೊಗೊಂಡ್ಬಿಟ್ರೆ, ಅಕಸ್ಮಾತ್ ಇಲ್ಲಿ ಕರಿಯೋರು ಬಿಟ್ಬಿಟ್ರೆ ಹೆಂಗೆ ನಮಗೆ? ಯಾಕೆಂದರೆ ಡೈರೆಕ್ಷನ್ ಮಾಡ್ತೀನಿ ಅಂತ ಕರಿಯೋದು ಬಿಟ್ಬಿಡ್ತಾರೆ. ಒಬ್ಬ ಕೊರಿಯೋಗ್ರಾಫರ್ ಆಗಲಿ ಬೇರೆ ಗೊತ್ತಿಲ್ಲ, ಬಟ್ ನಮ್ದಲ್ಲಿ ಏನಕ್ಕೆ ಮಾಡ್ತೀವಿ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಡೈರೆಕ್ಷನ್ ಮಾಡ್ತಾರೆ, ಬೇಡ ಕರಿಬೇಡ ಅನ್ನೋದು ಆ ಥರ ಹೋಗ್ಬಿಡ್ತಾರೆ. ಅದೆಲ್ಲ ನಂಗೆ ಮೈಂಡಿಗೆ ಬಂದುಬಿಟ್ಟಿತ್ತು. ಅಯ್ಯೋ ಕರೆಯೋದು ಬಿಟ್ಬಿಡ್ತಾರೆ, ಆಮೇಲೆ ಏನು ಇಲ್ಲ ಬಿಡುತ್ತೆ ಅಂದ್ಬಿಟ್ಟು ಕೋಮಲ್ ಸರ್ಗೆ ಫೋನ್ ಮಾಡಿ ಹೇಳಿದೆ ತಿರ್ಗಾ, ಸರ್ ಈ ಥರ ನನಗೆ ಯಾಕೋ ಅನ್ಕಂಫರ್ಟಬಲ್ ಆಗಿದೆ ಸರ್, ನೋಡಿ ಬೇರೆ ಇಟ್ಕೊಂಡು ಮಾಡ್ಬಿಡಿ ನೀವು ಅಂತ ಹೇಳಿದೆ. ಬರೋ ಲಕ್ಷ್ಮಿನ ಕಾಲಲ್ಲಿ ಒದಿತಾ ಇದೆಯಾ ನೀನು ಅಂದರು. ಆ ಥರ ಮಾಡಬೇಡ ನೀನು, ಯಾಕೆ ಎದುರ್ತೀಯ ನೀನು, ಮಾಡು, ಚೆನ್ನಾಗಿ ಮಾಡಿ, ನೀನು ಮಾಡ್ತೀಯ ಅಂತ ನಾನಿನ್ನು ಕೊಡ್ತಾ ಇರೋದು. ಸುಮ್ಮನೆ ಯಾಕೆ ಎಷ್ಟೊಂದು ಜನ ಇಲ್ವಾ ಎಷ್ಟು ಜನ ಇಲ್ಲ ನಾನು ಕೊಡೋದಕ್ಕೆ, ನಾನ್ಯಾಕೆ ನಿನ್ನೂ ಕೊಡಬೇಕು ಅಂದರೆ ನೀನಂತ ಕೆಪಾಸಿಟಿ ಇದೆ, ನೀನು ಮಾಡ್ತೀಯಾ ಅಂತ, ಅದಕ್ಕೋಸ್ಕರ ನಾನು ನೀನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅಲ್ಲೇ ಆಯಿತು ಸರ್ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಒಂದೇ ಶೆಡ್ಯೂಲ್ ಆ ಸಿನಿಮಾ ಮಾಡಿದ್ದು. 50 days ಹೋಯ್ತು ಆ ಸಿನಿಮಾ, ನಮಭೂತಾತ್ಮ ಸಿನಿಮಾ. 50 days ಖುಷಿ ಆಯಿತು ನನಗೆ. ಬಟ್ ಯಾರು ನಮ್ಮ ಫಿಟ್ನೆಸ್ ಮತ್ತೆ ಅದೇ ಸಿನಿಮಾ ಅದೇ ಕೊರಿಯೋಗ್ರಾಫ್ ಮಾಡಿದಾಗ ಕರೆದು ಕೆಲಸ ಕೊಟ್ಟರು. ಬಟ್ ಡೈರೆಕ್ಷನ್ ಮಾಡಿದಾಗ ಯಾರು ನಮಗೆ ಹತ್ತಿರ ಮತ್ತೆ ಯಾರು ಕರೀಲಿಲ್ಲ. ಬಟ್ ನಾನೇನು ಮಾಡಿದೆ, ಸರಿ ನೋಡೋರ್ಗು ನೋಡಿದ್ವಿ, ಸರಿ ಇಲ್ಲೇ ಬ್ಯುಸಿಯಾಗಿತ್ತು. ಮತ್ತೆ ಕೊರಿಯೋಗ್ರಫಿಲಿ ತುಂಬ ಬ್ಯುಸಿಯಾಗಿದ್ವಲ್ಲ, ಸರಿ ಓಕೆ. ಹಂಗೆ ಇದ್ದಾಗ ಸರ್ ಈಗ ರೀಸೆಂಟಾಗಿ ಏನು ಮಾಡಿದ್ವಿ ಅಂದರೆ, ನಾನು ನಮ್ಮ ಅಕ್ಕನ ಮಗ ಸಂತೋಷ್ ಡ್ಯಾನ್ಸ್ ಮಾಸ್ಟರ್, ಅವರು ಡ್ಯಾನ್ಸ್ ಮಾಸ್ಟರ್ ಸಂತು, ಇಬ್ಬರು ಸೇರಿ ಏನು ಮಾಡಿದ್ವಿ, ಸರಿ ಒಂದು ಸಿನಿಮಾ ಮಾಡೋಣ, ಯಾವುದೋ ಕೋಮಲ್ ಅವ್ರಿಗೆ ಮಾಡೋಣ, ಅವರು ಡೇಟ್ ಕೊಡ್ತಾರೆ ನಾವು ಅಂದರೆ ಡೇಟ್ ಕೊಟ್ಬಿಡ್ತಾರೆ, ಅವ್ರೇನು ಕೇಳೋದಿಲ್ಲ, ಹೋಗಿ ಅವ್ರನ್ನೇ ಕೇಳೋಣ ಅಂತ ಹೇಳಿದ್ವಿ. ಹೋಗಿ ಅವ್ರನ್ನ ಕೇಳಿದ್ವಿ, ಅಪ್ರೋಚ್ ಮಾಡಿದ್ವಿ. ಸರ್ ಇದು ಒಂದು ಕತೆ ನಮಭೂತಾತ್ಮ 2 ಅಂತ ಮಾಡ್ಬೇಕಂತ ಇದ್ದೀವಿ ಸರ್, ನೀವು ಏನಂತೀರಾ ಹೇಳಿ ಅಂತ ಹೇಳಿದ್ವಿ. ಮಾಡು ಮುರಳಿ, ಆಯಿತು ಕತೆ ಒಂದು ಸರಿ ಹೇಳ್ಬಿಡು ಅಂತ ಹೇಳಿ ಕತೆ ಹೇಳಿದ್ವಿ. ಇಷ್ಟ ಆಗೋಯ್ತು ಅವ್ರಿಗೆ. ಒಂದು ಲೈನ್ ಕತೆ ಹೇಳಿದ್ವಿ, ಒಂದು ಫುಲ್ ಸ್ಟೋರಿ ಹೇಳಿದ್ವಿ. ಅವ್ರಿಗೆ ಇಷ್ಟ ಆಯಿತು. ಮಾಡು, ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಮಾಡು ಅಂತ ಹೇಳಿದ್ರು. ಫುಲ್ ರೆಡಿ ಮಾಡ್ಕೊಂಡ್ವಿ. ಬಟ್ ಆ್ಯಕ್ಚುಲಿ ನಾನು ಮಾಡೋ ಉದ್ದೇಶ ಇರಲಿಲ್ಲ. ಬಟ್ ನನಗೇನಂದರೆ ನಮಗೆ ಡಿಸ್ಟ್ರಿಬ್ಯೂಟ್ರು ಆಮೇಲೆ ನಮ್ಮ ಪ್ರೊಡ್ಯೂಸರ್ ಅವರು ಏನಂದರು, ನೀನು ಹಾಕಪ್ಪ ನೀನು, ಆಮೇಲೆ ನಾನು ನಿಮಗೆಲ್ಲ ರೆಡಿ ಮಾಡಿಕೊಡ್ತೀನಿ ನಿಮಗೆಲ್ಲ ಅಂತ ಹೇಳಿದ್ರು ಅವರು, ನಮ್ಮ ಯೋಗಾನಂದ್ ಅವರು. ಅವ್ರು ಹೇಳಿದ್ಮೇಲೆ ಸರಿ, ಅವ್ರ ಧೈರ್ಯದ ಮೇಲೆ ನಾನು ಏನು ಮಾಡಿದೆ, ನಾನು ಮನೆ ಕಟ್ಟಬೇಕು ಅಂತ ಇದ್ದಿದ್ದು ದುಡ್ಡನ್ನ, ಮನೆಗೆ ಆ್ಯಕ್ಚುಲಿ ಜಾಗ ತೊಗೊಂಡಿದ್ವಿ ನಾವು. ತೊಗೊಂಡು ಸರಿ ಮನೆ ಕಟ್ಸೋಕೆ ದುಡ್ಡು ಇಟ್ಟಿದ್ವಿ. ನಾನು ಒಂದು ಪಾಪ ಒಂದು ಜಾಗ ಆಯಿತು. ಸರಿ ಎಲ್ಲ ಕೊಟ್ಬಿಟ್ಟು ಸರಿ ಹೋಗೋ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು. ಅದನ್ನು ನಮಗೆ ಸಕ್ಸಸ್ಸು ಕೊಡ್ತು ಆ ಸಿನಿಮಾ ನಮಗೆ. ಆಮೇಲೆ ತೊಗೊಂಬಂದು ಇಲ್ಲಿಕ್ಕೆ ಇನ್ವೆಸ್ಟ್ ಮಾಡಿದ್ವಿ, ಧೈರ್ಯವಾಗಿ ಮಾಡಿದ್ವಿ. ಈ ಕೆಲವು ಟೈಮಲ್ಲಿ ಪೋಸ್ಟರ್ ದುಡ್ಡು ಬರೋದಿಲ್ಲ, ಕೆಲವು ಟೈಮಲ್ಲಿ ಈ ಭಯ ಎಲ್ಲ ಆಯಿತು ನಮಗೆ. ಸಿನಿಮಾ ಏನೋ ಮಾಡ್ಬಿಡ್ತಾ ಇದ್ದೀವಿ, ಏನೋ ನಾವೇ ದುಡ್ಡು ಖರ್ಚಾಗಿ ಮಾಡ್ಬಿಡ್ತಾ ಇದ್ದೀವಿ, ದುಡ್ಡು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಏನೋ ಒಟ್ಟೆ ಹಾಕ್ಬಿಟ್ಟಿದ್ದೀವಿ. ಬಟ್ ಧೈರ್ಯ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಸಿನಿಮಾ ಚೆನ್ನಾಗಿದೆ. ಯಾಕಂದರೆ ಕೋಮಲ್ ಸರ್ ಸುಮ್ಮನೆ ಒಪ್ಕೊಳ್ಳೋದಿಲ್ಲ ಒಂದು ಸಿನಿಮಾನ. ಅವ್ರು ಒಪ್ಕೊಂಡಿದ್ದಾರೆ ಅಂದಮೇಲೆ ಇದೇನೋ ಚೆನ್ನಾಗಿರುತ್ತೆ ಅಂತೇಳಿ ನಾವು ಸಿನಿಮಾನ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಅದನ್ನು ನಾವು ಡಿಸೆಂಬರಲ್ಲಿ ಇಲ್ಲ ಅದರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ನಾವು ಸಿನಿಮಾನ. ಜನವರಿ ಫೆಬ್ರವರಿಯಲ್ಲಿ ಮುಗಿಸ್ಬಿಟ್ಟಿವಿ, ಆಗಸ್ಟಲ್ಲಿ ರಿಲೀಸ್ ಮಾಡಿದ್ವಿ. ಒಂದೇ ವರ್ಷದಲ್ಲಿ ಸಿನಿಮಾ ಮಾಡಿ ಮುಗಿಸಿ ಕೈ ಕೊಟ್ಟು ಅದನ್ನು ಅವ್ರು ಖುಷಿ ಆಯಿತು ಕೋಮಲ್ ಸರ್ಗೆ. ಯಾಕಂದ್ರೆ ಸುಮ್ಮನೆ ಡಿಲೇ ಆಗದೆ ಆ ಸಿನಿಮಾ ರಿಲೀಸ್ ಮಾಡಿ ನಾವು ಅದು ಬಂದ್ವಿ. ನನಗೂ ಒಂದು ಒಳ್ಳೆ ಹೆಸರು ಬಂತು, ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಅಂತ ಇದು ಬಂತು. ಈಗ ಅದು ಏನು ಜೈಲರ್ ಮುಂದೆ ನಾನು 25 days ಆ ಸಿನಿಮಾ ಹೋಯ್ತು ನಮ್ಮದು.
ಆ ಜೈಲರ್ ಒಂದು ವೀಕ್ ಮುಂಚೆ ನನ್ನ ಸಿನಿಮಾ ಬಂದಿದ್ದು, ನನಗೆ ಫಸ್ಟ್ ವೀಕ್ ಸೂಪರ್ ಕಲೆಕ್ಷನ್ ಆಯಿತು. ಸೆಕೆಂಡ್ ವೀಕ್ ಜೈಲರ್ ಬಂದಮೇಲೆ ಸ್ವಲ್ಪ ಥಿಯೇಟರ್ಗಳು ಎತ್ಬಿಟ್ರು ಅವರು. ಸರ್ ನಾವೇನು ಮಾಡೋಕ್ಕಾಗಲಿಲ್ಲ, ಕೇಳೋಕ್ಕಾಗಲಿಲ್ಲ. ಸರಿ ಓಕೆ ಇರೋದ್ರಲ್ಲಿ ಇದು ಮಾಡೋದು 25 ಡೇಸ್ ಹಂಗೆ ಸಿನಿಮಾ ಮೂವ್ ಆಯಿತು. ಅದೊಂದು ಖುಷಿ ಆಯಿತು. ಈಗಲೂ ಕೋಮಲ್ ಸರ್ ನನಗೆ ಡೇಟ್ ಕೊಡೋಕೆ ರೆಡಿ ಇದ್ದಾರೆ, ಬಟ್ ನಾವು ರೆಡಿ ಮಾಡ್ಕೋಬೇಕಷ್ಟೇ ಸಬ್ಜೆಕ್ಟ್. ಅಂದ್ರೆ ಇವಾಗ ನೆಕ್ಸ್ಟ್ ಈಗ ಪ್ಲಾನಿಂಗ್ ಅಲ್ಲಿ ಇದೆ ಆಗಿದ್ರೆ ಖಂಡಿತ ಇದೆ ಮೇಡಮ್, ಇದೆ ಮೇಡಮ್. ಬೇರೆದು ಇನ್ನೊಂದು 2 ಸಬ್ಜೆಕ್ಟ್ ಇದೆ. ಬೇರೆ ಒಂದು ಒಳ್ಳೆ ಯೂತ್ ಅಂದರೆ ಈಗಿನ ಟ್ರೆಂಡಲ್ಲಿರೋ ಒಂದು ಕಾನ್ಸೆಪ್ಟಲ್ಲಿ ಈಗಿನ ಹುಡುಗ ಹುಡುಗಿಗಳು ಸಿನಿಮಾಗಳು ಒಂದು ಲೈನ್ ಇಟ್ಕೊಂಡು ನಾವು ಮಾಡಿದ್ದೀವಿ. ಅದು ಸ್ಕ್ರೀನ್ ಪ್ಲೇ ಎಲ್ಲ ರೆಡಿಯಾಗಿ ಹೋಗಿದೆ. ನಾನು ಶೂಟ್ ಮಾಡ್ತಾ ಇಲ್ಲ ಈಗಂದರೆ ನಾನೇ ಒಂದು 30 ನಿಮಿಷ ಏನೋ ಒಂದು ಸ್ವಲ್ಪ ಶೂಟ್ ಮಾಡಿ ನನ್ನ ಪ್ರಾಜೆಕ್ಟ್ ಹಿಂಗಿರುತ್ತೆ, ಇದು ನನ್ನ ಡ್ರೀಮ್, ಹಿಂಗಿದೆ ಸಿನಿಮಾ, ಇಷ್ಟ ಆಯ್ತು ಅಂದರೆ ಮಾಡಲಿ ಯಾರಾದರೂ ಅನ್ನೋ ಥರ ಲೆಕ್ಕದಲ್ಲಿದ್ದೀವಿ ನಾವು. ಅದನ್ನು ಇವಾಗ ಅದೇ ನೀವು ಡೈರೆಕ್ಟರ್ ಆಗೋ ಹಿಂದೆ ಕೋಮಲ್ ಸರ್ದು ಒಂದು ಕೈವಾಡ ಇತ್ತು ಅಂತಾನೆ ಹೇಳ್ಬೋದು. ಹೌದು ಖಂಡಿತ. ಅವರು ನನಗೆ ಹೇಳಿಲ್ಲ ಅಂದರೆ ನಾನು ಮಾಡ್ತಾನೆ ಇರಲಿಲ್ಲ. ನೀನು ನಿಧಾನಕ್ಕೆ ಯಾವಾಗಾದ್ರು ಮಾಡೋಣ ಅಂತ ಇತ್ತು. ಬಟ್ ಅವರು ನನಗೆ ಹೇಳಿದ್ದಕ್ಕೆ ನಾನು ಮಾಡಿದ್ದೆ. ಒಬ್ಬ ಅಳಿಸೋದು ಸ್ವಲ್ಪ ಈಸಿ ಅಂತ ಹೇಳ್ತಾರೆ, ಆದ್ರೆ ನಗಿಸೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಅದು ಕೋಮಲ್ ಸರ್ನ ಇಟ್ಕೊಂಡು ಒಂದು ಕಾಮಿಡಿ ಕಾನ್ಸೆಪ್ಟ್ ನ ತಗೊಂಡು ಮೂವಿ ಮಾಡಿ ಜನಗಳನ್ನ ನಗಿಸೋದು ಆಕ್ಚುಲಿ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಅಂತ ಫಸ್ಟ್ ಪ್ರಯತ್ನನೇ ನೀವು ಅದನ್ನ ಮಾಡಿದ್ದೀರಾ, ಅದ್ರ ಸಕ್ಸಸ್ ಅನ್ನು ಕಂಡಿದ್ದೀರಾ. ಇವಾಗ ನೆಕ್ಸ್ಟ್ ನೀವು ಜರ್ನಿ ಕೊರಿಯೋಗ್ರಾಫರ್ ಆಗಿ ಎಂಟ್ರಿ ಕೊಟ್ಟಾಗ ನಿಮಗೆ ಆಪೋಸಿಟ್ ಆಗಿ ದೊಡ್ಡ ತಲೆಗಳೇ ಇತ್ತು. ಇಮ್ರಾನ್ ಮಾಸ್ಟರ್ ಅಂತವ್ರು ಇದ್ರು, ಹರ್ಷ ಮಾಸ್ಟರ್ ಅಂತವ್ರು ಇದ್ರು. ಇವ್ರುಗಳ ಮಧ್ಯೆ ನಿಮ್ಮ ಸಾಂಗನ್ನು ಹಿಟ್ ಮಾಡೋದಿದೆಯಲ್ಲ ಸರ್, ಅದು ಆ್ಯಕ್ಚುಲಿ ಸಕ್ಕ ಚಾಲೆಂಜಿಂಗು. ಹೇಗಿತ್ತು ಸರ್ ಈ ಎಕ್ಸ್ಪೀರಿಯನ್ಸ್ ನಿಮಗೆ? ಅದೇ ಏನಂದರೆ ಆ್ಯಕ್ಚುಲಿ ಇವರು ಮುಂಗಾರು ಮಳೆ ಮಾಡಿಬಿಟ್ಟು ಹರ್ಷ ಮಾಸ್ಟರು ಪೀಕಲ್ಲಿ ಇದ್ದಾರೆ ಅವ್ರು. ಆ್ಯಕ್ಚುಲಿ ನಾನು ಅವಾಗ ನಮಗೊಂದು ಈ ಥರ ಒಂದು ಚಾನ್ಸ್ ಸಿಗಬಾರ್ದು ನಾನು ಯೋಚನೆ ಮಾಡ್ತಾಯಿದ್ದೆ ಟೈಮಲ್ಲೇ ಬಂದಿದೆ ನನಗೆ ಗೋವಿಂದ ನಮ್ಮ ಸಿನಿಮಾ. ಅದಾದಮೇಲೆ ನಾವು ಅವ್ರು ಒಟ್ಟಿಗೆ ಮಾಡಿದ್ವಿ. ನನಗೆ ಹರ್ಷ ಮಾಸ್ಟರ್ ನನಗೆ ಎಷ್ಟೊಂದು ಕ್ಲಾಶ್ ಕೊಟ್ಟಿದ್ದಾರೆ ಆ ಟೈಮಲ್ಲಿ. ಹರ್ಷ ಮಾಸ್ಟರ್ ಬ್ಯುಸಿ ಇದ್ದಾಗ ಅವರೇ ನನಗೆ ಮುರಳಿ ಮಾಸ್ಟರ್ ಇದು ಯಾವುದೊಂದು ಸಾಂಗ್ ಇದೆ ಮಾಡಿಬಿಡಿ ನೀವು ಅಂತ ಹೇಳೋರು. ಬಟ್ ನಂದು ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿತ್ತು. ಹರ್ಷ ಮಾಸ್ಟರ್ದು ಒಳ್ಳೆಯ ಇದಿದೆ ಅವ್ರದ್ದು ನಮಗೆ, ಯಾಕಂದ್ರೆ ನಮ್ಗೆ ಈಗೋ ಇಲ್ಲ ಅದರಲ್ಲೆಲ್ಲ. ಬಟ್ ಅವರು ಅದೇ ಹೇಳಿದ್ರು, ಅಂಬಾರಿ ಸಿನಿಮಾ ಮಾಡಬೇಕಂದ್ರೆ ಅವರು ಒಂದು ಸಾಂಗ್ ಮಾಡಿದ್ರೆ ನಾನು ಒಂದು ಸಾಂಗ್ ಮಾಡಿದ್ದೆ. ಅದೇ ಥರ ಅದೇ ಸಿನಿಮಾದಲ್ಲಿ ಅಂಬಾರಿ ಸಿನಿಮಾದಲ್ಲಿ ನಾನು ಒಂದು ಅದೇ ಯಾರಿನ ದೇವತೆ ನಾನು ಸಾಂಗ್ ಮಾಡಿದ್ದೆ, ಅವರು ಟಮಟೆ ಸಾಂಗ್ ಮಾಡಿದ್ರು. ಅದೇ ಥರ ಇಮ್ರಾನ್ ಮಾಸ್ಟರ್ ಮಾಡ್ಬೇಕಂದ್ರೂ ಅಷ್ಟೇ, ಅವರೊಂದು ಸಂಗಮ ಸಿಚ್ಚ ಅವ್ರು ಮಾಡಿದ್ದು ನಾವು ಮಾಡಿದ್ವಿ. ಆ ಥರ ಅಂದರೆ ಜೊತೆಗೆ ಮಾಡ್ತಾ ಇದ್ವಿ. ಬಟ್ ಏನಂದರೆ ನಾವು ನಮ್ಮ ಟೈಮ್ ಚೆನ್ನಾಗಿತ್ತು, ಜೊತೆಗೆ ಅವ್ರ ಜೊತೆಗೆ ಹಂಗೇನೆ ನಮಗೂ ಪುಷಪ್ ಆಯಿತು. ಹಂಗೇನೆ ನಾವು ಹಂಗೇನೆ ಬೆಳ್ಕೊಂಡೆ. ಅಂದರೆ ಒಂದು ಛಲ ಇರುತ್ತಲ್ಲ ಮೇಡಮ್, ಮಾಡಬೇಕು, ನಾವು ಗೆಲ್ಲಬೇಕು. ನಾವು ದುಡ್ಡಿಗೆ ಅಂತ ಮಾಡಿಲ್ಲ ಮೇಡಮ್ ಸಿನಿಮಾ. ಅಂದರೆ ನಾನು ಕೊರಿಯೋಗ್ರಾಫರ್ ಆಗಿ ನನಗೆ ಯಶ್ವರ್ ಹೇಳೋರು ಒಂದು ಸ್ಟೇಜಲ್ಲಿ ಯಾವಾಗ ರಾಮಾಚಾರ್ಯ ಆದಮೇಲೆ ಆ ಟೈಮಲ್ಲಿ ಹೇಳಿದ್ರು ಅನ್ಸುತ್ತೆ, ಅದು ಏನು ಪೇಮೆಂಟ್ ತೊಗೊತಾ ಇದ್ದೆ ಅವಾಗಲೂ 30,000 ರೂಪಾಯಿನೇ ತೊಗೊತಾ ಇದ್ದೆ. ಬಟ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅಂದರೆ ನಾವು ಆ್ಯಕ್ಚುಲಿ ಅಷ್ಟೊಂದು ಸಕ್ಸಸ್ ಕೊಟ್ಟಾಗ ಪೇಮೆಂಟ್ ರೈಸ್ ಮಾಡ್ಕೊಂಡು 1 ಲಕ್ಷ ಜಾಸ್ತಿ 2 ಲಕ್ಷ 5 ಲಕ್ಷ ತೊಗೊಳ್ಳೋರೆಲ್ಲ ಇದ್ದಾರೆ. ನಾವು ಆ ಥರ ತೊಗೋಬೇಕಾಯ್ತು. ಬಟ್ ನಾನು ಬರೀ 30,000 ರೂಪಾಯಿಗೇ ಕೆಲಸ ಮಾಡ್ತಾ ಇದ್ದಾರೆ ಆ ಥರದಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಮೇಡಮ್, ಒಂದು ಅರ್ಥ ಆಗಿದ್ದಂದರೆ ಕೆಲವು ಟೈಮಲ್ಲಿ ಎಲ್ಲರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೆಂಗೆ ಅಂದರೆ ಇವಾಗ ನಾನು ತುಂಬ ಸಾಫ್ಟ್ ಆಗಿದ್ರೂ ತಪ್ಪಾಗುತ್ತೆ, ತುಂಬ ರ್ಯಾಶಾಗಿ ಮಾತಾಡಿದ್ರೂ ತಪ್ಪಾಗುತ್ತೆ. ಸೆಟ್ಟಲ್ಲಿ ತುಂಬ ಸಾಫ್ಟಾಗಿ ತುಂಬ ಕೂಲ್ ಆಗಿದ್ದಾರೆ. ನನಗೆ ತುಂಬ ಕೂಲ್ ಮಾಸ್ಟರ್ ಮುರಳಿ ಅಂತಲೇ ಹೆಸರಿಟ್ಬಿಟ್ಟಿದ್ರು, ಕೂಲ್ ಮುರಳಿ ಅಂತಲೇ ಇದು ಮಾಡಿಬಿಟ್ಟಿದ್ರು. ಬಟ್ ಏನಂದರೆ ನಾನು ಯಾವುದನ್ನು ಅಂದರೆ ಡಾಮಿನೇಟ್ ಮಾಡ್ಕೊಂಡು ಹೋಗ್ತಾ ಇರಲಿಲ್ಲ. ಯಾರನ್ನೂ ಡಾಮಿನೇಟ್ ಮಾಡಿ ಆಮೇಲೆ ಸುಮ್ಮನೆ ಸೆಟ್ಟಲ್ಲಿ ಹಿಂಗೆಲ್ಲ ಅಂದ್ಕೊಂಡು ಆ ಥರ ಕೆಲಸ ಮಾಡಲ್ಲ. ನಾನು ಸೈಲೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗೋದು. ನನ್ನ ಕೆಲಸನೇ ಹಂಗೇನೆ ನಂದು. ಯಾಕಂದರೆ ಸುಮ್ಮನೆ ಅರ್ಚಾಡ್ಕೊಂಡು ಕಿರ್ಚಾಡ್ಕೊಂಡು ನಾನು ಅಲ್ಲಿ ಇದ್ದೀನಿ ತೋರಿಸ್ಕೊಂಡು ನಾನು ಆ ಥರ ಯಾವತ್ತೂ ಕೆಲಸ ಮಾಡಿಲ್ಲ. ನಾನು ಇವತ್ತವರೆಗೂ ನಾನು ಆ ಥರ ಕೆಲಸ ಮಾಡಿಲ್ಲ. ನನ್ನ ಕೆಲಸ ನನ್ನ ಕೆಲಸ ಆಗ್ತಾ ಇದೆಯಾ, ನನಗೆ ಅದೇನು ಬೇಕೋ ಅದು ಸಿಗ್ತಾ ಇದೆಯಾ, ನಾನು ಅಷ್ಟು ತೃಪ್ತಿ ಪಡ್ಕೊತಾ ಇದ್ದೆ. ಬಟ್ ಇಲ್ಲಿ ಏನಾಗುತ್ತೆ ಕೆಲವು ಟೈಮಲ್ಲಿ ನೋಡಿ, ಈ ಪೇಮೆಂಟ್ ವಿಷಯದಲ್ಲಿ ನಾವು ಯಾರಾದ್ರೂ ಹತ್ರ ನಾವು ಸರ್ ಕೊಡಿ ಪೇಮೆಂಟ್ ಅಂತ ಕೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಕರೆಯೋದಿಲ್ಲ. ಅದೋ ರೇಷಾಗಿ ಏನೋ ಇದ್ರಲ್ಲಿ ಕೇಳಿರ್ತೀವಿ, ಸರ್ ಏನು ಇಷ್ಟ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಸಿನಿಮಾದಲ್ಲಿ ಕರೆಯೋದಿಲ್ಲ. ಡೈರೆಕ್ಟರ್ ಜೊತೆಗೆ ನಾವು ಅವ್ರ ಜೊತೆ ಕೂಲಾಗಿ ಹೋಗ್ಬೇಕು. ಡೈರೆಕ್ಟರ್ ಜೊತೆಗೆ ಒಂದು ವಿಷಯದಲ್ಲಿ ನಾವು ಸ್ವಲ್ಪ ನಮ್ಮತನ ಅಂತ ಒಂದಿರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಹೀಗೋ ಹೊರಟಾದಾಗ ನಾವೇನಾದ್ರು ಮಾಡಿದಾಗ ನೆಕ್ಸ್ಟ್ ಅವ್ರು ನಮ್ಮ ಸಿನಿಮಾ ಕರೆಯೋದಿಲ್ಲ. ಹೀರೋ ಜೊತೆಗೆ ಕೂಲಾಗಿರ್ಬೇಕು ಆಯ್ತರ. ಅದ್ರ ಜೊತೆಗೂ ಮಾಡಿದಾಗಲೂ ಅವ್ರ ಜೊತೆಗೂ ಹೊಂದಾಣಿಕೆ ಮಾಡ್ಕೊಂಡೇ ಹೋಗ್ತಾ ಇರಬೇಕು. ಸ್ವಲ್ಪ ಏನಾದರೂ ಸ್ವಲ್ಪ ಸ್ಟೆಪ್ಸಲ್ಲಾಗಲಿ ಏನೋ ಒಂದು ರಾಂಗ್ ಆದಾಗ ನೆಕ್ಸ್ಟ್ ಅವ್ರು ನಮ್ಮನ್ನ ಕರೆಯೋದಿಲ್ಲ. ಈ ಥರ ಎಲ್ಲ ಇರ್ತದೆ. ನಾನು ಹೇಳ್ತಾ ಇರೋದು ಅದೇ ಅಂದರೆ ಅಡ್ಜಸ್ಟ್ಮೆಂಟ್ ಅಂತಲ್ಲ, ಇದನ್ನೆಲ್ಲ ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ನಾವು. ಅಂದರೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇರೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಇರೋದೇ ಇಲ್ಲ ಇಂಡಸ್ಟ್ರಿಯಲ್ಲಿ. ನಾವು ಮನೆಗೆ ಹೋಗ್ಬೇಕಾಗತ್ತೆ. ನಾವು ಅದನ್ನು ಬೇರೆ ಥರ ಆ್ಯಂಗಲಲ್ಲಿ ನಾವೇನು ಮಾಡ್ತೀವಿ ಗೊತ್ತಾ, ಡೈರೆಕ್ಟರ್ಗೆ ಕೆಲವು ಟೈಮ್ ಏನಾಗುತ್ತೆ,
ಕ್ಯಾಮ್ರಾಮನ್ನು ಡೈರೆಕ್ಟರ್ ಕೇಳ್ತಾರೆ ಇಲ್ಲೊಂದು ಬ್ಲಾಕ್ ಇಟ್ಬಿಡೋಣ ಶಾರ್ಟ್ ಇಟ್ಬಿಡೋಣ ಅಂತಾರೆ. ನಾವೇನು ಮಾಡ್ತೀವಿ ಬೇಡ ಅಂತ ಹೇಳ್ಬಿಡ್ತೀವಿ ಒಂದೊಂದು ಸರಿ. ಇಲ್ಲಿ ಬೇಡ ಬೇರೆ ಕಡೆ ಮಾಡೋಣ ಅಂತೀವಿ. ಅದೇನಾಗುತ್ತೆ ಹೀಗೆ ಹೊರಟಾಗುತ್ತೆ. ನಾವೇನು ಮಾಡ್ತೀವಿ, ನಮ್ಮ ಪ್ಲ್ಯಾನ್ ನಮ್ದೇನು ಕೆಲವು ಟೈಮ್ ಮಾಡ್ತೀವಿ, ಅದು ತೊಗೊತೀವಿ, ನನಗೆ ಬೇಕಾದರೂ ತೊಗೊತೀನಿ. ಎಡಿಟಿಂಗಲ್ಲಿ ನಾವು ಅವಾಗ ಎರಡೂ ನೋಡಿದಾಗ ಒಂದು ಇದು ಬರುತ್ತೆ. ಈ ಥರನೇ ಕೆಲವು ಟೈಮಲ್ಲಿ ನಾವು ನಿಭಾಯಿಸ್ಕೊಂಡು ಯಾರಿಗೂ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ನಾವು ನಮ್ಮ ಕೆಲಸನೂ ಆಗಬೇಕು, ಯಾರಿಗೂ ಹರ್ಟ್ ಆಗಬಾರ್ದು, ಆ ಥರ ಮಾಡ್ಕೊಂಡು ಅದು ಆ ಥರದ್ದು ಯಾವುದಾದ್ರೂ ಸಾಂಗ್ ಇದೆಯಾ ಸರ್? ನಿಮಗೆ ಬೇಕಾಗಿರೋದನ್ನು ಕೊಡದೆ ಆ ಸಾಂಗ್ ಸ್ವಲ್ಪ ವೀಕ್ ಆಗಿ ನಿಮಗೆ ಅದಕ್ಕೊರ್ಗು ನಾನು ಈ ಸಾಂಗನ್ನು ಹೆಂಗೋ ಪ್ಲ್ಯಾನ್ ಮಾಡಿದ್ದೆ ಬಟ್ ಈ ಥರ ಆಯಿತು, ಆ ಥರದ್ದು ಸಾಂಗ್ಗಳು ಯಾವುದಾದ್ರೂ ಇದೆ ಬಟ್ ಬೇಡ ಅದೇ ಅನ್ನೋ ಆ ಬೇಜಾರಂತೂ ಇದೆ. ಇರುತ್ತೆ, ಇದೆ ಅದೆಲ್ಲ ಇದೆ. ಆ ಥರ ತುಂಬ ಇದೆ ಆ ಥರದಲ್ಲಿ. ನನಗೆ ಆಮೇಲೆ ನನಗೆ ದೊಡ್ಡ ಹೀರೋಗಳದ್ದು ಮಾಡಿದ ಅದೃಷ್ಟ ನನಗೆ ಒಂದಂದರೆ ನನಗೆ ಅಪ್ಪು ಸರ್ ಸಿನಿಮಾ, ಅಪ್ಪು ಅವ್ರ ಜೊತೆ ಕೆಲಸ ಮಾಡಿದ್ದು ಭಾಳ ಖುಷಿ ಇತ್ತು ನನಗೆ. ರಣ ವಿಕ್ರಮ ಸಿನಿಮಾದಲ್ಲಿ ಎಲ್ಲ ಸಾಂಗ್ಸು ಕೊರಿಯೋಗ್ರಫಿ ಮಾಡಿದ್ದೆ ನಾನು ಅದರಲ್ಲಿ. ಅದೇ ಇದು ಯಾವುದು ದೊಡ್ಡ ಮನೆ ಹುಡುಗ ಮಾಡಿದ್ವಿ. ಇದೆಲ್ಲ ಮಾಡಿ ನಮಗೂ ಒಂದು ಓಕೆಪ್ಪ ದೊಡ್ಡವ್ರ ಜೊತೆಗೆ, ಯಾಕಂದ್ರೆ ನಾವೆಲ್ಲ ನೋಡ್ತಾ ಇದ್ದಿದ್ದು ಅಷ್ಟೇ ಸ್ಟೇಜಲ್ಲಿ. ಅಂದರೆ ಅವ್ರ ಸಿನಿಮಾಗಳು ಮಾಡ್ಬೇಕಂದ್ರೆ ನಾವು ಸುಮ್ಮನೆ ನೋಡ್ತಾ ಇದ್ದೀವಿ ಅಷ್ಟೇ. ಚೆನ್ನೈ ಮಾಸ್ಟರ್ಗಳೆಲ್ಲ ಇವರೆಲ್ಲ ಬಂದು ಮಾಡ್ಕೊಂಡು ಹೋಗೋರು, ಅವ್ರು ಬರೀ ನೋಡ್ತಾ ಇದ್ದಿದ್ದು ಅಷ್ಟೇ. ನಮಗೆ ಅವಕಾಶ ಸಿಕ್ಕಿದೆಯಲ್ಲ ಅನ್ನೋ ಥರ ಒಂದು ಖುಷಿ ಆಯಿತು ನಮ್ಗೆ ಇದರಲ್ಲಿ. ಅಪ್ಪು ಸರ್ ಏನು ಹೇಳ್ತಿದ್ರು ಸರ್ ನಿಮ್ಮ ಡ್ಯಾನ್ಸನ್ನು ನೋಡಿದಾಗ, ಅವ್ರ ಸಿನಿಮಾಗೆ ನೀವು ಕೊರಿಯೋಗ್ರಫಿ ಮಾಡಿದಾಗ? ನಾವು ಅದೃಷ್ಟ ಮಾಡಿದ್ದೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ. ಏನಕ್ಕೆ ಅಂದರೆ ಮೇಡಮ್, ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ನಾವು ಪಕ್ಕ ಇರಬೇಕು. ಅವ್ರು ಹೆಂಗೆ ಕಲ್ತಿದ್ದಾರೆ ಅಂದರೆ ಮೇಡಮ್, ಅಣ್ಣವರು ಹೆಂಗೆ ಹೇಳ್ಕೊಟ್ಟಿದ್ದಾರೋ ಅದು. ಅಂದರೆ ಒಬ್ಬ ಡೈರೆಕ್ಟರ್ ಆಗಲಿ, ಒಬ್ಬ ಕ್ಯಾಮ್ರಾಮನ್ ಆಗಲಿ, ಒಬ್ಬ ಡ್ಯಾನ್ಸ್ ಮಾಸ್ಟರ್, ಫೈಟ್ ಮಾಸ್ಟರ್ ಏನು ಹೇಳ್ಕೊಡ್ತಾರೋ ಅದನ್ನೇ ಮಾಡೋದು ಅವ್ರು ಅದನ್ನೇ ಮಾಡೋದು. ಅವರು ತಿರ್ಗಾ ಎಕ್ಸ್ಟ್ರಾ ಏನು ಬೇರೆ ಅದನ್ನೆಲ್ಲ ಮಾಡೋದಿಲ್ಲ, ಜೊತೆಗೆಲ್ಲ ಸೇರಿಸ್ಕೊಂಡು ಹೋಗೋದಿಲ್ಲ. ಬಟ್ ನಾವು ಕರೆಕ್ಟಾಗಿರಬೇಕು, ನಾವು ಕರೆಕ್ಟಾಗಿ ಮಾಡಿ ತೋರಿಸ್ಬೇಕಲ್ಲಿ. ಅಂದರೆ ಮಿರರ್ ಇದ್ದಂಗೆ ಅವರು. ನಾವು ಮಾಡಿ ತೋರಿಸಿದ್ರೆ ಅದನ್ನು ಹಾಗೆ ಮಾಡ್ತಾರೆ ಅವರು. ನೀನು ಕೆಟ್ಟದಾಗ ಮಾಡಿದ್ರೆ ಅವರು ಅಲ್ಲಿ ಕೆಟ್ಟದಾಗೆ ಮಾಡ್ತಾರೆ. ಆ ಥರನೇ ಅವರು. ಅಷ್ಟು ಅಂದರೆ ಅವರು ಅಂಥ ಹಾರ್ಟ್ಲಿ, ಅಷ್ಟು ಸಿಂಪಲಿಟಿ, ಅಷ್ಟು ಒಂದು ಇದು ಅವ್ರ ಥರ ಯಾರೂ ಬರೋದಿಲ್ಲ ಮೇಡಮ್. ನಾನು ಏನಕ್ಕೆ ಉದಾಹರಣೆ ಹೇಳ್ತೀನಿ ಒಂದು ವಿಷಯದಲ್ಲಿ. ನಾನು ಕಂಠೀರವದಲ್ಲಿ ಶೂಟಿಂಗ್ಸ್ ಲೊಕೇಶನ್ ನೋಡೋಕೆ ಹೋಗ್ತಿಲ್ಲ, ಏನೋ ಸುಮ್ಮನೆ ಅಲ್ಲಿ ಹೋಗಿರ್ತೀವಿ ಅವ್ರು ಕಂಠೀರ ಸ್ಟುಡಿಯೋ ಹತ್ರ. ಅವ್ರದ್ದು ಯಾವಾಗಲೂ ಅವರು ಮನೆ ಪೂಜೆ ಮಾಡ್ಕೊಂಬರ್ತಾರೆ, ಫ್ಯಾಮಿಲಿ ಅದೇ ಡ್ಯಾಡಿದು ಮಮ್ಮಿದೆಲ್ಲ ಮಾಡ್ಕೊಂಬರ್ತಾರಲ್ಲ. ಅವ್ರು ಕಾರ್ ಬರಬೇಕಾದ್ರೆ ನಾವೇ ಸ್ವಲ್ಪ ಅವಾಯ್ಡ್ ಆಗ್ತೀವಿ. ಅವ್ರು ಅಲ್ಲಿಂದನೇ ಅಬ್ಸರ್ವ್ ಮಾಡಿರ್ತಾರೆ ನಮ್ಮನ್ನು. ಅಲ್ಲಿ ನಿಂತಿರ್ತೀವಲ್ಲ, ಹೀರೋ ಬರ್ತಾಯಿದ್ರೆ ಆ ಕಡೆ ಹಂಗೆ ತಿರ್ಕೊಂಬಿಟ್ಟಿರ್ತೀವಿ. ಸುಮ್ಮನೆ ಯಾಕೆ ಹೋಗ್ಬೇಕಾರೆ ಅವ್ರಿಗೆ ಪಾಪ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನಾವು ಅಂದ್ಬಿಟ್ಟು ನಾವು ತಿರುಗಿರ್ತೀವಿ. ಅವ್ರು ಹೋಗೋರು ನಿಲ್ಲಿಸ್ಬಿಟ್ಟು ಆಚೆ ಬಂದು ನಮ್ಮ ಹತ್ರ ಮಾತಾಡಿಸಿ, ಮಾಸ್ಟರ್ ಏನು ಮಾಸ್ಟರ್ ಹೇಗಿದ್ದೀರಾ ಮಾಸ್ಟರ್, ಚೆನ್ನಾಗಿದ್ದೀರಾ ಮಾಸ್ಟರ್, ಏನು ಮಾಡ್ತಾಯಿದ್ದೀರಾ ಅಂತ ಕೇಳಿಕೊಂಡು ಮತ್ತೆ ಕಾರ್ ಹತ್ಕೊಂಡು ಹೋಗೋರು ಅವರು. ನನಗೆ ಇವತ್ತು ನೆನಪಿದೆ ಅಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಆ ಥರ ಸಿಚುವೇಶನ್ 2-3 ಸರಿ ಆ ಥರ ಆಗಿದೆ. ಅಷ್ಟು ಡೌನ್ ಅರ್ತ್ ಯಾರು ಇರ್ತಾರೆ ಆ ಥರ ಇದರಲ್ಲಿ ಅಂತ. ಅಪ್ಪು ಸರ್ಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ತಿಳಿದಿರೋ ಪ್ರಕಾರ ಅವರು ಎವ್ರಿ ಸಾಂಗಲ್ಲೂ ಏನಾದರೂ ಹೊಸ್ತನನ ನೋಡ್ತಾರೆ, ಸ್ಟೆಪ್ಸ್ಗಳನ್ನು ಏನು ಹೇಳ್ತಾರೆ ಅದನ್ನೇ ಕಲಿತಾರೆ ಅಂತ ಹೇಳ್ತಾ ಇದ್ರು. ಸೊ ನಿಮಗೆ ಕಷ್ಟ ಆಗಿತ್ತಾ ಅವ್ರಿಗೆ? ಹೌದು ಮೇಡಮ್, ನಾವು ಮೈಂಡಲ್ಲಿ ಇಟ್ಕೊಂಡ್ಬಿಡ್ತಾ ಇದ್ದೀವಿ, ಅಯ್ಯೋ ನಾವು ಇವ್ರಿಗೆ ಮಾಡಬೇಕಲ್ಲ ಅಂದರೆ ನಾವು ಅದಕ್ಕಿಂತ 4ರಷ್ಟು ರೆಡಿ ಆಗಿರ್ಬೇಕು, 5ರಷ್ಟು ರೆಡಿ ಆಗಿರಬೇಕು. ಸುಮ್ಮನೆ ಏನೋ ಮಾಡ್ಸೋಕ್ಕಾಗೋದಿಲ್ಲ. ಅದಕ್ಕೆ ನಾವು ತುಂಬ ಪ್ರಿಪೇರ್ ಮಾಡಿಕೊಂಡು ಸುಮ್ಮನೆ ಸಿಚುವೇಶನ್ಸ್ ಏನಿದೆ ಅದೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಮಾಡಿಸ್ತಾ ಇದ್ದೀವಿ ನಾವು. ಅದು ಫೈನಲಿ ಇವಾಗ ನೀವು ಒಂದು ಸ್ಟೆಪ್ಸ್ ಅಂತ ನೀವು ಪ್ರಿಪೇರ್ ಆಗಿರ್ತೀರ, ಈ ಸಾಂಗಿಗೆ ಈ ಥರ ಸ್ಟೆಪ್ಸ್ಗಳಂತ. ಆ ಸ್ಟೆಪ್ಸನ್ನು ನಾವು ಸ್ಟಾರ್ ಹೀರೋ ಮೂಲಕ ನಾವು ತೆರೆ ಮೇಲೆ ನೋಡಿದಾಗ ಹೇಗನ್ಸುತ್ತೆ ಸರ್, ನೀವು ಮಾಡಿದಂಥ ಸ್ಟೆಪ್ಸ್ಗಳು ನೋಡಿದಾಗ? ನನಗೆ ಅದೇ ತುಂಬ ಖುಷಿ ಆಗುತ್ತೆ. ನಮ್ಗೆ ಇವತ್ತು ನೋಡಿ ಅದು ನೆನಪಿಗೆ ಮಾತ್ರ ಇದೆ ಅಷ್ಟೇ. ನಾವು ಸಮಾಧಾನ ಮಾಡ್ಕೊತೀವಿ ನೋಡ್ಕೊಂಡು, ಅಯ್ಯೋ ನಾವು ಮಾಡಿಸಿದಲ್ವ ಇದು ಅಂತೇಳಿ. ಆ ನೆನಪುಗಳು ಮಾತ್ರ ಉಳಿತದೆ. ಬಟ್ ಅವರಲ್ಲಿ ಅಷ್ಟು ಟ್ಯಾಲೆಂಟ್ ಇದೆ ಮೇಡಮ್. ಅಲ್ಲೇ ರೆಡಿ ಆಗ್ತಾರೆ. ನಾವೇನು ಹೇಳ್ಕೊಡ್ತೀವಿ ಕಣ್ಣಲ್ಲೇ ನೋಡ್ತಾರೆ, 1-2 ಸಾರಿ ಮಾಡ್ತಾರೆ, ಒಂದು ಸ್ಟೆಪ್ ಆಗ್ತಾರೆ ಅವರು. ತುಂಬ ಪ್ರಾಕ್ಟೀಸ್ ಬೇಕು, ತುಂಬ ಟಫ್ ಆಗಿದೆ ಅಂದಾಗ ಮನೆಗೆ ಕರೆಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಅವರಿಗೆ ಅಷ್ಟೊಂದು ಸಿನಿಮಾಗಳಲ್ಲಿ ನೀವು ಕೊರಿಯೋಗ್ರಫಿ ಮಾಡಿದ್ದೀರಾ, ನಿಮಗೆ ತುಂಬ ಇಷ್ಟವಾಗಿದ್ದಂಥ ಸಾಂಗ್ ಯಾವುದು ಅಪ್ಪು ಸರ್ದು ನೀವು ಕೊರಿಯೋಗ್ರಫಿ? ನನಗೆ ರಣ ವಿಕ್ರಮದಲ್ಲಿ 3 ಇಷ್ಟನೇ. ಬಟ್ ನನಗೆ ರಣ ವಿಕ್ರಮದಲ್ಲಿ ಭಾಳ ಖುಷಿ ಕೊಡ್ತಾ ಅದು ಎಲ್ಲ ಸಾಂಗ್ಸ್ಗಳು ಅದ್ರಲ್ಲಿ ಮಾಡಿರೋದು. ಆಮೇಲೆ ಇದರಲ್ಲೂ ಅಷ್ಟೇ, ಯಾವುದಾದ್ರು ದೊಡ್ಡ ಮನೆ ಹುಡುಗದಲ್ಲೂ ಅಷ್ಟೇ ರಾಧಿಕಾ ಪಂಡಿತ್ ಮೇಡಮು, ಇವರಿಬ್ಬರದ್ದು ಸೆಟ್ ಸಾಂಗ್ ಒಂದು ಮಾಡಿದ್ದೀವಿ. ಅದು ತುಂಬ ಒಂಥರ ಸೊಗಡು ಸಾಂಗ್ಸ್, ಅದು ತುಂಬ ಚೆನ್ನಾಗಿತ್ತು. ಅದನ್ನು ಅಷ್ಟೇ ಭಾಳ ಎಂಜಾಯ್ ಮಾಡಿದ್ದೀವಿ ನಾವು. ಪವರು ಅಷ್ಟೇ. ಆ್ಯಕ್ಚುಲಿ ಪವರ್ ಸಾಂಗ್ ನಾವು ಬಂದುಬಿಟ್ಟು ಅದು ಬೇರೆ ಎಲ್ಲ ಸೆಟಲ್ ಮಾಡ್ಬೇಕಾದ್ರೆ ಸಾಂಗ್ ಅದು ನಾವು ಗೋವಾದಲ್ಲಿ ಮಾಡಿದ್ವಿ. ಆ ಸಾಂಗ್ ಅದು ಒಂದು ಸಾಂಗಲ್ಲಿ ಒಂದು ಮಾತಿದೆ ಸರ್, ಡ್ಯಾನ್ಸ್ ಬರದೇ ಇರೋರ್ಗು ಮುರಳಿ ಮಾಸ್ಟರ್ ಕುಣಿಸ್ಬಿಡ್ತಾರೆ ಅಂತ ಒಂದು ಮಾತಿದೆ. ಹೇಗೆ ಸರ್ ಸಾಧ್ಯ ನಿಮ್ಗೆ ಇದನ್ನೆಲ್ಲ, ಒಬ್ಬರನ್ನ ಡ್ಯಾನ್ಸ್ ಬರದೇ ಇರೋನು ಅದು ಹೆಂಗೆ ನೀವು ಆ ಮೋಡಿ ಮಾಡೋದು ಹೆಂಗೆ ಅಂತ? ನಿಮ್ಮ ಸಿಚುವೇಶನ್ಸ್ ಅಷ್ಟೇ ಮೇಡಮ್. ಅದು ಅಂದರೆ ಇವಾಗ ನನಗೆ ಬರುತ್ತೆ ನಾನು ಹೇಳ್ಕೊಟ್ರೆ ಅದು ಆಗೋದಿಲ್ಲ. ಈಗ ಎಲ್ಲೇ ಆಗಲಿ ನಮಗೆ
ಈಗ ನಮ್ಮ ಅಸ್ಟೆಂಟ್ಸ್ ನನಗಿನ್ನ ಜೋರಾಗಿ ಮಾಡ್ತಾರೆ, ನಮ್ಮ ಅಸ್ಟೆಂಟ್ಸ್ಗಳೆಲ್ಲ ಹೆವಿಯಾಗಿ ಮಾಡ್ತಾರೆ. ಅದಕ್ಕೆ ಅಂದ್ಬಿಟ್ಟು ನಾವು ಅಲ್ಲೋಗಿ ಮಾಡ್ಸೋಕ್ಕಾಗೋದಿಲ್ಲ ಆ ಥರ ಎಲ್ಲ. ಬಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಅವರು ನಾಲ್ಕು ನಾವು ಅಲ್ಲಿ ನೋಡಿ ಬೆಳೆದಿರ್ತೀವಿ, ಅವ್ರ ಜೊತೆಗೆಲ್ಲ ನಾವು ವರ್ಕ್ ಮಾಡಿರ್ತೀವಲ್ಲ, ಅವ್ರ ಸಿಚುವೇಶನ್ಗೆ ಅವರೇ ಇಷ್ಟಪಟ್ಟರೆ ಇಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ಹೆವಿ ಮಾಡ್ತೀನಿ ಅಂದರೆ ನಾವು ಪ್ರಾಕ್ಟೀಸ್ ಕೊಡ್ತೀವಿ ಅವ್ರಿಗೆ ಚೆನ್ನಾಗಿ ಕೊಡ್ತೀವಿ, ಇದನ್ನು ಮಾಡ್ತೀವಿ. ನಾನು ಲೈಟಾಗೆ ಮಾಡಿಲ್ಲ ಇದು ಈ ಸಾಂಗ್ ಇಷ್ಟೇ ಮಾಡೋಣ ಹಂಗೆ ಅಂದಾಗ ನಾವು ಅವ್ರ ತಕ್ಕಂತೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಅದನ್ನು ಇದನ್ನು ಮಾಡ್ತೀವಿ. ಆಮೇಲೆ ಇನ್ನೊಂದು ಗೊತ್ತಾ ಮೇಡಮ್, ಸ್ಕ್ರೀನಲ್ಲಿ ಅದು ಆಭಾಸ ಕಾಣಬಾರ್ದು. ಅದು ಇವಾಗ ನಮಗೆ ಬರ್ತೇವೆ ನಾವು ಮಾಡಿಸ್ಬಿಟ್ರೆ ಸ್ಕ್ರೀನಲ್ಲಿ ಅದು ಡ್ಯಾನ್ಸ್ ಮಾಡೋಕ್ಕೆ ಬರಲಿಲ್ಲ ಅದು ಅನ್ನೋ ಥರ ಕಾಣಿಸ್ಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರವ್ರ ಸ್ಟೈಲ್ ತಕ್ಕಂತೆ ಅವ್ರವ್ರಿಗೆ ಏನೇನು ಬರುತ್ತೋ ಅದನ್ನು ನಾವು ಮಾಡಿಸ್ತೀವಿ. ಇದ್ರಲ್ಲಿ ಇಂಡಸ್ಟ್ರಿನಲ್ಲಿ ಯಾವ ಹೀರೋಗೆ ನೀವು ಇದುವರೆಗೂ ಕೊರಿಯೋಗ್ರಫಿ ಮಾಡಿಲ್ಲ ಅಂತ ಇದ್ದರೆ ಯಾವ ಹೀರೋ ಆಗಿರ್ಬೋದು? ರಕ್ಷಿತ್ ಶೆಟ್ಟಿ ಅವ್ರಿಗೆ ಮಾಡಿಲ್ಲ, ರಿಷಬ್ ಶೆಟ್ಟಿ ಅವ್ರಿಗೆ ಮಾಡಿಲ್ಲ. ಅವ್ರು ಬಿಟ್ಟರೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ 99% ಎಲ್ಲರಿಗೂ ನಾವು ಕೊರಿಯೋಗ್ರಾಫ್ ಮಾಡಿದ್ವಿ. ಎಲ್ಲ ಹೀರೋಗಳು, ರವಿಚಂದ್ರ ಸರ್ಗೂ ಸಿನಿಮಾ ಮಾಡಿ ಅವ್ರಿಗೂ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಆ ಥರ ಎಲ್ಲ ಹೀರೋಗಳಿಗೂ ಮಾಡಿದ್ವಿ. ಶಿವಣ್ಣಗೆ ಅಂತೂ ಈಗಲ್ಲ ತುಂಬ ಸಿನಿಮಾಗಳು ಅವ್ರ ಜೊತೆಗೆ ವರ್ಕ್ ಮಾಡಿದ್ವಿ, ಶಿವಣ್ಣ ಅವ್ರ ಜೊತೆಗೆ. ಇದರಲ್ಲಿ ಹಂಗೆ ನೋಡೋಕ್ಕೋರೆ ಎಲ್ಲ ಹೀರೋಗಳ ಜೊತೆ ವರ್ಕ್ ಮಾಡಿದ್ದೀನಿ ಮೇಡಮ್. 99% ವರ್ಕ್ ಮಾಡಿದ್ದೀನಿ ಹೀರೋಗಳ ಜೊತೆಗೆ. ಈ ಹೀರೋಗಳು ಗೊತ್ತಿಲ್ಲ ಅನ್ನೋದು ಇಲ್ಲ ನಮಗೆ, ಅದೊಂದು ಅದೃಷ್ಟ ನಮಗೆ, ಅದು ಮಾಡಿದ್ದೀವಿ ನಾವು. ಬಟ್ ಇವರಿಬ್ಬರ ಜೊತೆಗೆ ಇನ್ನೂ ವರ್ಕ್ ಮಾಡಿಲ್ಲ. ಯಾವ ಹೀರೋ ಜೊತೆ ನಿಮಗೆ ಕೆಲಸ ಮಾಡೋಕ್ಕೆ ಇನ್ನೂ ತುಂಬ ಖುಷಿ ಆಗುತ್ತೋ, ಇವ್ರದದ ಆಕೆ ನಾನು ಮಾಡೋಕ್ಕೆ ರೆಡಿ ಅಂದರೆ ತುಂಬ ಇಷ್ಟ ಆಗುವಂಥ ಹೀರೋ? ಇದೆಲ್ಲ ಹಾಗೇನಿಲ್ಲ, ಎಲ್ಲ ಹೀರೋಗಳ ಜೊತೆ ಮಾಡೋದು ಮೇಡಮ್. ಕೆಲಸ ಕೊಟ್ಟರೆ ನಾವು ಖುಷಿಯಾಗೆ ಮಾಡಬೇಕಲ್ಲ ಮೇಡಮ್. ಯಾವುದೇ ಕೆಲಸ ಯಾರೇ ಕೆಲಸ ಕೊಟ್ರು ಹೀರೋ ನಮಗೇನಿಲ್ಲ, ಈ ಹೀರೋ ಕೊಟ್ಟರೆ ಈ ಥರ ಮಾಡ್ತೀವಿ, ಆ ಹೀರೋ ಕೊಟ್ಟರೆ ಆ ಥರ ಮಾಡ್ತೀವಿ ಅಷ್ಟೇ ನಮಗೆ. ಅದು ಬಿಟ್ಟರೆ ಎಲ್ಲ ಕೆಲಸನ ಒಂದೇ ಥರ ನೋಡ್ತೀವಿ. ಯಾಕೆ ಎಲ್ಲನೂ ಸಕ್ಸಸ್ ಕೊಡ್ಬೇಕು, ಎಲ್ಲನೂ ಹಿಟ್ ಆಗಬೇಕಂತಲೇ ಮಾಡ್ತೀವಿ. ಆ ಬೇಸ್ ಮೇಲೆ ನಾವು ಮಾಡ್ತೀವಿ. ಈಗ ಯಶ್ ಅವ್ರಿಗೆ ತೊಗೊಳ್ಳಿ, ಬಿಗಿನಿಂಗ್ ಸ್ಟೇಜಲ್ಲಿ ರಾಕಿ ಸಿನಿಮಾ ಮಾಡಬೇಕಂದ್ರೆ 3 ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ನಾವು. ನಮ್ಮ ಮನೆ ಮಾಡಿ ಮೇಲೆ ಪ್ರಾಕ್ಟೀಸ್ ಮಾಡ್ತಾಯಿದ್ದು 2 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ರಾಕಿ ಸಿನಿಮಾದ ಎಲ್ಲ ಸಾಂಗ್ಸ್ಗಳಿಗೂ ಪ್ರಾಕ್ಟೀಸ್ ಮಾಡಿ ನಾವು ಶೂಟಿಗೆ ಹೋಗ್ತಾಯಿದ್ದು. ಈಗ ಹಂಗೆ ಮಾಡೋಕ್ಕಾಗತ್ತಾ? ಈಗ ಹಂಗೆ ಮಾಡೋಕ್ಕಾಗೋದಿಲ್ಲ. ಇದು ನಾನು ಅವ್ರಿಗೆ ಹೇಳಿದ್ದೀನಿ ಅವಾಗ, ಇವಾಗೇನೋ ಪ್ರಾಕ್ಟೀಸಿಗೆ ಬರ್ತಾ ಇದ್ದೀರಾ, ಬಟ್ ದೊಡ್ಡ ಸ್ಟಾರ್ ಆಗೋದ್ರೆ ನೀವು ಎಲ್ಲಿ ಬರ್ತೀರಾ, ಕರೆದ್ರೂ ಬರೋದಿಲ್ಲ ನೀವು ಅಂತ. ಹೇಗೆ ಸರ್ ಯಶ್ ಸರ್ದು ನಿಮ್ಮದು ಬಾಂಡಿಂಗ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು ಮೇಡಮ್. ನಮ್ಮ ಬಿಗಿನಿಂಗ್ ಸ್ಟೇಜಿಂದ ಹಿಡಿದು ನಾವು ಎಲ್ಲ ಒಟ್ಟಿಗೆ ಹೊಂದಿದ್ದು ಅವಾಗಿಂದ. ನಾವು ಅಂದರೆ ರಾಕಿ ಸಿನಿಮಾ ಅಂದರೆ ಒಂದು ಚಿಕ್ಕ ರೂಮ್, ಅಂದರೆ ಡಿಸ್ಕಷನ್ ನಡೀತಾ ಇದ್ದಿದ್ದು ಅಲ್ಲೇ. ಅರಸು ನಾಗೇಂದ್ರ ಅರಸು ಅವರು ಡೈರೆಕ್ಟರ್ ಆ ಸಿನಿಮಾಗೆ. ಒಂಥರ ಫ್ರೆಂಡ್ಲಿಯಾಗೇ ಇದ್ದೀವಿ. ಸುಧಾಕರ್ ಕ್ಯಾಮ್ರಾಮ್ಯಾನ್ ಅವರು, ನಾವು ಎಲ್ಲ ಒಂಥರ ಫ್ರೆಂಡ್ಲಿಯಾಗೆ ಆ ರೂಮಲ್ಲಿ ಇರ್ತಾಯಿದ್ದಿದ್ದು. ಎಲ್ಲ ಈಗಲೂ ನೆನಪಿದೆ. ಪ್ರೊಡ್ಯೂಸರು ಅಷ್ಟೇ ಬರೋರು, ಸಾಂಗ್ ಡಿಸ್ಕಷನ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಆ ಸಿನಿಮಾದಲ್ಲಿ ಒಂದೇ ಸಾಂಗ್ ಅಂತಲೇ ಇದ್ದಿದ್ದು. ನಾನು ಆ್ಯಕ್ಚುಲಿ ಒಂದು ಸಾಂಗ್ ಅಂತಲೇ ಇದ್ದಿದ್ದು ನನಗೆ. ಅದು ಒಂದು ಸಾಂಗ್ ಮಾಡೋಕ್ಕೆ ಅಂದರೆ 2 ಸಾಂಗ್ ಏನೋ ಹೇಳಿದರು. ಬಟ್ ಆಮೇಲೆ ಯಶ್ ಅವರೇ ನನಗೆ ಅದೆಲ್ಲ ಹಾಡುಗಳಿಗೂ ಅವರೇ ನನಗೆ ಅವಕಾಶ ಆಯಿತು. ಅಂದರೆ ಎಲ್ಲರೂ ಟೀಮೇ, ಅಂದರೆ ಏನಂತೀರ, ಎಲ್ಲರಿಗೂ ನನಗೆ ಇಷ್ಟ ಆದರು. ಯಾಕಂದರೆ ಅಂದರೆ ಈ ಕಡೆ ನಾಗೇಂದ್ರ ರಸಗೂ ಇಷ್ಟ ಆಗೋಯ್ತು, ಕ್ಯಾಮ್ರಾಮನ್ಗೆ ಇಷ್ಟ ಆಯಿತು. ಮುರಳಿ ಮಾಸ್ಟರ್ ಮಾಡಲಿ, ಎಲ್ಲ ಸಾಂಗ್ ಅವರೇ ಮಾಡಲಿ ಬಿಡು ಅಂತೇಳಿ ಈ ಥರನೇ ಆಗಿದ್ದು ನನಗೆ. ಎಲ್ಲ ಅವ್ರು ಮಾಡೋ ಸಿನಿಮಾಗಳಲ್ಲೆಲ್ಲ ಹಾಗೇನೆ ನನಗೆ ಆಗಿದ್ದು. ಎಲ್ಲ ಯಾವುದೋ ಒಂದು ಸಾಂಗ್ ಅಂತ ಹೋಗ್ತೀನಿ. ನಿಮಗೆ ರಾಮಾಚಾರಿನೂ ಅಷ್ಟೇ, ಒಂದು ಸಾಂಗ್ ಅಂತಲೇ ಹೋಗಿದ್ದು ನಾನು. ಯಾವುದೋ ಎಣ್ಣೆ ಸಾಂಗು ಇದರಲ್ಲಿ, ಅದರಲ್ಲಿ ಒಂದು ಎಣ್ಣೆ ಸಾಂಗ್ ಇದೆ, ಅದರಲ್ಲಿ ಪ್ಯಾಥೋ ಸಾಂಗ್, ಆ ಸಾಂಗ್ ಅಂತಲೇ ಹೋಗಿದ್ದು. ಬಟ್ ಆ ಸಾಂಗ್ ಆದಮೇಲೆ ಹೀರೋ ಹೇಳಿದ್ರು ಎಲ್ಲ ಸಾಂಗ್ ನೀನೇ ಮಾಡು ಅಂತ ಹೇಳಿದ್ರು. ಇದರಲ್ಲಿ ಅದೆಲ್ಲ ಎಲ್ಲ ಸಾಂಗ್ ನಾನೇ ಮಾಡಿದೆ ಆ ಸಿನಿಮಾದಲ್ಲಿ. ಆ ಸಾಂಗ್ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿಗೆ ಸೈಮಾ ಅವಾರ್ಡ್ ಕೂಡ ಬಂತು. ಹೌದು, ಸೈಮಾ ಅವಾರ್ಡ್ ಬಂತು. ನನಗೆ ಖುಷಿ ಆಯಿತು. ನನ್ನ ಲೈಫಲ್ಲಿ ಫಸ್ಟ್ ಟೈಮು ನನಗೆ ಆ್ಯಕ್ಚುಲಿ ಪ್ಯಾರಿಗೆ ಆಗ್ಬಿಡೈತೆ ಬರುತ್ತೆ ಅಂತ ನಾನು ಅವಾಗ ತುಂಬ ಖುಷಿಪಟ್ಟಿದ್ದೆ ಚಾನಲಲ್ಲಿ ನನಗೆ. ಯಾಕಂದರೆ ಆ ಟೈಮಲ್ಲಿ ನನಗೆ ಬರುತ್ತೆ ಅಂತ ಅಂದ್ಕೊಂಡೆ, ಬರಲಿಲ್ಲ ಆ ಟೈಮಲ್ಲಿ. ಹಂಗೆ ಅದೇನಾಯಿತೋ ಗೊತ್ತಿಲ್ಲ, ಅದು ಇದಾಯಿತು. ಏನಪ್ಪ ಇಂಥ ಹಿಟ್ ಕೊಟ್ಟು ಸಾಂಗ್ ಬರಲಿಲ್ಲವಲ್ಲ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ತುಂಬ ವರ್ಷಗಳಾದಮೇಲೆ ನನಗೆ ರಾಮಾಚಾರಿ ಸಿನಿಮಾ ಬಂತ ಇದರಲ್ಲಿ. ಬಟ್ ನಂದು ಅವರು ನಿಮಗೇನಂತೀರ ನೋಡಿ ಮೇಡಮ್, ಅವ್ರ ಎಲ್ಲ ಸಿನಿಮಾಗಳು ವರ್ಕ್ ಮಾಡಿದ್ದೀನಿ. ಯಾವುದೋ 1 ಸಿನಿಮಾ 2 ಸಿನಿಮಾ ಬಿಟ್ಟಿದ್ದೀನಿ ಅಷ್ಟೇ ಅವ್ರದ್ದು, ಯಶ್ ಅವ್ರದ್ದು. ಫಸ್ಟ್ ಬಿಗಿನಿಂಗಿಂದ ಹಿಡಿದು ಇವತ್ತು KGF ಒಂದು ಬಿಟ್ಟು ಒಂದು 3 ಸಿನಿಮಾ ಬಿಟ್ಟಿರ್ಬೋದು ಅಷ್ಟೇ. ಮಿಕ್ಕಿದ ಸಿನಿಮಾಗಳಲ್ಲಿ ಅವ್ರದ್ದು ಒಂದು 25-30 ಸಾಂಗ್ಗಳು ಅವ್ರದ್ದು ನಾನೇ ಮಾಡಿರ್ತೀನಿ ಇದರಲ್ಲಿ. ಅಷ್ಟೊಂದು ಖುಷಿ, ಅದೊಂದು ಖುಷಿ ಇದೆ ನನಗೆ. ಎಲ್ಲ ಸಾಂಗ್ಸ್ಗಳು ಮಾಡಿರೋದು ಒಂದು ಖುಷಿ ಇದೆ ನನಗೆ. ಸಕ್ಸಸ್ ಕೊಟ್ಟಿದ್ದೆ, ತುಂಬ ಸಕ್ಸಸ್ ಕೊಟ್ಟಿದ್ದು ಡ್ರಾಮಾ. ಅವಾಗ ಬಿಗಿನಿಂಗಲ್ಲಿ ಅವ್ರಿಗೂ ಒಂದು ಸಕ್ಸಸ್ ಆಗಿದ್ದು ಅಲ್ಲೇ ಡ್ರಾಮಾದಲ್ಲಿ. ಯೋಗರಾಜ್ ಭಟ್ರು ಸಿನಿಮಾದಲ್ಲಿ ತುಂಡೈಕ್ಲ ಸವಾಸ ಸಾಂಗ್, ಒಂದು ಮಾಂಟೇಜ್ ಸಾಂಗ್ ಥರ, ಅದು ಡ್ಯಾನ್ಸು ಮಾಂಟೇಜು. ಆ ಸಾಂಗ್ ನನಗೆ ಹಿಟ್ ಕೊಡ್ತಾ ಇದ್ರಲ್ಲ. ಅದಾದಮೇಲೆ ನನಗೆ ಗೋವಿಂದನ ಮಗ ನನಗೆ ಹಿಟ್ ಆಗಿತ್ತಲ್ವ ಆ ಸಿನಿಮಾ. ಅದರಿಂದ ನಮಗೆ ಪವನ್ ಅಡಿಯವರು ಆ ಸಿನಿಮಾದಲ್ಲಿ ಅವ್ರಿಗೆ ಅವಕಾಶ ಸಿಕ್ತು ಅವ್ರ ಜೊತೆ ಗೂಗ್ಲಿ ಮಾಡೋಕ್ಕೆ. ಆ ಗೂಗ್ಲಿಲಿ ಎಲ್ಲ ಹಾಡುಗಳು ನಾನೇ ಕೊರಿಯೋಗ್ರಫಿ ಮಾಡಿದೆ ಅದರಲ್ಲಿ. ಅದು ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು ನನಗೆ ಇದರಲ್ಲಿ. ಅದಾದಮೇಲೆ ರಾಜಾವಲಿಯಲ್ಲಿ ಒಂದೇ ಒಂದು ಸಾಂಗ್ ಮಾಡೋಕ್ಕೆ ಹೋಗಿದ್ದು ನಾನು. ಒಂದೇ ಒಂದು ಸಾಂಗೇನೆ ನಾನು ಕರೆಸಿದ್ದು
ಇದರಲ್ಲಿ ಯಶ್ ಅವರು ಒಂದು ಸಾಂಗ್ ಇದೆ ಬಂದು ಮಾಡಿಕೊಡು ಅಂತ ಹೇಳಿದ್ರು. ಅಲ್ಲಿ ಹೋಗಿದ್ದೆ, ಸಿಚುವೇಶನ್ ಕೇಳಿದೆ, ಚೆನ್ನಾಗಿದೆ ಸಿಚುವೇಶನ್ ಸಾಂಗ್ ಬಂದ್ಬಿಟ್ಟೆ. ಆಮೇಲೆ ನೋಡ್ತೀನಿ ಎಲ್ಲ ಸಾಂಗ್ಸು ಡೈರೆಕ್ಟ್ರು ಗುರುದೇಶ್ ಪಾಂಡೆ ಅವರು ಎಲ್ಲ ಸಾಂಗ್ ನೀನೇ ಮಾಡಬೇಕು ಈ ಸಾಂಗ್, ಎಲ್ಲ ಸಾಂಗು ಅಂತ. ಏನಾಯ್ತು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲ ಸಾಂಗ್ ನೀನೇ ಮಾಡಬೇಕು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರೆ ಎಲ್ಲ ಸಾಂಗ್ ನಾನೇ ಮಾಡಿದೆ ಆ ಸಿನಿಮಾದಲ್ಲಿ. ರಾಮಾಚಾರಿಯಲ್ಲಿ ನನಗೂ ಸಂತೋಷ್ ರಾಮ್ಗೂ ಪರಿಚಯ ಇಲ್ಲ ಡೈರೆಕ್ಟ್ರಿಗೆ. ನನ್ನ ಕರ್ಕೊಂಡೋಗಿದ್ದೆ ಯಾರೋ ಯಶ್ ಅವ್ರ ಮುಖಾಂತರ ಹೋಗಿ ಮಾಡಿದೆ ಸಿನಿಮಾದಲ್ಲಿ. ಮುಗಿದು ಅದು ಎಲ್ಲ ಸಾಂಗ್ಸ್ಗಳು ಹಿಟ್ ಆಯಿತು. ನನಗೆ ಒಳ್ಳೆ ಸಕ್ಸಸ್ಸು ಸಿಗ್ತಾ ಸಿನಿಮಾದಿಂದ. ನನಗೆ ಒಂದು ಇದಾಯಿತು ನನಗೆ. ಬಟ್ ನಮ್ಮ ಶ್ರಮ ಅಲ್ಲಿ ಕಾಣ್ತು ನಮಗೆ ಎಲ್ಲ ಇದರಲ್ಲಿ. ಅದೇ ಕಂಟಿನ್ಯೂಷನ್ ಆಗೇನೆ ಮಾಡ್ಕೊಂಡ್ಬಂದಿದ್ದು. ಅದಾದಮೇಲೆ ಸುದೀಪ್ ಸರ್ದು ಜಸ್ಟ್ ಮಾತಲ್ಲಿ ಸಿನಿಮಾದಲ್ಲಿ ಒಂದು ಸಾಂಗ್ ಕೂಡ ನೀವೇ ಕೊರಿಯೋಗ್ರಫಿ ಮಾಡಿದ್ದು. ಇದು ರೀಸೆಂಟಾಗಿ ಸುದೀಪ್ ಸರ್ ಒಂದು ಹೇಳಿದ ಮಾತು ಕೂಡ, ನಾನು ಇಷ್ಟು ವರ್ಷ ನಡ್ಕೊಂಡೇ ಡ್ಯಾನ್ಸ್ ಮಾಡಿಬಿಟ್ಟೆ ಅಂತ ಏನೋ ಒಂದು ಮಾತು ಹೇಳಿದರು. ಅವರನ್ನು ನೀವು ಡ್ಯಾನ್ಸ್ ಕೂಡ ಮಾಡಿಸಿದಂತೆ ಎಲ್ಲೋ ಒಂದು ಸ್ಟೆಪ್ಸ್ ಹಾಕಿದ್ರಿ. ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಇದ್ದೇ ಇರುತ್ತೆ. ಮತ್ತು ಜಸ್ಟ್ ಮಾತಲ್ಲಿ ಸಾಂಗ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ಅದೊಂದು ರಿವರ್ಸ್ ಕಾನ್ಸೆಪ್ಟ್ ಆಗಿ ಮಾಡಿದ್ದು. ಅದು ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಮೇಡಮ್, ಆ ಟೈಮಲ್ಲಿ ನನಗೆ ಅಸೋಸಿಯೇಟ್ ಡೈರೆಕ್ಟ್ರು ಫೋನ್ ಮಾಡಿ ಈ ಥರ ಸುದೀಪ್ ಸರ್ ಕರೀತಾರೆ. ನನಗೆ ಶಾಕ್ ಆಗೋದು, ಸುದೀಪ್ ಸರ್ ಕರೀತಾ ಇದ್ದಾರಾ ಅಂತ. ಅಯ್ಯೋ ಅಂದ್ಬಿಟ್ಟು ಎದ್ದು ಬಿದ್ದು ಹೋದೆ ನಾನು. ಅವಾಗ ಅವ್ರ ಮನೇಲೆ ಕರೆಸಿದ್ರು, ಹೋಗಿ ಕೂತ್ಕೊಂಡು ಮಾತಾಡಿದ್ವಿ. ನಾವು ಕರೆದ್ರು, ಈ ಥರ ನೋಡಪ್ಪ ಒಂದು ಸಾಂಗ್ ಇದೆ, ಒಂಥರ ಏನೋ ಡಿಫ್ರೆಂಟಾಗಿ ಮಾಡಬೇಕು, ಅದು ಏನಾದರೂ ಒಂದು ಹೊಸ ಕಾನ್ಸೆಪ್ಟ್ ಇದ್ದರೆ ಹೇಳು ಅಂದರು. ನನಗೆ ಅವಾಗ ಒಂದು ಕಾನ್ಸೆಪ್ಟ್ ಇತ್ತು, ಒಂದು ರಿವರ್ಸಲ್ಲಿ, ಅಂದರೆ ಹೀರೋ ಮುಂದೆ ಹೋಗ್ತಾ ಇದ್ರೆ ಮಿಗ್ದವರೆಲ್ಲ ಹಿಂದೆ ರಿವರ್ಸಲ್ಲಿ ಹೋಗ್ತಾ ಇರಬೇಕು ಎಲ್ಲ ಇದರಲ್ಲಿ. ಅದನ್ನು ತೋರಿಸಿದ ತಕ್ಷಣ ಅವ್ರಿಗೆ ಖುಷಿ ಆಗೋಯ್ತು. ಅಲ್ಲೇ ಓಕೆ ಅಂದರು. ಓಕೆ ನೀವು ಪ್ರಿಪೇರ್ ಮಾಡ್ಕೊಂಬಿಡು ಅಂತೇಳಿ 8 ದಿವಸ ನಾವು ಮಾಡಿದ್ವಿ ಆ ಸಾಂಗ್ನ ನಾವು. ಮುಗಿದಾದ್ಮೇಲೆ ನಾನು ಒಂದು ಪ್ರೆಸ್ ಮೀಟಲ್ಲಿ ಸುದೀಪ್ ಸರೇ ನನ್ನ ಬಗ್ಗೆ ಅಲ್ಲಿ ಹೇಳಿದಾಗ ನನಗೆ ತುಂಬ ಖುಷಿ ಆಗೋಯ್ತು. ನಾನು ಇರಲಿಲ್ಲ, ಬಟ್ ಅವರು ಇದು ಕ್ರೆಡಿಟ್ಸ್ ಎಲ್ಲ ಮುರಳಿಗೆ ಹೋಗಬೇಕು ಅಂತ ಹೇಳಿದ್ರು. ಡ್ಯಾನ್ಸ್ ಮಾಸ್ಟರ್ ಕೊರಿಯೋಗ್ರಾಫರ್ ಮುರಳಿಗೆ ಹೋಗಬೇಕು, ಯಾಕಂದರೆ ಈ ಕಾನ್ಸೆಪ್ಟನ್ನ ಕೊಟ್ಟಿದ್ದೆ ಮುರಳಿ. ಇದು ನನಗೆ ಅಂದರೆ ಒಬ್ಬ ಹೀರೋ ಹೇಳಿದಾಗ ನಮ್ಗೆ ಏನಾಗುತ್ತೆ ಮೇಡಮ್, ಬಹಳ ಖುಷಿ ಆಗ್ಬಿಡುತ್ತೆ ನಮಗೆ. ಏನಂದರೆ ಅವ್ರ ಕೈಯಿಂದ ನಮಗೊಂದು ಕ್ರೆಡಿಟ್ ಸಿಗ್ತಲ್ಲ. ಯಾಕಂದರೆ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಇಲ್ಲ ಅಂತಲ್ಲ, ಬಟ್ ಇವರು ಹೇಳಿದಾಗ ನಮ್ಗೆ ಇನ್ನೂ ಖುಷಿ ಆಯಿತು ನಮಗೆ. ಅವ್ರು ಹೇಳಿದಾಗ ಪರವಾಗಿಲ್ಲಪ್ಪ, ಈ ನಮ್ಮ ಸುದೀಪ್ ಸರ್ ನಮಗೆ ನಮ್ಮ ಬಗ್ಗೆ ಹೇಳಿದಾರಲ್ಲ, ಸ್ಟೇಜ್ ಮೇಲೆ ಹೇಳಿದ್ದಾರೆ. ಅದನ್ನು ನನಗೆ ಫೋನ್ ಮಾಡಿ ತುಂಬ ಜನ ಹೇಳಿದ್ರು, ನಿನ್ನ ಬಗ್ಗೆ ಸುದೀಪ್ ಸರ್ ಹೇಳಿದ್ದಾರೆ ನೋಡು, ಈ ಥರ ಇದರಲ್ಲಿ ಚಾನಲಲ್ಲಿ ಈ ಥರ ಆ ಸಾಂಗ್ ಜಸ್ಟ್ ಮಾತಲ್ಲಿ ರಿವರ್ಸ್ ಸಾಂಗ್ ಬಗ್ಗೆ ಎಲ್ಲ ನೀನೇ ಮಾಡಿಸಿದ್ದು, ಆದರೆ ರಿವರ್ಸ್ ಕಾನ್ಸೆಪ್ಟಲ್ಲಿ ಎಲ್ಲ ಹೇಳಿಸಿದ್ದು ಅಂತ ಹೇಳಿದ್ರು ಅಂತ ಹೇಳಿದ್ರೆ ನನಗೆ ಖುಷಿ ಆಯಿತು ಇದರಲ್ಲಿ. ಅದಾದಮೇಲೆ ವಿಲ್ಲನ್ ಮಾಡಿದ್ವಿ ನಾವು. ವಿಲ್ಲನ್ ಮಾಡಿದಾಗ ಒಂದು ಚಿಕ್ಕ ಡ್ಯಾನ್ಸ್ ನಂಬರ್ ಮಾಡಿದ್ವಿ ಅದರಲ್ಲಿ. ಅವ್ರ ಜೊತೆ ಮಾಡ್ಬೇಕಾದ್ರೆ ಒಂದು ಕಂಫರ್ಟಬಲ್ ಝೋನ್ ಇರುತ್ತೆ, ಬಟ್ ತುಂಬ ನಾವು ಅಲ್ಲಿ ಕೇರ್ಫುಲ್ಲಾಗಿ ಮಾಡ್ಬೇಕು. ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ ಸುದೀಪ್ ಸರ್ ಜೊತೆಗೆ ಎಲ್ಲನೂ ತಿಳ್ಕೊಂಡು ಇದೆಲ್ಲ ಹಿಂಗಲ್ಲ ಹಂಗಲ್ಲ ಅಂತ ಹೇಳೋ ಕೆಪಾಸಿಟಿ ಇರಬೇಕು, ಮಾಡಬೇಕು ಕೆಲಸ. ಹೇಗೆ ಸುದೀಪ್ ಸರ್ನ ಕುಣಿಸೋದು ಕಷ್ಟನಾ ಹೇಗೆ ಸರ್ ಆಗಿದೆ? ಇಲ್ಲ ಮೇಡಮ್, ಮಾಡುತ್ತೆ. ಅವ್ರು ಚೆನ್ನಾಗಿ ಮಾಡ್ತಾರೆ ಮೇಡಮ್, ಡ್ಯಾನ್ಸ್ ಮಾಡ್ತಾರೆ. ಅವರು ಡ್ಯಾನ್ಸ್ ಮಾಡ್ತಾರೆ, ಎಲ್ಲ ಇದು ಮಾಡ್ತಾರೆ. ಅವ್ರದ್ದು ಯಾಕಂದ್ರೆ ತುಂಬ ಅವರು ಡೈರೆಕ್ಷನ್ ಮಾಡಿ, ಅವರು ತುಂಬ ಕ್ಯಾಮ್ರಾ ವರ್ಕ್ ಎಲ್ಲ ಗೊತ್ತಿರೋದ್ರಿಂದ ಅವ್ರ ಹತ್ರ ಕೆಲಸ ಮಾಡೋದು ತುಂಬ ತಿಳುವಳಿಕೆಯಿಂದ ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಆದರೆ ಇದರಲ್ಲಿ ಅದು ಅಲ್ಲದೆ ನೀವು ರಂಗಿತರಂಗದಲ್ಲಿ 2 ಸಾಂಗನ್ನು ನೀವೇ ಕೊರಿಯೋಗ್ರಫಿ ಮಾಡಿರಿ. ಅದು ಬಾಹುಬಲಿಗೆ ಕಾಂಪಿಟೇಟ್ ಮಾಡಿತ್ತು ಸಾಂಗು. ಹೇಗಿತ್ತು ಸರ್ ಅದು? ಬಾಹುಬಲಿ ಅನ್ನೋದೇ ಒಂದು ಆ ಥರ ಕ್ರೇಜ್ ಇತ್ತು. ಅದು ಆ ಸಿನಿಮಾಗೆ ಆಪೋಸಿಟ್ ಆಗಿ ನೀವು ರಂಗಿತರಂಗ ಮಾಡಿದ್ರಿ, ಒಳ್ಳೆ ಹಿಟ್ ಕೂಡ ಕೊಟ್ಟಿದ್ರಿ ಸಾಂಗ್ಗಳು. ಹೌದು ಮೇಡಮ್. ಅದು ರಂಗಿತರಂಗ ಬಂದ್ಬಿಟ್ಟು ಅವರು ಫಸ್ಟ್ ಹೊಸ ಡೈರೆಕ್ಟ್ರ್, ಅದು ಫಸ್ಟ್ ಸಿನಿಮಾ ಅವ್ರದ್ದು. ಅವಾಗ ನಾನು ಅದೇ ಹೇಳಿಲ್ಲ ಮೇಡಮ್, ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಿದವ್ರ ಜೊತೆಗೆ ತುಂಬ ನನಗೆ ಇದಾಗಿದೆ. ಅದರಲ್ಲಿ ಈ ಸಿನಿಮಾವನ್ನು ಮಾಡಿದ್ದು ನನಗೆ ನಮ್ಮ ಮದರಂಗಿ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿರೋದು, ಮುರುಳಿ ಮಾಸ್ಟ್ರಿಗೆ ಇದ್ದಾರೆ ನೋಡಿ ನಿಮಗೆ. ಅವ್ರು ಕೇಳಿದ್ದಾರೆ, ಯಾರು ಬೆಂಗಳೂರು ಒಳ್ಳೆ ಮಾಸ್ಟರ್ಸ್ ಯಾರಾದಿದ್ದರೆ ಹೇಳು, ಅಂದರೆ ಯಾರೋ ಮಾಸ್ಟರ್ ಇದ್ದರೆ ಹೇಳು, ಚೆನ್ನಾಗಿ ನಮ್ಮ ಕಂಫರ್ಟಬಲ್ ಮಾಡೋಂಥದ್ದಾಗ ಅವರು ನನ್ನ ಹೆಸರು ಹೇಳಿದ್ದಾರೆ, ಡಾರ್ಲಿಂಗ್ ಕೃಷ್ಣ ಅವರು. ಆವಾಗ ನಾವು ಇವರೆಲ್ಲ ಒಟ್ಟಿಗೆ ಕೂತು ಅವ್ರು ಲ್ಯಾಪ್ಟಾಪಲ್ಲಿ ತೋರಿಸಿದ್ರು ನನಗೆ. ಅವ್ರು ಸಿನಿಮಾ ಮಾಡಿರೋದು ಸ್ಟೈಲ್ನ ನಂಗೆ ತೋರಿಸಿದ್ರು. ನಾನು ಸಿನಿಮಾ ನೋಡಿ ಈ ಥರ ಇದೆ ಹೀಗಿದೆ ಅಂತ. ಈಗ ಅವ್ರ ಕ್ವಾಲಿಟಿಯ ಕ್ವಾಂಟಿಟಿ ನೋಡಿದಾಗ ಇದು ನಾವು ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡು 2 ದಿವಸನೇ ಸಾಂಗ್ ಮಾಡಿದ್ದು ನಾವು. ಅದೆಲ್ಲ 2 ಡೇಸಲ್ಲೇ ಸಾಂಗ್ ಮಾಡಿದ್ದು. ಅದು 2 ಸಾಂಗ್ನೂ ಚೆನ್ನಾಗೇ ಇತ್ತು. ಒಂದು ಪ್ಯಾಲೇಸಲ್ಲಿ ಮಾಡಿದ್ವಿ, ಒಂದು ಬಂದು ಸೆಟ್ ಇದ್ರಲ್ಲಿ ಮಾಡಿದ್ವಿ. ಆ 2 ಸಾಂಗು ತುಂಬ ಚೆನ್ನಾಗೇ ಬಂತು. ಅದೊಂಥರ ಒಗಡು ಸಾಂಗ್ ಥರ ಇದರಲ್ಲಿ. ನನಗೊಂದು ಅವಾಗ ಟೈಮಲ್ಲಿ ಅದು ನಮಗೊಂದು ಖುಷಿ ಕೊಡ್ತು ಇದರಲ್ಲಿ. ಹೇಗೆ ಸರ್ ಹೊಸೊಬ್ರಿಂದ ಹಿಡಿದ್ರು ಹಳೆಬ್ರವ್ರಿಗೂ ಸ್ಟಾರ್ ಹೀರೋರಿಂದ ಇದು ಹೊಸೊಬ್ರಿಗೂ ಮುರಳಿ ಮಾಸ್ಟ್ರೇ ಬೇಕು? ಏನು ಸರ್ ಈ ಸ್ಪೆಷಾಲಿಟಿ ನಿಮ್ಮಲ್ಲಿ? ನಾನು ಆ ಥರ ಏನಿಲ್ಲ. ಏನಂದರೆ ನಾವು ಕೆಲಸ ಮಾಡೋದವ್ರಿಗೆ ಇಷ್ಟ ಆಗಿರುತ್ತೆ ಅವ್ರಿಗೆ. ಅಂದರೆ ನಮ್ಮ ಒಂದು ಏನಂತೀರ, ಒಂದು ಡೌನ್ ಅರ್ತ್ ಆಗಿರ್ಬೋದು, ಇಲ್ಲ ವರ್ಕಿಂಗ್ ಸ್ಟೈಲ್ ಆಗಿರ್ಬೋದು, ಅವ್ರಿಗೆಲ್ಲ ನಮ್ಮ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರು ನನ್ನ ತಿಳಿದ ಮಟ್ಟಿಗೆ ನಮ್ಮ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರಿಗೆ ಇಷ್ಟ ಆಗಿರುತ್ತೆ. ಎಲ್ಲೂ ಇವ್ರಿಗೂ ಸುಮ್ಮನೆ ಹಾರಾಡಲ್ಲ, ಸುಮ್ಮನೆ ಕೂಗಾಡಲ್ಲ, ಸುಮ್ಮನೆ ಏನೋ. ಆಮೇಲೆ ಸ್ಕ್ರೀನಲ್ಲಿ ಬಂದಾಗಲೂ ಗೊತ್ತಾಗತ್ತೆ ಇವ್ರ ಕೆಲಸ ಅಂತ. ಅವ್ರಿಗೆ ಅದ್ರ ಮೇಲೆ ಅವ್ರ ನಂಬಿಕೆ ಜಾಸ್ತಿ ಇದೆ ಹೀರೋಗಳಿಗೆ.
ಅದ್ರ ಮೇಲೆ ಇದ್ರ ಮೇಲೆ ಹೋಗ್ತೀವಿ. ಒಂದು ಮಾತಿದೆ ಸರ್, ಕಡಿಮೆ ಬಜೆಟ್ ಕೊಟ್ಟು ಇಷ್ಟರಲ್ಲಿ ಒಂದು ಸಾಂಗ್ ಮುಗಿಸ್ಕೊಡಿ ಮಾಸ್ಟರ್ ಅಂದ್ರೂ ಕೂಡ ಅಷ್ಟೇ ಖುಷಿಯಿಂದ ಸಾಂಗ್ನ ಮುಗಿಸಿ ಅಷ್ಟೇ ಹಿಟ್ ಕೂಡ ಮಾಡಿರ್ತಾರೆ ಅನ್ನೋ ಒಂದು ಮಾತು ಕೂಡ ಇದೆ ಇಂಡಸ್ಟ್ರಿನಲ್ಲಿ. ಆ ಥರ ತುಂಬ ಸಾಂಗ್ಸ್ಗಳು ಮಾಡಿದ್ದೀನಿ ಮೇಡಮ್. ಅದು ಉದಾಹರಣೆಗೆ ನೀವು ಶಾಕುಂತ್ಲೆ ಸಿಕ್ಕಳು ಆ ಸಾಂಗ್ ಇದೆಯಲ್ಲ, ಅದೆಲ್ಲ ನಾವೆಲ್ಲ ತುಂಬ ಬಜೆಟಲ್ಲೇ ಮಾಡಿದ್ವಿ, ತುಂಬ ಬಜೆಟಲ್ಲಿ ಮಾಡಿದ್ವಿ ಸಾಂಗ್ಸ್ಗಳು. ಆ ಥರ ತುಂಬ ಸಾಂಗ್ಸ್ಗಳು ಬಜೆಟಲ್ಲಿ ಮಾಡಿದ್ವಿ, ತುಂಬ ಸಕ್ಸಸ್ಸು ಕೊಟ್ಟಿದೆ ಆ ಥರದಲ್ಲಿ. ಕೆಲವು ಟೈಮಲ್ಲಿ ದೊಡ್ಡದಾಗೂ ಮಾಡ್ತೀವಿ, ಕೆಲವು ಟೈಮಲ್ಲಿ ಅದು ಇದು ಕೊಡೋದಿಲ್ಲ. ಬಟ್ ಏನಂದರೆ ಅವ್ರು ತಕ್ಕಂತೆ ನಾವು ಹೋಗ್ತೀವಿ. ಅಂದರೆ ಪ್ರೊಡ್ಯೂಸರು ಕೇಳ್ತಾರೆ, ಬಜೆಟ್ ಇಲ್ಲಪ್ಪ, 2 ದಿವಸ ಇರೋದು, ಇಲ್ಲ 3 ದಿವಸ ಇರೋದು, ಇಲ್ಲ 1 ದಿವಸ ಇರೋದು ಅಂತಾರೆ. ಬಟ್ ಅದಕ್ಕಿಂತ ನಾವು ಕಾಂಪ್ರಮೈಸಿಂಗ್ ಆಗೋದಿಲ್ಲ. ಬಟ್ ಏನಂದರೆ ಅದ್ರ ತಕ್ಕಂತೆ ಕ್ವಾಲಿಟಿಗೆ ಏನು ಮೋಸ ಆಗ್ದಂಗೆ ನಾವು ಅದನ್ನು ಪಿಕ್ಚರೇಷನ್ ಮಾಡಿಕೊಡ್ತೀವಿ. ನಾವು ಅದರಲ್ಲಿ ಎಲ್ಲೂ ನಿಮಗೆ ಸುತ್ತಿರೋದೇ ಇವರು ಸಾಂಗ್ ಸುತ್ತಬಿಟ್ಟಿದ್ದಾರೆ ಅಂತ ಅನ್ಸೋದಿಲ್ಲ. ನಾವು ಆ ಲೆವೆಲ್ ತಕ್ಕಂತೆ ನಾವು ಮಾಡಿಕೊಡ್ತೀವಿ. ಅದೇ ಥರ ನೀವು ಟೈಮ್ ಕೊಟ್ಟಾಗೂ ಅಷ್ಟೇ ಟೈಮ್ ತೊಗೊಂಡು ಬೇರೆ ಥರನೇ ಮಾಡಿಕೊಡ್ತೀವಿ ಇದರಲ್ಲಿ. ಅದೇ ಇವಾಗ ದರ್ಶನ್ ಸರ್ ಸಿನಿಮಾ ಕರಿಯ ಆಗಿರ್ಬೋದು, ಮೆಜೆಸ್ಟಿಕ್ಕಲ್ಲಿ ನೀವು ಅಸಿಸ್ಟೆಂಟಾಗಿ ವರ್ಕನ್ನು ಮಾಡಿದ್ರಿ ಸರ್. ಇವಾಗ ಸಿಚುವೇಶನ್ ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ಆವಾಗ ನೋಡಿದಾಗ ನಿಮಗೆ ಅವ್ರು ನೋಡಿದ್ರೆ ಕಣ್ಮುಂದೆ ಒಂಥರ ನೀವು ನೋಡಿದ ರೀತಿನೇ ಬೇರೆ ಇರುತ್ತೆ. ಪ್ರೆಸೆಂಟ್ ಈ ನ್ಯೂಸ್ಗಳನ್ನ ಕೇಳಿದಾಗ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು? ಇನ್ನು ಅದ್ರ ಬಗ್ಗೆ ನನಗೆ ಯಾಕಂದರೆ ಇನ್ನೂ ಅದು ಇದರಲ್ಲಿದೆ ಮೇಡಮ್, ನಾವು ಮಾತಾಡೋದು ತಪ್ಪಾಗುತ್ತೆ. ಅಂದರೆ ಈಗ ಒಂದೊಂದು ಬರ್ತಾ ಏನೇನೋ ಬರ್ತಾ ಇದೆ, ನಾವು ಅದನ್ನು ಯಾವುದೂ ಸ್ಪಂದಿಸೋಕ್ಕಾಗೋದಿಲ್ಲ. ತುಂಬ ಹತ್ತಿರದಿಂದ ನೋಡಿರ್ತೀರ? ಹೌದು ಮೇಡಮ್, ನಾನು ನೋಡಿದಾಗ ಅವ್ರು ನಮ್ಮ ಹತ್ರಲ್ಲೇ ಚೆನ್ನಾಗೇ ಇದ್ದಾರೆ ಮೇಡಮ್, ಏನು ಆ ಥರ ಇದಿಲ್ಲ ಮೇಡಮ್. ಒಳ್ಳೆ ನಾನು ಬೃಂದಾವನ ಸಿನಿಮಾ ಮಾಡಿದ್ನಲ್ಲ, ನಾನು ಅವ್ರ ಜೊತೆಗೆ ಚೆನ್ನಾಗೇ ಇದ್ದಾರೆ ಅವ್ರು. ನಾವು ಜೊತೆಗೆ ಒಂದೇ ಸಿನಿಮಾ ಮಾಡಿದ್ದು ನಾನು ಅವ್ರ ಜೊತೆಗೆ, ಬೃಂದಾವನ ಒಂದು ಸಿನಿಮಾ ಮಾಡಿದ್ದೆ, ಕನ್ನಡದ ಮೇಲೆ ಸಾಂಗ್ ಅದು. ಅವರು ನಾವು ಕೆಲಸ ಮಾಡಿದ್ರೆ ನಾವು ಕೆಲಸ ಆಯಿತು, ನಾವು ಆಯ್ತು ಬರ್ತಾಯಿದ್ವಿ ಅಷ್ಟೇ ಮೇಡಮ್. ನಾವು ಜಾಸ್ತಿ ಈಗ ಅದೇನೇ ಮೇಡಮ್ ಹೇಳಿದ್ದೆ, ನಮ್ಮ ಎಲ್ಲ ಹೀರೋಗಳ ಜೊತೆಗೂ ನಾವು ಹೋಗಿ ತುಂಬ ಅವ್ರ ಜೊತೆಗೆ ಸ್ಪೆಂಡ್ ಮಾಡೋದಾಗಲಿ ಎಲ್ಲ ಅದು ಇರಲಿಲ್ಲ. ನಾವು ಇವತ್ತರೆಗೂ ಆ ಥರ ಹೋಗಿಲ್ಲ. ನಾವು ಕೆಲಸ ಮುಗಿದ್ಮೇಲೆ ಬಂದುಬಿಡ್ತೀವಿ ಅಷ್ಟೇ. ಮತ್ತೆ ಕೆಲಸಕ್ಕೆ ಕರೆದಾಗ ನಾವು ಹೋಗ್ತೀವಿ, ಕೆಲಸ ಕರೆದಾಗ ನಾವು ಹೋಗ್ತೀವಿ. ಕೆಲವು ಟೈಮಲ್ಲಿ ನಾವೇ ಫೋನ್ ಮಾಡಿ ಕೇಳ್ತೀವಿ, ಏನೋ ಕೆಲಸ ಇದ್ದರೆ ಹೇಳಿ ಅಂತ ಹೇಳ್ತೀವಿ ಕೆಲವ್ರಿಗೆ. ಅದು ತುಂಬ ಆತ್ಮೀಯರಿದ್ದಾಗ ಕೇಳ್ತೀವಿ ನಾವು, ಕೆಲಸ ಇದ್ದರೆ ಹೇಳಿ ಅಂತ. ಬಟ್ ದರ್ಶನ್ ಸರ್ ಇದರಲ್ಲಿ ನಾವು ಅಲ್ಲಿ ಸಿನಿಮಾ ಮಾಡಿದಾಗಲೂ ಅಷ್ಟೇ, ಅವ್ರು ಕೆಲಸ ಅವ್ರು ಮಾಡ್ತಾಯಿದ್ರು, ಚೆನ್ನಾಗೇ ಮಾಡ್ತಾಯಿದ್ರು. ನಾವು ಅವ್ರ ಜೊತೆ ಕೆಲಸ ಮಾಡಿದ್ವಿ, ನೀಟಾಗೇ ಬಂದ್ವಿ. ಆ ಥರ ಏನಿಲ್ಲ ನಮಗೆ. ಹೇಗೆ ಸರ್ ದರ್ಶನ್ ಸರ್ಗೆ ಕೊರಿಯೋಗ್ರಫಿ ಮಾಡೋದು ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿದೆ ಮೇಡಮ್ ಅವ್ರ ಜೊತೆ ಕೆಲಸ ಮಾಡೋದನ್ನು. ಅಂದರೆ ನಿಮಗೆ ಅಷ್ಟು ಜನ ಡ್ಯಾನ್ಸಸ್, ಆ್ಯಕ್ಚುಲಿ ಆ ಸಾಂಗ್ ನಾನು ಮಾಡಬೇಕಾಗಿದ್ದ ಸಾಂಗ್ ಅಲ್ಲ, ಅದು ಚಿನ್ನಿ ಪ್ರಕಾಶ್ ಮಾಸ್ಟರ್ ಮಾಡಬೇಕಾಗಿರೋ ಸಾಂಗ್ ಅದು. ಬಟ್ 1 ವೀಕ್ ಮುಂಚೆ ನನಗೆ ಆ ಸಾಂಗ್ ಸಿಕ್ಕಿದ್ದು ನನಗೆ. ಅಂದರೆ ಕರೆದು ಆ್ಯಕ್ಚುಲಿ ಎಲ್ಲ ಸೆಟಪ್ಪಲ್ಲಿ ರೆಡಿಯಾಗಿ ಹೋಗಿತ್ತು ಅದು. ಅಂದರೆ ಚಿನ್ನಿ ಪ್ರಕಾಶ್ ಮಾಸ್ಟರ್ ಬೇರೆ ಮಾಸ್ಟ್ರು ಅಂತ ಇದ್ದಿದ್ದದು, ಅವ್ರಂತ ಗೊತ್ತಿಲ್ಲ, ಬೇರೆ ಮಾಸ್ಟ್ರಿಗೆ ಇದ್ದಿದ್ದದು. ಏನೋ ಕನ್ನಡ ಥರ ಅವ್ರು ಮಾಡೋಕ್ಕಾಗಿಲ್ಲ. ಬಟ್ ನನ್ನ ಕರೆದ್ರು. ನಾನೇನಕ್ಕೆ ಬೇರೆ ಸಿನಿಮಾನ ಬಿಟ್ಟು ಅಲ್ಲಿಗೆ ಹೋದೆ ಅಂತ ಹೇಳಿದ್ರೆ, ಬೃಂದಾವನ ಸಿನಿಮಾಗೆ ಹೋದೆ ಅಂದರೆ, ಇದಕ್ಕೆ ಮುಂಚೆ ನನಗೆ MD ಶ್ರೀಧರ್ ಅವರು ಕರೆದು ಬುಲ್ಬುಲ್ ಮಾತಾಡೋಕ್ಕಿಲ್ವ ಸಾಂಗು ನನಗೆ ಆಫರ್ ಮಾಡಿದರು. ಆ ಸಾಂಗ್ ಬೀಚ್ ಸಾಂಗ್, ಒಂದು ಸಾಂಗ್ ಇದೆ ಮಾಡ್ತೀಯಾ ಅಂತ. ನಾನು ಎಲ್ಲಿ ಬೀದರಲ್ಲಿದ್ದೀನಿ, ಅಲ್ಲಿ ಒಂದು ಆ ಡೇಟಲ್ಲಿ ಬೇರೆ ಶೂಟಿಂಗಿಗೆ ಆ ಲೊಕೇಶನ್ ನೋಡೋಕೆ ಅಲ್ಲಿ ಹೋಗಿದ್ದೀನಿ ನಾನು. ಆ ಲೊಕೇಶನ್ ನೋಡೋಕ್ಕೆ ಆ ಡೇಟ್ಗೆ ಅಲ್ಲಿ ಹೋಗಿದ್ದೀನಿ. ಆ ಡೇಟಲ್ಲೇ ಹೇಳಿದ್ರು, ಸರ್ ಈ ಥರ 1-2 ದಿವಸ ಬಿಟ್ಕೊಡಿ ನನಗೆ ಅಂತ ಹೇಳಿದೆ. ಆವಾಗ ನಾನು ಮಾಡೋಕ್ಕಾಗಲಿಲ್ಲ. ಆ ಸಿನಿಮಾ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಆ ಥರ ಇನ್ನೊಂದು ಸಿನಿಮಾನು ಮಹೇಶ್ ಅವ್ರದ್ದು ಒಂದು ಸಿನಿಮಾ ಇತ್ತು, ಅದೂ ಮಾಡೋಕ್ಕಾಗಲಿಲ್ಲ. ವಿರಾಟ್ ಅಂತ ಒಂದು ಸಿನಿಮಾ, ಅದೂ ಮಾಡೋಕ್ಕಾಗಲಿಲ್ಲ. ಈ ಥರ ಒಂದು 3-4 ಸಿನಿಮಾ ಕರೆದಾಗ ನಾನು ಹೋಗಲಿಲ್ಲ. ಅಯ್ಯಪ್ಪ ಕರೆದಾಗ ಏನೇ ನಾನು ಅಂದರೆ ಆ ಡೇಟ್ಗಳು ಕ್ಲ್ಯಾಶ್ ಆಗ್ತಾಯಿತ್ತು, ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಅಯ್ಯೋ ಇದು ಆಮೇಲೆ ನಮ್ಮೇಲೆ ತಪ್ಪಾಗಿ ಬರುತ್ತೆ, ನಾಳೆ ದಿವಸ ಏನಾದರೂ ಕರೆದ್ರೂ ಬಂದಿಲ್ವಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ, ಬೇರೆ ಸಿನಿಮಾನ ಅದನ್ನು ನಿಲ್ಲಿಸ್ಬಿಟ್ಟು ನಾನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೃಂದಾವನ ಸಿನಿಮಾಗೆ ಹೋಗಿದ್ದೆ. ಆ ಸಿನಿಮಾ ಮಾಡ್ಕೊಂಡು ಮುಗಿಸ್ಕೊಂಡು ಕೊಟ್ಟು ಬಂದೆ ನಾನು. ದರ್ಶನ್ ಸರ್ ಅವರು ಒಂದು ಇಂಟರ್ವ್ಯೂನಲ್ಲೆಲ್ಲೋ ಹೇಳ್ತಾರೆ, ನಾನು ಹೆದರೋದಂದರೆ ಕೊರಿಯೋಗ್ರಾಫರ್ಗೆ, ಎಲ್ಲಿ ನನಗೆ ಬರದೇ ಇರೋ ಸ್ಟೆಪ್ಸನ್ನು ಹಾಕ್ಬಿಡ್ತಾರೇನೋ, ಅದಕ್ಕೆ ಅವ್ರಿಗೆ ತುಂಬ ಅವ್ರ ಕಡೆ ನನಗೆ ಸ್ವಲ್ಪ ಭಯ ಅಂತ ಹೇಳಿದರು. ಅದು ಎಷ್ಟು ಸತ್ಯ ಅನಿಸುತ್ತೆ ನಿಮಗೆ? ಇಲ್ಲ, ಅವ್ರು ಡ್ಯಾನ್ಸ್ ಮಾಡ್ತಾರೆ. ನಾನು ಮೊನ್ನೆ ಲಾಸ್ಟು ಅವಾಗ ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಮೀಟ್ ಆಗಿದ್ವಿ ಅಲ್ಲೆಲ್ಲೋ ಇದರಲ್ಲಿ. ಅಲ್ಲಿ ಈಗ ಅವರು ಮಾಡಿದ್ದು ಯಾವುದೋ ಲಾಸ್ಟ್ ಒಂದು ಮೂವಿ ಮಾಡಿದ್ರು ಅವರು. ಆ ಸಿನಿಮಾದು ಹೇಳಿದೆ, ಇಷ್ಟು ಸೂಪರಾಗಿ ಡ್ಯಾನ್ಸ್ ಮಾಡಿದ್ದೀರಾ ನೀವು ಅಂತ ಹೇಳಿದೆ. ನೀವು ಸುಮ್ಮನೆ ಡ್ಯಾನ್ಸ್ ಬರಲ್ಲ ಅಂತೀರ ಅಂತ ಹೇಳಿದ್ರು. ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಟ್ರೆ ಮಾಡ್ತಾರೆ ಅವರು. ಸೆಟ್ಟಲ್ಲಿ ಏನಾದರೂ ಇದು ಬೇಡ, ಇದು ನೆಕ್ಸ್ಟ್ ಚೇಂಜ್ ಇಲ್ಲ ಮೇಡಮ್, ಅದಕ್ಕೆ ಮೇಡಮ್ ಅವ್ರಿಗೆ ಅದು ಅವ್ರೊಬ್ಬರೇ ಅಂತಲ್ಲ, ಯಾವುದೇ ಹೀರೋಗಳಿಗೂ ಅವ್ರಿಗೆ ಶೂಟ್ ಆಗುವಂಥದ್ದೇ ಮಾಡಿಸೋದು. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅಷ್ಟು ಜನರ ಮುಂದೆ ಇದಾಗಬಾರ್ದು ಅಂತೇಳಿ ನಾವು ತಕ್ಕಂತೆ ಮಾಡಿರ್ತೀವಿ. ಆಮೇಲೆ ಇನ್ನೊಂದ್ಸರಿ ತೋರಿಸಿರ್ತೀವಿ, ಹಿಂಗಿರುತ್ತೆ ಮೂಮೆಂಟ್ ಅಂತ. ಬೇಡ ಅಂದರೆ ಚೇಂಜ್ ಮಾಡ್ಕೊಂಡಿರ್ತಾರೆ ಅಷ್ಟೇ. ಇವಾಗ ಎಲ್ಲರೂ ನಿರೀಕ್ಷೆದಿಂದ ಕಾಯ್ತಾ ಇರೋಂಥ ಮೂವಿ ಮಾರ್ಟಿನ್ ಸಿನಿಮಾಗೆ ನಿಮ್ಮ ಕೈ ಚಳಕ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ಸತ್ಯ ಕೂಡ. ಹೇಗೆ ಸರ್ ಈ ಮಾರ್ಟಿನ್ ಬಗ್ಗೆ ಹೇಳೋದಾದರೆ? ತುಂಬ ಕಾಯ್ತಾ ಇರೋವಂಥ ಸಿನಿಮಾ ಮಾರ್ಟಿನ್ನು. ನನ್ನ ಲೈಫಲ್ಲಿ ಕೆರಿಯರಲ್ಲೇ ಇದದು ಬೆಸ್ಟ್ ದೊಡ್ಡ ಸಿನಿಮಾ ಅಂತಲೇ ನಾನು ಇವತ್ತರೆಗೂ ಯೋಚನೆ ಮಾಡ್ತಾ ಇರೋದು. ಆಗೋದು ಅದೇನೆ, ನಮ್ಮ ಲೈಫ್ ಟೈಮ್ ಉಳ್ಕೊಳ್ಳೋದು. ನಾನು ಇವತ್ತು ಎಲ್ಲೋದ್ರೂ ಪಗುರು ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾವ ಸಿನಿಮಾ ಬಗ್ಗೆ ಹೇಳ್ತಾರೋ ಗೊತ್ತಿಲ್ಲ, ಪಗುರು ಸಿನಿಮಾ ಬಗ್ಗೆ ಎಲ್ಲೋದ್ರು ಆ ಸಾಂಗ್ಸ್ ಹಾಕ್ತಾರೆ, ಇದನ್ನು ಮಾಡ್ತಾರೆ. ಅದೇ ಥರನೇ ಈ ಸಿನಿಮಾದಲ್ಲಿ, ಮಾರ್ಟಿನ್ ಸಿನಿಮಾದಲ್ಲಿ
ಒಂದು ದೊಡ್ಡ ಸಕ್ಸಸ್ ಕೊಡುತ್ತೆ ಅದು. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದು ನಾನು ಒಬ್ಬನೇ ಅಲ್ಲ ಮೇಡಮ್. ಆ ಸಿನಿಮಾದಲ್ಲಿ ತುಂಬ ಜನ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಹಾರ್ಡ್ ವರ್ಕ್ ಇದೆ ಅದರಲ್ಲಿ, ಆಮೇಲೆ ಡೈರೆಕ್ಟ್ರದ್ದು ಹಾರ್ಡ್ ವರ್ಕ್ ಇದೆ. ನಮ್ಮ ಹೀರೋ ಹೆಂಗೆ ಅಂದರೆ ಮೇಡಮ್, ಈ ಸಿನಿಮಾದಲ್ಲಿ ನಾನು ಅಷ್ಟು ನೋಡಿಲ್ಲ ಅವರ ಒಂದು ಏನಂತೀರ ಒಂದು ಪ್ರೆಸೆಂಟೇಷನ್ಸು, ಆಮೇಲೆ ಅವರ ಒಂದು ನೋಡಿ ಕಾಸ್ಟ್ಯೂಮ್ಸ್ ಎಲ್ಲ ಬಂದ್ಬಿಟ್ಟು ನಾನು ಮಾಡಿಲ್ಲ ಕಾಸ್ಟ್ಯೂಮ್ಸು. ಹೀರೋಗೆ ನಾನು ಕಾಸ್ಟ್ಯೂಮ್ಸ್ ಮಾಡಿಲ್ಲ, ಅದು ಯಾರು ಕಾಸ್ಟ್ಯೂಮ್ ಡಿಸೈನರ್ ಮಾಡಿರೋದು. ಅವ್ರ ಟೇಸ್ಟ್ಗೆ ವಿಗ್ಗು ನೀವು ನೋಡಬೇಕು, ತುಂಬ ಕೆಡಪ್ಸ್ ಬರುತ್ತೆ ಅದರಲ್ಲಿ. ನಾವು ಬರೀ ಡ್ಯಾನ್ಸಸ್ ಮಾತ್ರ ನಾವು ಮಾಡಿಸಿದ್ವಿ. ಬಟ್ ನಾವು ಕಾನ್ಸೆಪ್ಟ್ಸ್ ಇದೆಯಲ್ಲ ಮೇಡಮ್, ನಿಮಗೆ ಹೆಂಗಂತೀರ ಅಂದರೆ ಒಂದು ಆ ಸಿನಿಮಾದಲ್ಲಿ ನಿಮ್ಗೆ ಒಂದು 10 ಸೆಕೆಂಡ್ಸಿಗೆ ಒಂದು ಶಾರ್ಟ್ ಇರುತ್ತೆ ಅಷ್ಟೇ. 10 ಸೆಕೆಂಡ್ ಒಂದು ಶಾರ್ಟ್ ಇರುತ್ತೆ, ಅಂದರೆ ಅದ್ರ ಮೇಲೆ ಮತ್ತೆ ರಿಪೀಟ್ ಆಗೋಲ್ಲ ಆ ಶಾರ್ಟು. ಇವಾಗ ಹಿಂಗೆ ನಾವು ಒಂದು ಸಾಂಗ್ ತೆಗಿತು ಅಂದರೆ ಒಂದು ಬಿ ಜಿ ಎಮು, ಒಂದು ಚರಣ, ಒಂದು ಪಲ್ಲವಿ, ಒಂದು ಬಿ ಜಿ ಎಮ್ವರೆಗೂ ಒಂದು ಲೊಕೇಶನು, ಒಂದು ಜಾಗ, ಒಂದು ಸೆಟ್ಟು ಹಂಗಿರುತ್ತೆ. ತಿರ್ಗಾ ಒಂದು ಚರಣ ಅಂದರೆ ಒಂದು ಚರಣದಲ್ಲಿ ಆ ಲೊಕೇಶನು, ಆ ಸೆಟ್ಟು, ಆ ಕಾಸ್ಟ್ಯೂಮ್ಸು ಹಂಗಿರುತ್ತೆ. ಇದರಲ್ಲಿ ಹಂಗಿರಲ್ಲ, ಈ ಸಾಂಗಲ್ಲಿ ಹಂಗಿರೋದಿಲ್ಲ. 10 ಸೆಕೆಂಡ್ ಬರ್ತಾಯಿದೆ, ಆ ಲೊಕೇಶನ್ಸ್ಗೆ ಅಷ್ಟೇ ಸೀಮಿತ. ಆ ಕಾಸ್ಟ್ಯೂಮ್ಸು, ಆ ಡ್ರೆಸ್ಸು, ಇದು ಎಲ್ಲ ಪ್ರತಿಯೊಂದೂ ಎಲ್ಲನೂ ಅಲ್ಲಿಗೆ ಅಷ್ಟೇ ಸೀಮಿತ. ಮತ್ತು ಇನ್ನೊಂದು ಆ ಶಾರ್ಟ್ಸ್ ತೆಗೆದು ಇನ್ನೊಂದೆಲ್ಲ ಬೇರೆ ಕಡೆ ಹಾಕಿ ಅದನ್ನು ಮ್ಯಾಚ್ ಮಾಡೋದು ಈ ಸಾಂಗಲ್ಲಿ ಮಾಡಿಲ್ಲ ನಾವು. ಅಲ್ಲಲ್ಲಿಗೆ ಅದು ನಿಮಗೆ ಏನಾಗುತ್ತೆ, ಮತ್ತೆ ಇನ್ನೊಂದು ಸರಿ ನೋಡ್ಬೇಕು ನೀವು ಅದನ್ನು. ರಿಪೀಟ್ ಆಗೋದಿಲ್ಲ, ಯಾವುದೂ ರಿಪೀಟ್ ಆಗೋದಿಲ್ಲ. ಅಲ್ಲಲ್ಲಿ ಎಷ್ಟೆಷ್ಟೇ 10 ಸೆಕೆಂಡ್ಸ್ಗೂ ನಿಮಗೆ ಏನಂದರೆ ಒಂದು ಟ್ರೈಲರ್ ನೋಡ್ದಂಗೆ ಇರ್ತದೆ. ನೀವು ಒಂದು ಸಾಂಗ್ನ ನೋಡ್ಬೇಕಂದ್ರೆ ನೀವು ಹೆಂಗೆ ಒಂದು ಟ್ರೈಲರ್ ನೋಡ್ತೀರಾ, ಎಷ್ಟು ಸ್ಪೀಡ್ ಕಟ್ಟು, ಎಷ್ಟು ರಪ್ರಪ, ಅಯ್ಯೋ ವಾವ್. ನಿಮಗೇನು ಟ್ರೈಲರ್, ನೀವು ಎಷ್ಟೇ ಸಿನಿಮಾ ನೋಡೋಕ್ಕೆ ಮುಂಚೆ ಟ್ರೈಲರ್ ನೋಡಿದಾಗ ನಿಮ್ಗೊಂದು ವಾವ್ ಅನ್ಸುತ್ತಲ್ಲ, ಆ ಥರ ಇದೊಂದು ಸಾಂಗ್ ಇರುತ್ತೆ. ಇಷ್ಟು ವರ್ಷ 25 ವರ್ಷಗಳಲ್ಲಿ ಏನು ನೀವು ಸಾಂಗ್ಗಳನ್ನ ಕೊರಿಯೋಗ್ರಫಿ ಮಾಡಿದ್ದೀರಾ, ಇದು ತುಂಬ ಸ್ಪೆಷಲ್ ಅನ್ಸುತ್ತಾ ಹೇಗೆ ನಿಮಗೆ ಮಾರ್ಟಿನ್ ಆಗಿದ್ರೆ? ಖಂಡಿತ ಮೇಡಮ್, ಸ್ಪೆಷಲ್ ಅನಿಸುತ್ತೆ ಮೇಡಮ್. ಅಷ್ಟು ದೊಡ್ಡ ಅವಕಾಶ ಕೊಟ್ಟು ನಮಗೆ ಏನೋ ಮೇಡಮ್, ಈ ಸಾಂಗ್ನ ನೀವು ಅವ್ರ ಮನಸ್ಸಿಟ್ಟಿದ್ರೆ, ಹೀರೋ ಮನಸ್ಸಿಟ್ಟಿದ್ರೆ, ಚೆನ್ನೈಯಿಂದನೋ, ಹೈದರಾಬಾದಿಂದನೋ, ಇಲ್ಲ ಫಾರಿನ್ನಿಂದನೋ, ಎಲ್ಲಿಂದನೋ ಕರೆಸಿ ಮೇಡಮ್ 7 ಕೋಟಿ 6 ಕೋಟಿ ಖರ್ಚಾಗತ್ತೆ ಆ ಸಾಂಗಿಗೆ. ಅಷ್ಟೊಂದು ಖರ್ಚಾಗತ್ತೆ ಅಂದರೆ ನಮ್ಮನ್ನು ಯಾಕೆ ಹಾಕ್ಬೇಕು ಮೇಡಮ್? ನಾನು ಹೇಳೋದು ಕೆಲವರು ತುಂಬ ಮೈಂಡಲ್ಲಿ ಓಡುತ್ತಲ್ಲ. ಇವಾಗ ಏನಾಗುತ್ತೆ ಮೇಡಮ್, ನಾನು ನೋಡಿದ್ದೀನಲ್ಲ ಮೇಡಮ್, ತುಂಬ ಕಷ್ಟಕ್ಕೆ ಸಾಂಗ್ ಮಾಡಿಕೊಟ್ಟಿರ್ತೀನಿ. ತುಂಬ ಕಷ್ಟಕ್ಕೆ ಅಂದರೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿರ್ತಾರೆ, ಬಜೆಟಲ್ಲಿ ಮಾಡಿರ್ತಾರೆ, ಸಿನಿಮಾ ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡಿರ್ತಾರೆ, ಸಕ್ಸಸ್ಸು ಆಗಿರುತ್ತೆ. ನೆಕ್ಸ್ಟ್ ಸಿನಿಮಾ ದೊಡ್ಡ ಸಿನಿಮಾ ಮಾಡ್ತಾರೆ, ಕರೆಯೋದೇ ಇಲ್ಲ, ಈ ಥರ ಎಲ್ಲ ಆಗಿರುತ್ತೆ. ಬಟ್ ಆದರೆ ಈ ಸಿನಿಮಾದಲ್ಲಿ ನಮಗೆ ಅಷ್ಟೆಲ್ಲ ಇವ್ರಿಗೆ ಕೆಪಾಸಿಟಿ ಇದೆ, ಕೇಪಬಲ್ ಇದ್ದು ಯಾರನ್ನೂ ಹಾಕ್ಕೊಂಡು ಮಾಡ್ಬೋದಲ್ಲ. ನೀವು ಯೋಚನೆ ಮಾಡಿ, ಸುಮ್ಮನೆ ನಾನು ಹೇಳ್ತಾ ಇರೋದು, ನನ್ನನ್ನೇ ಹಾಕೋಬೇಕು ಅಂತೇನಿಲ್ವಲ್ಲ. ಬಟ್ ಅವ್ರು ನಮಗೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ನಾವು ಋಣಿಯಾಗಿರ್ಬೇಕಲ್ಲ ಅವ್ರಿಗೆ ನಾವು. ಯಾಕಂದರೆ ಅಷ್ಟು ನಮಗೆ ಡೌನ್ ಅರ್ಥಾಗಿ ಈ ಸಾಂಗ್ ನಾವು ಕೊಟ್ಟಿದ್ದಾರೆ. ಏನೋ ಒಂದು ಕೋಟಿಯಲ್ಲಿ ಸಿನಿಮಾ ಸಾಂಗ್ ಕೊಟ್ಟಿದ್ದಾರೆ ಅಂದರೆ ಓಕೆ, ನಡೆಯುತ್ತೆ. ಇದನ್ನು ನೀವು ಸೆಟ್ಟಲ್ಲಿ ಮಾಡಿದ್ದೀವಿ, ಆಮೇಲೆ ಫಾರಿನ್ ಕಂಟ್ರಿಗಳಲ್ಲಿ ಮಾಡಿದ್ದೀವಿ, ಆಮೇಲೆ ಬೇರೆ ಕಡೆ ಗೋವಾದಲ್ಲಿ ಮಾಡಿದ್ದೀವಿ. ಈ ಥರ ನಿಮಗೆ ಡಿಫ್ರೆಂಟ್ ಲೊಕೇಶನ್ 17 ಡೇಸ್ ಶೂಟ್ ಮಾಡಿದ್ದೀವಿ. 16 ದಿವಸ 17 ದಿವಸ ಶೂಟ್ ಮಾಡಿದ್ದೀವಿ ಶೂಟಿಂಗ್. ಇದನ್ನು ಅನ್ಕೋಬೋದೆಲ್ಲ ಏನೋ ಅಷ್ಟು ದಿವಸ ಬೇಕಾಗಿತ್ತು ಹಂಗಿದ. ಬಟ್ ಆ ಡಿಮ್ಯಾಂಡ್ ಇದೆ. ಪ್ಯಾನ್ ಇಂಡಿಯಾ ಸಿನಿಮಾ, ಪ್ಯಾನ್ ವರ್ಲ್ಡ್ ಸಿನಿಮಾ ಅಂತಂದಾಗ ಅದಕ್ಕಂತೆ ನಾವು ಮಾಡಬೇಕಾಗತ್ತೆ, ಅದಕ್ಕಂತೆ ನಾವು ಹೋಗ್ಬೇಕಾಗತ್ತೆ. ನಮ್ಮ ಕನ್ನಡ ಸಿನಿಮಾದಲ್ಲಿ 500-100 ಕೋಟಿ ಸಿನಿಮಾ ಅಂದರೆ ಬೇಕಿತ್ತಾ ಅಂತ ಹೇಳ್ತಾರೆ. ಏನಕ್ಕೆ ಬೇಕಿತ್ತಾ ಅಂತ ಯೋಚನೆ ಮಾಡೋದಿಲ್ಲ. ಬೇರೆಯವ್ರ ಸಿನಿಮಾ ಅದು 100 ಕೋಟಿ ಸಿನಿಮಾ ಅಂತ ಅದು 100 ಕೋಟಿ ಸಿನಿಮಾ ಮಾಡಿದ್ದಾರೆ ಅಂತ ಪ್ರೌಡಾಗಿ ಹೇಳ್ಕೊತಾರೆ. ನಮ್ಮವರು ಸಿನಿಮಾ ಮಾಡಿದಾಗ ನಾವು ಪ್ರೌಡಾಗಿ ಹೇಳ್ಕೋಬೇಕು. ನಮ್ಮವರು ಮಾಡಿದ್ದಾರೆ, 100 ಕೋಟಿ ಸಿನಿಮಾ ಮಾಡಿದ್ದಾರೆ, 105 ಕೋಟಿ ಸಿನಿಮಾ ಮಾಡಿದ್ದಾರೆ, ನಾವು ಹೇಳ್ಕೋಬೇಕು. ನಮ್ಮ ಇಂಡಸ್ಟ್ರಿ ಯಾವಾಗ ಬೆಳೆಯೋದು, ನಾವು ಯಾವಾಗ ಇದಾಗೋದು. ಆ ಥರದಲ್ಲಿ ನೋಡಿದ್ರೆ ನಮ್ಮ ಧ್ರುವ ಸರ್ಜಾ ಅವರು ನನಗೆ ಫ್ರೀಡಮ್ ಕೊಟ್ಟು, ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ನನಗೆ ಈ ಸಿನಿಮಾಗೆ ಮತ್ತು ನನ್ನ ಲೈಫ್ ಟೈಮ್ ಉಳ್ಕೊಳ್ಳೋಕ್ಕೆ ಒಂದು ಸಾಂಗ್ ಅಂತ ಹೇಳ್ಕೊಳ್ಳೋಕ್ಕೆ ಧ್ರುವ ಅವ್ರಿಗೆ ಲೈಫ್ ಟೈಮ್ ಹೇಳ್ಬೋದು. ನಾವು ಇನ್ನೇನು ಹೇಳೋಕ್ಕಲ್ಲ, ಮನಸ್ಸಲ್ಲೇ ಇದ್ದಾರೆ ಅಷ್ಟೇ. ಅದು ಫಸ್ಟ್ ಅನ್ಸುತ್ತೆ, ಇದು 12 ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ. 12 ಭಾಷೆಯಲ್ಲೂ ಕೂಡ ನಿಮ್ಮ ಸಾಂಗ್ಗಳು ಬರ್ತಾ ಇರುತ್ತೆ. ಹೇಗಿತ್ತು? ಅದೇ ಮೇಡಮ್, ಅದೇನು ಹೇಳ್ತಾರೆ ಮೇಡಮ್, ನಾನು ಎಷ್ಟೋ ವರ್ಷ ತಪಸ್ಸಿತ್ತು ನನಗೆ. ಅಂದರೆ ಯಾವುದೋ ಒಂದು ಸಿನಿಮಾ ನಾನು ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಾರ್ದ ನಮಗೂ. ಯಾಕಂದರೆ ಅಷ್ಟೊಂದು ವರ್ಷ ಜರ್ನಿ ಮಾಡಿಕೊಂಡು ಕೆರಿಯರ್ ನಾವು ಸೈಕಲ್ ತುಳ್ಕೊಂಡು ಬಂದಿದ್ದೀವಿ. ಹೇಳ್ಕೊಳಕ್ಕೆ ಇನ್ನೂ ಒಂದು ಸಿನಿಮಾ ನಮಗೆ ಯಾವುದೋ ಒಂದು ಬೇರೆ ಅದರ್ ಲ್ಯಾಂಗ್ವೇಜಸ್ ಹೋಗೋದು ಸಿನಿಮಾಗಳು ಒಂದು ಸಿಕ್ಕಿಲ್ವಲ್ಲ ನಮಗೆ. ಅದೊಂದು ನೋವಂತೂ ಇತ್ತು ನನಗೆ. ಬಟ್ ಈ ಸಿನಿಮಾದಲ್ಲಿ ನನಗದು ಒಂದೇ ಸಿನಿಮಾದಲ್ಲೇ ಎಲ್ಲ ಭಾಷೆಗಳು ಹೋಗೋದು ಒಂದು ಅವಕಾಶ ಸಿಕ್ಕಿದೆ ಅಷ್ಟೇ. 25 ವರ್ಷನ ದಾಟಿ ಸಿಲ್ವರ್ ಜುಬ್ಲಿನ ಆಚರಿಸ್ತಾ ಇದ್ದೀರಾ, ಅದಕ್ಕೆ ಅಭಿನಂದನೆಗಳು ಸರ್. ಹಾಗೆ ಸೆಪ್ಟೆಂಬರ್ 21ಗೆ ನಿಮ್ಮ ಬರ್ಡೇ ಕೂಡ, ಅದಕ್ಕೆ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು. ಹಾಗೆ ನಿಮ್ಮ ಈ ಏನು ಸಿನಿ ಜರ್ನಿ ಇದೆ ತುಂಬ ಇನ್ನೂ ದೊಡ್ಡ ಮಟ್ಟಿಗೆ ಸಾಗಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ಕೂಡ.
ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದುವರೆಗೂ ನಮ್ಮ ಜೊತೆ ಏನು ಹಂಚ್ಕೊಂಡಿದ್ದೀರಾ ನಿಮ್ಮ ಜರ್ನಿ ಬಗ್ಗೆ ಕೇಳಿ ತುಂಬ ಖುಷಿ ಆಯಿತು. ಹಾಗೆ ಏನೋ ಒಬ್ಬ ಹೇಳ್ತಾರೆ ಏನೋ ಎಲೆಮರೆಕಾಯಿ ಈ ಥರ ಆ ಥರ ನಿಮ್ಮ ವಿಷಯದಲ್ಲಿ ಆಗಲ್ಲ. ತುಂಬ ಗುರ್ತಿಸ್ಕೊಂಡಂಥ ಒಬ್ಬ ಮಾಸ್ಟ್ರ್ ಅಂತಲೇ ಹೇಳ್ಬೋದು. ಅಂಥ ಮಾಸ್ಟರ್ ಜೊತೆ ನಾವು ಕೂತ್ಕೊಂಡು ಅವರ ಜರ್ನಿನ ಕೇಳಿದಾಗ ನಮಗೂ ಎಲ್ಲೋ ಒಂದು ಹೆಮ್ಮೆ ಅನಿಸುತ್ತೆ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.